ಸ್ನೇಹಿತರೆ, ನಿನ್ನೆ ಒಂದು ಸರಣಿಯಲ್ಲಿ ನಾವು ಏನಪ್ಪ ಅಂತಂದ್ರೆ ಸುಮಾರು 50 ಪ್ರಶ್ನೆಗಳನ್ನು ಏನಪ್ಪ ಅಂತಂದ್ರೆ ನಾವು ಈ ಒಂದು ಭಾರತ ಸಂವಿಧಾನ ಒಂದು ಸರಣಿ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ. ಸೊ ಟೋಟಲ್ ಏನಪ್ಪ ಅಂದ್ರೆ 3000+ ಕ್ವಶನ್ಸ್ಗಳನ್ನು ನಾವು ನೋಡೋಣ. ಸೊ ಇಲ್ಲೇನಪ್ಪ ಅಂತಂದ್ರೆ ಒಂಥರ ಏನಪ್ಪ ಅಂದ್ರೆ ಸಂವಿಧಾನವನ್ನು MCQ ಬೇಸ್ ಮೇಲೆ ಕಲಿಯುವಂಥ ಒಂದು ಸರಣಿ ಇದಾಗಿರ್ತೈತಿ. ಇದು ಒಂದೇ ಸಬ್ಜೆಕ್ಟ್ ಅಂತಲ್ಲ, ಎಲ್ಲ ಸಬ್ಜೆಕ್ಟ್ನೂ ಆರಂಭಿಸುವಂಥ ಒಂದು ಪ್ಲ್ಯಾನಿಂಗ್ನಾಗಿದ್ದಾವೆ. ಮತ್ತೊಂದು ಏನಪ್ಪ ಅಂತಂದ್ರೆ ನಿನ್ನೆ ವಿಡಿಯೋ ತುಂಬ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂದೈತಿ. ಮತ್ತು ತುಂಬ ಜನ ಏನಪ್ಪ ಅಂದ್ರೆ ಒಳ್ಳೆಯದಾಗಿ ಪರ್ಸ್ನಲ್ಲಾಗಿ ಕೂಡ ತುಂಬ ಜನ ಮೆಸೇಜ್ ಮಾಡಿದ್ದಾರೆ. ಸೊ ಇನ್ನೊಂದಿಷ್ಟು ಏನಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಜನ ಏನಪ್ಪ ಅಂತಂದ್ರೆ ಒಂದೆರಡು ಬದಲಾವಣೆನ ಬಯಸಿದ್ದಾರೆ. ಅವು ಏನಪ್ಪ ಅಂತಂದ್ರೆ ಒಂದು, ಸರ್ ನೀವು ಪೂರ್ತಿ ಉತ್ತರ ಕರ್ನಾಟಕ ಏನಂದರೆ ಭಾಷೆಯಲ್ಲೇ ಟೀಚ್ ಮಾಡ್ತೀರಿ, ನಮ್ಮ ದಕ್ಷಿಣ ಕರ್ನಾಟಕದವ್ರಿಗೆ ಸ್ವಲ್ಪ ಅರ್ಥ ಆಗಲ್ಲ ಪೂರ್ತಿ ಪ್ರಮಾಣದಲ್ಲಿ ಅಂತ ಒಂದು ಬದಲಾವಣೆನ ಬಯಸಿದ್ದಾರೆ. ಇನ್ನೊಂದು ಏನಪ್ಪ ಅಂತಂದ್ರೆ ವೇಗ, ಓಕೆನಾ, ಈ ಟೀಚಿಂಗ್ ಮಾಡೋವಂಥ ಅಥವಾ ಡಿಸ್ಕಷನ್ ಮಾಡುವಂಥ ವೇಗ ಏನೈತಲ್ಲ ಸ್ವಲ್ಪ ಇನ್ನೂ ಚೆನ್ನಾಗಿ ಅಂದರೆ ನಿಧಾನವಾಗಿ ಹೇಳಿದರೆ ಇನ್ನೂ ಚೆನ್ನಾಗಿ ಮೂಡಿ ಬರುತ್ತಂತ. ಸೊ ಒಂದು ಬದಲಾವಣೆಗಳನ್ನು ಕೂಡ ಬಯಸಿದ್ದಾರೆ. ಸೊ ನಿನ್ನೆ ಸರಣಿಯಲ್ಲಿ ಏನಪ್ಪ ಅಂತಂದ್ರೆ ಟೋಟಲ್ 50 ಕ್ವಶನ್ಸ್ ಮಾಡಿದ್ದೀವಿ. ಆ 50ನೇ ಕ್ವಶನ್ ಏನಪ್ಪ ಅಂತಂದ್ರೆ ಇದು ಆಗಿರ್ತೈತ್ರಿ, ಓಕೆನಾ. ಭಾರತ ಸಂವಿಧಾನವು ಯಾವ ಸರ್ಕಾರವನ್ನು ಜವಾಬ್ದಾರಿಯುತ ಸರ್ಕಾರ ಎಂದು ಪರಿಗಣಿಸಲಾಗುತ್ತದೆ ಅಂತ, ಓಕೆನಾ. ನಾವೇನು ಭಾರತ ಸಂವಿಧಾನದ ನಾವೇ ಯಾವುದೋ ಒಂದು ಸರ್ಕಾರ ಅಂತ ತೆಗೆದುಕೊಳ್ಬೇಕಂದ್ರೆ ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅಥವಾ ನಮ್ಮ ಒಂದು ಸ್ಥಳೀಯ ಮಟ್ಟದ ಸರ್ಕಾರ ಸಂಸ್ಥೆಗಳಾಗಿರ್ಬೋದು, ಅವುಗಳನ್ನು ನಾವು ಯಾವ ರೀತಿ ಪರಿಗಣನೆ ಮಾಡ್ತೀವಪ್ಪ ಅಂತಂದ್ರೆ ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ನಾವು ಪರಿಗಣನೆ ಮಾಡ್ತೀವಿ, ಓಕೆನಾ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಸಂಸದೀಯ ಸರ್ಕಾರ. ಈ ಒಂದು ಸಂಸದೀಯ ಸರ್ಕಾರ ಅನ್ನೋದನ್ನು ನಾನು ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ಬ್ರಿಟಿಷ್ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ ರೀ, ಓಕೆನಾ. ಸೊ ಈ ಒಂದು ಸರಣಿಯಲ್ಲಿ ನೆಕ್ಸ್ಟ್ ಕ್ವಶನ್ಗೆ ಹೋಗುವನ್ನ. ಓಕೆನಾ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ರೀ, ಸುಮಾರು ಎಕ್ಸಾಮ್ನಲ್ಲಿ ಕೂಡ ಕೇಳಿದಾನೆ ಇದನ್ನು. ಏನಪ್ಪ ಅಂತಂದ್ರೆ ಭಾರತದ ಒಂದು ಪ್ರಧಾನಮಂತ್ರಿಯನ್ನು, ಓಕೆನಾ, ಯಾರು ನೇಮಿಸುತ್ತಾರೆ, ಓಕೆನಾ. ಭಾರತದ ಪ್ರಧಾನಮಂತ್ರಿ ಹುದ್ದೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂತಂದ್ರೆ ನಾವೇನು ಕೇಂದ್ರ ಸರ್ಕಾರದ ಮುಖ್ಯಸ್ಥರು, ನೈಜ ಮುಖ್ಯಸ್ಥರು ಅಥವಾ ನಿಜವಾದ ಮುಖ್ಯಸ್ಥರು ಅಂತ ಯಾರನ್ನ ಕರಿತೀವಪ್ಪ ಅಂತಂದ್ರೆ ಪ್ರಧಾನಮಂತ್ರಿ ಅವ್ರನ್ನ ಕರಿತೀವಿ. ಈ ಒಂದು ಪ್ರಧಾನಮಂತ್ರಿಯನ್ನು ನೇಮಕ ಮಾಡೋರು ಯಾರಪ್ಪ ಅಂತ ಆಪ್ಷನ್ದ ನೋಡ್ರಿ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅಂತ ಕೊಟ್ಟಾರ, ಆಮೇಲೆ ರಾಷ್ಟ್ರಪತಿ ಅಂತ ಕೊಟ್ಟಾರ, ಆಮೇಲೆ ಲೋಕಸಭೆಯ ಸ್ಪೀಕರ್ ಅಂತ ಕೊಟ್ಟಾರ, ಆಮೇಲೆ ಉಪರಾಷ್ಟ್ರಪತಿ ಅಂತ ಕೊಟ್ಟಾರ, ಓಕೆನಾ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ರಾಷ್ಟ್ರಪತಿಯವರು. ಸೊ ಈ ಪ್ರಧಾನಮಂತ್ರಿಯನ್ನು, ಓಕೆನಾ, 75ನೇ ವಿಧಿ ಬಳಸ್ಕೊಂಡು ಏನಪ್ಪ ಅಂತಂದ್ರೆ ಪ್ರಧಾನಮಂತ್ರಿಯನ್ನು ನೇಮಕ ಮಾಡ್ತಾರೆ ರೀ, ಓಕೆನಾ. ಸೊ ಪ್ರಸ್ತುತ ಏನಪ್ಪ ಅಂತಂದ್ರೆ 14ನೇ ಅಂದರೆ ವ್ಯಕ್ತಿಗತವಾಗಿ 14ನೇ ಒಂದು ಪ್ರಧಾನಮಂತ್ರಿಯಾಗಿ ನಮ್ಮ ಮೋದಿಜಿಯವರಿದ್ದಾರೆ ರೀ, ಓಕೆನಾ. ಲೋಕಸಭೆಯ 18ನೇ ಚುನಾವಣೆ ಮತ್ತು 14ನೇ ಒಂದು ಪ್ರಧಾನಮಂತ್ರಿಯಾಗಿ 3ನೇ ಬಾರಿ ಏನಪ್ಪ ಅಂತಂದ್ರೆ ಇವರು ಆಯ್ಕೆಯಾಗಿರೋದು ರೀ, ಓಕೆನಾ. ಮೊದಲ ಬಾರಿ ಏನಪ್ಪ ಅಂದ್ರೆ ಮೋದಿಜಿಯವರು ಮೊದಲ ಬಾರಿ ಏನಪ್ಪ ಅಂದ್ರೆ 2014ರಲ್ಲಿ ಆಯ್ಕೆ ಆಗ್ತಾರ. ಆಮೇಲೆ 2ನೇ ಬಾರಿ ಏನಪ್ಪ ಅಂದ್ರೆ 2019 ಅಥವಾ 2019ರಲ್ಲಿ ಆಯ್ಕೆ ಆಗ್ತಾರೆ. ಮತ್ತು 3ನೇ ಬಾರಿ ಏನಪ್ಪ ಅಂತಂದ್ರೆ 2024ರಲ್ಲಿ. ಸೊ ವ್ಯಕ್ತಿಗತವಾಗಿ 14ನೇ ಒಂದು ಪ್ರಧಾನಿಯಾಗಿ. ಸೊ ಯಾವ ಒಂದು ವಿಧಿ ಮುಖಾಂತರ ಅಂತಂದ್ರೆ 75ನೇ ವಿಧಿ ಏನಪ್ಪ ಅಂದ್ರೆ ಪ್ರಧಾನಮಂತ್ರಿಗಳ ನೇಮಕಕ್ಕೆ ಅವಕಾಶ ನೀಡುತ್ತೆ ರೀ, ಓಕೆನಾ. ಸೊ ಈ ಒಂದು ವಿಧಿ ಮುಖಾಂತರ ಏನಪ್ಪ ಅಂತಂದ್ರೆ ಸೊ ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡ್ತಾರೆ ನೋಡ್ರಿ, ಓಕೆನಾ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ರಾಷ್ಟ್ರಪತಿಗಳು. ಸೊ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿನ ನೇಮಕ ಮಾಡ್ಬೇಕಂತಂದ್ರೆ ಏನಪ್ಪ ಅಂದ್ರೆ ಒಂದೇ ಒಂದು ಪ್ರೊಸೀಜರ್ ಏನಪ್ಪ ಅಂದ್ರೆ ಲೋಕಸಭೆಯಲ್ಲಿ, ಓಕೆನಾ, ಅತಿ ಹೆಚ್ಚು ಏನಪ್ಪ ಅಂತಂದ್ರೆ ಸದಸ್ಯರನ್ನು ಹೊಂದಿರುವಂಥ ಒಂದು ಪಕ್ಷವನ್ನು, ಬಹುಮತ ಪಡೆದಂಥ ಪಕ್ಷವನ್ನು ಏನಪ್ಪ ಅಂತಂದ್ರೆ ಈ ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಯಾಗಿ ಅವರಲ್ಲೇ ಒಬ್ಬರನ್ನ ಏನಪ್ಪ ಅಂತಂದ್ರೆ ಪ್ರಧಾನಮಂತ್ರಿಯಾಗಿ ನೇಮಕ ಮಾಡ್ತಾರೆ ನೋಡ್ರಿ, ಓಕೆನಾ. ಇನ್ನು 2ನೇ ಕ್ವಶನ್ಗೆ ಹೋಗೋಣ. 2ನೇ ಕ್ವಶನ್ ಏನಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟು. ಇದು ಕೂಡ ಸುಮಾರು ಸಾರಿ ಕೇಳಿದಾನೆ ರೀ ಎಕ್ಸಾಮ್ನಲ್ಲಿ. ಏನು, ಭಾರತದ ಅಟಾರ್ನಿ ಜನರಲನ್ನು ನೇಮಕಾತಿಗೆ ಸಂಬಂಧಿಸಿದಂಥ ವಿಧಿ ಯಾವುದು ಅಂತ ಕೇಳ್ಯಾರ್ರಿ, ಓಕೆನಾ. ಈ ಅಟಾರ್ನಿ ಜನರಲ್ ಅನ್ನೋ ಒಂದು ಹುದ್ದೆ ಏನಪ್ಪ ಅಂತಂದ್ರೆ ಸಾಂವಿಧಾನಿಕ ಹುದ್ದೆ ಆಗೈತಿ. ಫಸ್ಟ್ ಏನಪ್ಪ ಅಂದ್ರೆ ಅಟಾರ್ನಿ ಜನರಲ್ ಅನ್ನೋದು ನಾವು AJ ಅಂತ ಕರಿತೀವಿ ರೀ, ಓಕೆನಾ. AJ ಅಟಾರ್ನಿ ಜನರಲ್, ಓಕೆನಾ. ಇದು ಏನಪ್ಪ ಅಂದ್ರೆ ಸಾಂವಿಧಾನಿಕ ಹುದ್ದೆ ಆಗೈತಿ. ಈ ನೇಮಕಾತಿ ಅಂದರೆ ಅಟಾರ್ನಿ ಜನರಲ್ ಅವರ ನೇಮಕಾತಿಯನ್ನು ಯಾವ ವಿಧಿ ಮುಖಾಂತರ ಮತ್ತು ಯಾರು ಮಾಡ್ತಾರಂತ ನಾವು ಈ ಒಂದು ಕ್ವಶನ್ ಮುಖಾಂತರ ತಿಳ್ಕೊಳ್ಳೋಣ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ವಿಧಿ 76 ಅಂತ ಕೊಟ್ಟಾರ, ವಿಧಿ 148 ಅಂತ ಕೊಟ್ಟಾರ, ವಿಧಿ 165 ಅಂತ ಕೊಟ್ಟಾರ, ವಿಧಿ 176 ಅಂತ
ಕೊಟ್ಟರ. ಓಕೆನಾ, ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಈ 76ನೇ ವಿಧಿ ಮುಖಾಂತರ. ಓಕೆನಾ, 76ನೇ ವಿಧಿ ಮುಖಾಂತರ ಯಾರಪ್ಪ ಅಂತಂದ್ರೆ ರಾಷ್ಟ್ರಪತಿಯವರು. ಓಕೆನಾ, ರಾಷ್ಟ್ರಪತಿಯವರು ಏನು ಮಾಡ್ತಾರಪ್ಪ ಅಂತಂದ್ರೆ ಅತ್ಯುತ್ತಮ ಕಾನೂನು ಅಧಿಕಾರಿ ಅಂತ ಕರಿತೀವಿ ನಾವು. ಓಕೆನಾ, ಏನಪ್ಪ ಅಂತಂದ್ರೆ ಸರ್ಕಾರದ ಅಥವಾ ಭಾರತ ಸಂವಿಧಾನದ ಅನ್ವಯ ಏನಪ್ಪ ಅಂತಂದ್ರೆ ಏನಪ್ಪ ಅಂತಂದ್ರೆ ಅತ್ಯುತ್ತಮ. ಓಕೆನಾ, ಅತ್ಯುತ್ತಮ ಒಂದು ಕಾನೂನು ಅಧಿಕಾರಿ ಅಂತ ಕರಿತೀವಿ ರೀ. ಓಕೆನಾ, ಸೊ ಇವ್ರು ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಸರ್ಕಾರದ ವತಿಯಿಂದ. ಓಕೆನಾ, ಸರ್ಕಾರದ ಏನೇ ಒಂದು ನ್ಯಾಯಾಲಯದಲ್ಲಿ ಕೇಸ್ ಇರಲಿ. ಓಕೆನಾ, ಸೊ ಯಾವುದೇ ಒಂದು ಕೋರ್ಟ್ನಲ್ಲಿರಲಿ. ಓಕೆನಾ, ಅದು ಸುಪ್ರೀಂ ಕೋರ್ಟ್ನಲ್ಲೇ ಅಲ್ಲ, ಬೇಕಾದ ಹೈಕೋರ್ಟ್ ಆಗಿರ್ಬೋದು, ಜಿಲ್ಲಾ ಕೋರ್ಟ್ ಆಗಿರ್ಬೋದು, ತಾಲೂಕು ಲೆವೆಲ್ ಕೋರ್ಟ್ ಆಗಿರ್ಬೋದು, ಎಲ್ಲೇ ಇದ್ದರೂ ಏನಪ್ಪ ಅಂದ್ರೆ ವಾದಿಸಕ್ಕೆ ಹೋಗ್ತಾರೆ ರೀ ಇವರು. ಓಕೆನಾ, ಸರ್ಕಾರದ ವತಿನಿಂದ. ಸೊ ಹಾಗಾಗಿ ಏನಪ್ಪ ಅಂದ್ರೆ ಭಾರತದ ಅತ್ಯುತ್ತಮ ಒಂದು ಕಾನೂನು ಅಧಿಕಾರಿ ಅಂತ ಇವರನ್ನು ನಾವು ಕರಿತೀವಿ ನೋಡ್ರಿ. ಓಕೆನಾ, ಸೊ ಪ್ರಸ್ತುತ ಏನಪ್ಪ ಅಂತಂದ್ರೆ ಎ.ಜೆ ಅಥವಾ ಅಟಾರ್ನಿ ಜನರಲ್ ಆಗಿ ಯಾರಿದ್ದಾರಪ್ಪ ಅಂತಂದ್ರೆ ಸಾಮಾನ್ಯವಾಗಿ ವೆಂಕಟರಮಣಿ ಅಂತ ಇದ್ದಾರೆ ನೋಡ್ರಿ. ಓಕೆನಾ, ಪ್ರಸ್ತುತ ಏನಪ್ಪ ಅಂದ್ರೆ ವೆಂಕಟರಮಣಿ. ಓಕೆನಾ, ವೆರಿ ಇಂಪಾರ್ಟೆಂಟಾ, ವೆಂಕಟರಮಣಿ ಅಂತ ಇದ್ದಾರೆ ನೋಡ್ರಿ. ಇವರೇನಪ್ಪ ಅಂದ್ರೆ ಕೇಂದ್ರದಲ್ಲಿ ಅತ್ಯುತ್ತಮ ಒಂದು ಕಾನೂನು ಅಧಿಕಾರಿಯಾಗಿ ಪ್ರಸ್ತುತ ಅಥವಾ ಅಟಾರ್ನಿ ಜನರಲ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ರೀ. ಇನ್ನು ಏನೇನು ಕೆಲಸ ರೀ ಇವ್ರದ್ದಪ್ಪ ಅಂತಂದ್ರೆ, ಒಂದು ಯಾವುದೇ ಒಂದು ನ್ಯಾಯಾಲಯದಲ್ಲಿ ಹೋಗಿ ಸರ್ಕಾರದ ಪರವಾಗಿ ವಾದ ಮಾಡೋದು. ಇನ್ನು ಇನ್ನೊಂದು ಏನಪ್ಪ ಅಂತಂದ್ರೆ ಈ ಅಧಿವೇಶನಗಳಲ್ಲಿ ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ಅಧಿವೇಶನಗಳಲ್ಲಿ ಏನಪ್ಪ ಅಂತಂದ್ರೆ ಮಾತನಾಡೋದು ಅಥವಾ ಸಲಹೆಯನ್ನು ನೀಡೋದು ಅಥವಾ ಚರ್ಚೆಯಲ್ಲಿ ಭಾಗವಹಿಸುವಂಥ ಒಂದು ಕೆಲಸ ಮಾಡ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಏನಪ್ಪ ಅಂದ್ರೆ ಈ ಮತವನ್ನು ಅಂದ್ರೆ ಏನು ಅಧಿವೇಶನದಲ್ಲಿ ಬಹುಮತ, ಸರಳ ಮತ, ವಿಶೇಷ ಬಹುಮತ ಅವೆಲ್ಲ ಇರ್ತಾವಲ್ಲ ರೀ, ಆ ಮತವನ್ನು ಹಾಕುವಂಥ ಅಧಿಕಾರ ಇವರಿಗೆ ಇರಲ್ಲ ನೋಡ್ರಿ. ಸೊ ಇವರ ವಿಧಿ ಎಷ್ಟು ಅಂತ ಗೊತ್ತಾಯ್ತು ನಮಗೆ, 76ನೇ ವಿಧಿ ನೋಡ್ರಿ. ಓಕೆನಾ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ 148ನೇ ವಿಧಿ ಏನಪ್ಪ ಅಂದ್ರೆ CAG ನೇಮಕ ಅಂತ ಹೇಳ್ತೀರಿ. ಓಕೆನಾ, ಭಾರತದ ಮಹಾಲೆಕ್ಕ ಪರಿಶೋಧಕರು ಅಂತ ಕರಿತೀವಿ ನಾವು. ಓಕೆನಾ, ಸೊ ಅದನ್ನೇನಪ್ಪ ಅಂತಂದ್ರೆ ಅದನ್ನು ಕೂಡ ನಮ್ಮ ರಾಷ್ಟ್ರಪತಿಯವರು ಮಾಡ್ತಾರೆ ರೀ 148ನೇ ಮುಖಾಂತರ. ಓಕೆನಾ, ಪ್ರಸ್ತುತ CAG ಅಂತ ಬಂದರೆ ಈಗ AG ಅಂತಂದ್ರೆ ಅಟಾರ್ನಿ ಜನರಲ್ ಅಂತಂದ್ರೆ ವೆಂಕಟರಮಣಿ ಅಂತ ಹೇಳಿದ್ವಿ. ಅದೇ ಥರ CAG ಅಂತ ಬಂದರೆ ಸಂಜಯ್ ಮೂರ್ತಿ ಅಂತ ಬರ್ತಾರೆ ನೋಡ್ರಿ. ಓಕೆನಾ, ಸಂಜಯ್ ಮೂರ್ತಿ. ಅದೇ ಥರ ಇಲ್ಲೊಂದು ಐತೆ ನೋಡ್ರಿ, ಏನಪ್ಪ ಅಂತಂದ್ರೆ ವಿಧಿ 165. ಇದು ಏನಪ್ಪ ಅಂತಂದ್ರೆ ಈಗ ಕೇಂದ್ರದಲ್ಲಿ ಅತ್ಯುತ್ತಮ ಕಾನೂನು ಅಧಿಕಾರಿಯಾಗಿ ನಾವು ಅಟಾರ್ನಿ ಜನರಲನ್ನು ನೋಡಿದ್ವಿ. ಈಗ ರಾಜ್ಯದಲ್ಲಿ ಅತ್ಯುತ್ತಮ ಕಾನೂನು ಅಧಿಕಾರಿಯಾಗಿ ಯಾರನ್ನು ನೋಡ್ತೀವಪ್ಪ ಅಂತಂದ್ರೆ ಅಡ್ವೊಕೇಟ್ ಜನರಲ್ ಅಂತ ಬರ್ತಾರೆ. ಓಕೆನಾ, ಅಡ್ವೊಕೇಟ್ ಜನರಲ್. ಸೊ ರಾಜ್ಯದ ಪರವಾಗಿ ಅಂದರೆ ರಾಜ್ಯ ಸರ್ಕಾರದ ಪರವಾಗಿ ಅವರು ಯಾವುದೇ ಕೋರ್ಟ್ನಲ್ಲಿ ಹೋಗಿ ವಾದ ಮಾಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಸೊ ಪ್ರಸ್ತುತ ಏನಪ್ಪ ಅಂದ್ರೆ ಕರ್ನಾಟಕದ ಒಂದು ಅಡ್ವೊಕೇಟ್ ಜನರಲ್ ಅಂತ ಯಾರದಾರಪ್ಪ ಅಂದ್ರೆ ಶಶಿಕಿರಣ್ ಶೆಟ್ಟಿ ಇದ್ದಾರೆ ನೋಡ್ರಿ. ಸೊ ಇವ್ರನ್ನ ಏನಪ್ಪ ಅಂತಂದ್ರೆ ರಾಜ್ಯಪಾಲರು ನೇಮಕ ಮಾಡ್ತಾರೆ ರೀ. ಓಕೆನಾ, ಇದ್ರದ್ದು ಏನಪ್ಪ ಅಂದ್ರೆ ಇದು ಇನ್ಫಾರ್ಮೇಷನ್ ಆಗಿತ್ತು ನೋಡ್ರಿ. ಓಕೆನಾ, ನೆನಪಿತ್ತಿರಲ್ಲ. ಸೊ AG ಅಂತ ಬಂದರೆ ವೆಂಕಟರಮಣಿ, ಆಮೇಲೆ CAG ಅಂತ ಬಂದರೆ ಸಂಜಯ್ ಮೂರ್ತಿ, ಆಮೇಲೆ ಅಡ್ವೊಕೇಟ್ ಜನರಲ್, ಕರ್ನಾಟಕದ ಅಡ್ವೊಕೇಟ್ ಜನರಲ್ ಅಂತ ಬಂದರೆ ಶಶಿಕಿರಣ್ ಶೆಟ್ಟಿ ನೋಡ್ರಿ. ಓಕೆನಾ, ಸೊ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸಾಂವಿಧಾನಿಕವಾಗಿ. ಓಕೆನಾ, ಈ ಸಾಂವಿಧಾನಿಕ ಒಂದಿಷ್ಟು ಏನಪ್ಪ ಅಂತಂದ್ರೆ ಈ ತಿದ್ದುಪಡಿಗಳಾಗ್ತಿರ್ತಾವೆ ರೀ ಅವಾಗವಾಗ. ನಾವು ನಿನ್ನೆ ಏನಪ್ಪ ಅಂದ್ರೆ ಕೇಶವಾನಂದ ಭಾರತಿ ಪ್ರಕರಣ ನೋಡ್ಕೊಂಡಿದ್ದೀವಿ. ಅಲ್ಲಿ ಏನಪ್ಪ ಅಂತಂದ್ರೆ ಈ ಮೂಲ ಸಂರಚನೆಗೆ ಅಥವಾ ಮೂಲ ಸಂವಿಧಾನಕ್ಕೆ ಧಕ್ಕೆ ಬರ್ದಂಗೆ ಏನಪ್ಪ ಅಂತಂದ್ರೆ ಯಾವುದಾದ್ರೂ ನಾವು ತಿದ್ದುಪಡಿ ಮಾಡ್ಬೋದು ಸಂವಿಧಾನಾತ್ಮಕವಾಗಿ ಅಂತ ನೋಡ್ಕೊಂಡಿದ್ದೀವಿ. ಯಾವಾಗಪ್ಪ ಅಂತಂದ್ರೆ ಪ್ರಕರಣ ನಿನ್ನೆ ಹೇಳಿದ್ದೆ ನಾನು, 1973ರಲ್ಲಿ ಪ್ರಕರಣ ಬಂತು ಅಂತ. ಓಕೆನಾ, ಅದ್ರ ಮುಖಾಂತರ ಏನಪ್ಪ ಅಂದ್ರೆ ಸಂವಿಧಾನ ಯಾವುದೇ ಭಾಗಕ್ಕೆ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಆದರೆ ಮೂಲ ಸಂವಿಧಾನಕ್ಕೆ ಏನಪ್ಪ ಅಂತಂದ್ರೆ ಧಕ್ಕೆ ಬರಬಾರ್ದು. ಸೊ ಆ ಒಂದು ನಿರ್ಣಯವನ್ನು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಕೈಗೊಳ್ತಾರೆ. ಓಕೆನಾ, ಇಲ್ಲೇನಪ್ಪ ಅಂದ್ರೆ ಮುಂದುವರೆದೇನಪ್ಪ ಅಂತಂದ್ರೆ ಸಾಂವಿಧಾನಿಕ ತಿದ್ದುಪಡಿಗೆ ಈ ಕೆಳಗಿನ ವಿಧೇಯಕವನ್ನು ಯಾವ ಬಹುಮತದಿಂದ ಅಂಗೀಕರಿಸಬೇಕು. ಅಂದರೆ ಸಂವಿಧಾನಿಕ ತಿದ್ದುಪಡಿ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಯಾವ ಬಹುಮತವನ್ನು ಒಳಗೊಂಡಿರ್ತಾವೆ ಅಂತ ಕೇಳಕತ್ತೇನೆ ರೀ ಅವನು. ಓಕೆನಾ, ಇಲ್ಲೇನಪ್ಪ ಅಂತಂದ್ರೆ ಸರಳ ಬಹುಮತ ಕೊಟ್ಟನ, ವಿಶೇಷ ಬಹುಮತ ಕೊಟ್ಟನ, ವಿಶೇಷ ಬಹುಮತ ಮತ್ತು ಅರ್ಧದಷ್ಟು ರಾಜ್ಯ ಅಂತ ಕೊಟ್ಟನ, ಮೇಲಿನ B ಮತ್ತು C ಅಂತ 4ನೇ ಆಪ್ಷನ್ದಾಗ ಕೊಟ್ಟಾನ್ರಿ. ಇಲ್ಲೇನಪ್ಪ ಅಂದ್ರೆ ಸಾಮಾನ್ಯವಾಗಿ ನಾವು ಸಂವಿಧಾನಿಕ ತಿದ್ದುಪಡಿನ ಏನಪ್ಪ ಅಂತಂದ್ರೆ ಈ ವಿಶೇಷ ಬಹುಮತ ಮತ್ತು ಅರ್ಧ ರಾಜ್ಯಗಳ ಒಂದು ಒಪ್ಪಿಗೆ ಮುಖಾಂತರ ಮಾಡ್ತೀವಿ ನೋಡ್ರಿ. ಓಕೆನಾ, ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಈ D ಐತಲ್ರಿ, ಇದು ಸರಿಯಾದ ಉತ್ತರ. ಓಕೆನಾ, ಈ ನಿನ್ನೆ ಸರಳ ಬಹುಮತದ ಬಗ್ಗೆ ಹೇಳಿದ್ದೆ. ನಿನ್ನೆ ಏನಪ್ಪ ಅಂತಂದ್ರೆ ಈ ಸರಳ ಬಹುಮತ ಅನ್ನೋದು ಯಾವುದೇ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ತಿದ್ದುಪಡಿ ಬರಲ್ರಿ. ಅದಕ್ಕೆ ಏನಪ್ಪ ಅಂತಂದ್ರೆ ನಾವು ಸಾಮಾನ್ಯವಾಗಿ ಈ ಸರಳ ಬಹುಮತನ ಫಾಲೋ ಅಪ್ ಆಗ್ತೀವಿ ನೋಡ್ರಿ. ಓಕೆನಾ, ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ತಿದ್ದುಪಡಿ ಬರಲಿ ಅವಾಗ ಏನಪ್ಪ ಅಂದ್ರೆ ನಾವು ಸರಳ ಬಹುಮತವನ್ನು ಫಾಲೋ ಅಪ್ ಆಗ್ತೀವಿ ನೋಡ್ರಿ. ಓಕೆನಾ,
ಸೊ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಯಾವುದೇ ಒಂದು ಸಾಂವಿಧಾನಿಕ ತಿದ್ದುಪಡಿಗೆ ವಿಶೇಷ ಬಹುಮತ ಮತ್ತು ಅರ್ಧದಷ್ಟು ರಾಜ್ಯಗಳ ಅನುಮೋದನೆ ಬೇಕಾಕ್ಕವು. ಓಕೆನಾ. ಸೊ ನೆಕ್ಸ್ಟ್ ಹೋಗೋಣ. ಅಂದ್ರೆ ಈಗ ಸಾಮಾನ್ಯವಾಗಿ ಸಾಂವಿಧಾನಿಕ ಹುದ್ದೆಗಳಾಗಿರ್ಬೋದು, ಯಾವುದೇ ಒಂದು ಏನಪ್ಪ ಅಂದ್ರೆ ತಿದ್ದುಪಡಿ ಆಗ್ಬೇಕಂತಂದ್ರೆ ನಾವು ಅದನ್ನ ಸಾಂವಿಧಾನಿಕ ತಿದ್ದುಪಡಿ ಅಂತ ಕರಿತೀವಿ ರೀ. ಓಕೆನಾ. ಸೊ ಅವಾಗ ಏನಪ್ಪ ಅಂತಂದ್ರೆ ವಿಶೇಷ ಬಹುಮತ ಮತ್ತು ಅರ್ಧದಷ್ಟು ರಾಜ್ಯಗಳ ಒಂದು ಬಹುಮತ ಅವಶ್ಯಕ ಆಗಿರ್ತೈತೆ ನೋಡಿರಿ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ಇಲ್ಲೈತೆ ನೋಡಿರಿ. ಯಾವ ವಿಧಿಯು ಆರ್ಥಿಕ ದುರ್ಬಲ ವರ್ಗದವರಿಗೆ ಮೀಸಲಾತಿಯನ್ನು ಒದಗಿಸಿದೆ ಅಂತ. ಓಕೆನಾ. ವೆರಿ ಇಂಪಾರ್ಟೆಂಟು. ಓಕೆನಾ. ಸೊ ಮೊದಲೇನಪ್ಪ ಅಂತಂದ್ರೆ ಅಪ್ ಟು ಒಂದು 70 ವರ್ಷಗಳವರೆಗೆ ಏನಪ್ಪ ಅಂತಂದ್ರೆ ಕೇವಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು OBCದವರಿಗೆ ಮಾತ್ರ ಮೀಸಲಾತಿ ದೊರೀತಿರ್ತೈತೆ ರೀ. ಓಕೆನಾ. ಸೊ 2019ರಲ್ಲಿ, ಓಕೆನಾ, 2019ರಲ್ಲಿ ಇಯರ್ ಇಂಪಾರ್ಟೆಂಟಾ ಇದು. ಆಮೇಲೆ 103ನೇ ತಿದ್ದುಪಡಿ ಮುಖಾಂತರ, ಓಕೆನಾ, 103ನೇ ತಿದ್ದುಪಡಿ ಮುಖಾಂತರ ಏನು ಮಾಡ್ತಾರೆ ಅಂದ್ರೆ ಈ EWS ಅಂದ್ರೆ ಜನರಲ್ ಕ್ಯಾಟಗರಿಯವರಿಗೂ ಕೂಡ ಏನಪ್ಪ ಅಂತಂದ್ರೆ ಒಂದು 10% ರಿಸರ್ವೇಷನ್ ಅಂತ ಮಾಡ್ತಾರೆ. EWS 10% ರಿಸರ್ವೇಷನ್ ಅಂತ. ಸೊ ಇದು ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಯಾರ್ಯಾರು ಜನರಲ್ ಕ್ಯಾಟಗರಿ ಒಳಗೆ ಬರುವಂಥವರು ಕಡು ಬಡತನ ಇರ್ತಾರಲ್ರಿ, ಆರ್ಥಿಕವಾಗಿ ದುರ್ಬಲರಾಗಿರ್ತಾರಲ್ಲ, ಸೊ ಅಂಥವ್ರಿಗೂ ಕೂಡ ಮೀಸಲಾತಿ ಒದಗಿಸಿದ್ರಾಯಿತು. ಅದು ಎಷ್ಟಪ್ಪ ಅಂದ್ರೆ 10% ಮೀಸಲಾತಿ ಮತ್ತು ತಿದ್ದುಪಡಿ ಅಂದ್ರೆ 103ನೇ ತಿದ್ದುಪಡಿ ಮುಖಾಂತರ ಒದಗಿಸಿದ್ರಾಯಿತು ಅಂತ ಏನಪ್ಪ ಅಂದ್ರೆ ಒಂದು ಸಾಂವಿಧಾನಿಕ ಬೆಳವಣಿಗೆಯನ್ನು ಮಾಡ್ತಾರೆ. ಓಕೆನಾ. ಕ್ವಶನ್ ಏನಂತಂದ್ರೆ ಯಾವ ವಿಧಿಗಳು ಇದಕ್ಕೆ ಅವಕಾಶ ನೀಡಿದಾವಂತ. ಅಂದ್ರೆ ಈಗ 10% ರಿಸರ್ವೇಷನ್ ಏನೋ ಕೊಟ್ಟಿವಿ ನಾವು. ಸೊ ಹಾಗಾದ್ರೆ ಯಾವ ವಿಧಿ ಅದಕ್ಕೆ ಅವಕಾಶ ನೀಡಿದು ಅಂತ ಕೇಳ್ಯಾರ್ರಿ. ಇಲ್ಲೇನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಏನು ಒಂದಿಷ್ಟು ರಿಸರ್ವೇಷನ್ ಕೊಡ್ತಾರೆ. ಏನಪ್ಪ ಅಂತಂದ್ರೆ ಈ ಉದ್ಯೋಗದಲ್ಲಿ ಸಮಾನತೆ ಅಂತ ಹೇಳ್ತೀವಿ. ಬಟ್ ಏನಂತಂದ್ರೆ ಕೆಲವೊಂದಿಷ್ಟು ವರ್ಗದವರಿಗೆ ವಿಶೇಷ ಒಂದು ಏನಪ್ಪ ಅಂತಂದ್ರೆ ಮೀಸಲಾತಿ ಕೊಡ್ತಾರೆ. ಸೊ ಆ ಒಂದು ವಿಧಿಗಳು ಯಾವಪ್ಪ ಅಂದ್ರೆ 15 ಸಬ್ ಕ್ಲಾಸ್ 6 ಮತ್ತು 16 ಸಬ್ ಕ್ಲಾಸ್ 6. ಈ ಎರಡು ವಿಧಿ ಅಂದ್ರೆ ಏನಪ್ಪ ಅಂತಂದ್ರೆ ಆರ್ಥಿಕ ದುರ್ಬಲ ವರ್ಗದವ್ರಿಗೆ ಏನಪ್ಪ ಅಂತಂದ್ರೆ ನಾವು ಮೀಸಲಾತಿಯನ್ನು ಕೊಟ್ಟಿದ್ದೀವಿ ನೋಡಿರಿ. ಹಾಗಾದ್ರೆ ಆರ್ಥಿಕ ಒಂದು ದುರ್ಬಲ ವರ್ಗದವ್ರು ಅಂದ್ರೆ ಯಾವ ರೀತಿ ಇರ್ತಾರೆ ರೀ, ಏನು ಕತೆ ಅಂತ ನಾವು ನೋಡಕ್ಕೆ ಹೋದಾಗ ನೆನಪಿಟ್ಕೋರಿ, ಅವರು ಜನರಲ್ ಕ್ಯಾಟಗರಿ ಒಳಗೆ ಬರ್ತಿರ್ತಾರೆ ರೀ. ಬಟ್ ಏನಂತಂದ್ರೆ ಅವ್ರದ್ದು 5 ಎಕರೆಗಿಂತ ಭೂಮಿ ಕಡಿಮೆ ಇರ್ಬೇಕು ರೀ. ಓಕೆನಾ. 5 ಎಕರೆಗಿಂತ ಭೂಮಿ ಕಡಿಮೆ ಇರ್ಬೇಕು ರೀ. ಒಂದು ನಿಮಿಷ. ಓಕೆನಾ. 5 ಎಕರೆಗಿಂತ ಭೂಮಿ ಕಡಿಮೆ ಇರಬೇಕು. ಆಮೇಲೆ 8 ಲಕ್ಷದಕ್ಕಿಂತ, ಓಕೆನಾ, 8 ಲಕ್ಷದಕ್ಕಿಂತ ಏನಪ್ಪ ಅಂದ್ರೆ ಇನ್ಕಮ್ ಕಡಿಮೆ ಇರ್ಬೇಕು ರೀ. ಓಕೆನಾ. ಅಂಥವ್ರು ಏನಪ್ಪ ಅಂತಂದ್ರೆ ನಾವು ಆರ್ಥಿಕ ದುರ್ಬಲ ವರ್ಗದವರು ಅಂತ ಕರಿತೀವಿ ನೋಡಿರಿ. ಓಕೆನಾ. ಇವೆರಡು ಕಂಡೀಷನ್ ಏನಪ್ಪ ಅಂದ್ರೆ ಕಡ್ಡಾಯವಾಗಿ ಅಪ್ಲೈ ಆಗ್ಬೇಕು ರೀ. ಓಕೆನಾ. ಇದಕ್ಕೆ ಸರಿಯಾದ ಉತ್ತರ ಏನನ್ನಂಗತ್ತಂದ್ರೆ A ಮತ್ತು B ಎರಡೂ ಸರಿ ನೋಡಿರಿ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇನ್ನು ವೆರಿ ಇಂಪಾರ್ಟೆಂಟ್ ಕ್ವಶನ್ ರೀ. ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಈ ಲೋಕಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ ಅಥವಾ ಗರಿಷ್ಠ ಏನಪ್ಪ ಅಂದ್ರೆ ಸಾಂವಿಧಾನಿಕವಾಗಿ ಗರಿಷ್ಠ ಸಂಖ್ಯೆ ಎಷ್ಟಿರಬೇಕು ಅಂತ ಕೇಳ್ಯಾನ್ರಿ. ಓಕೆನಾ. ಸೊ ಆಪ್ಷನ್ದಾಗ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ 545 ಅಂತ ಕೊಟ್ಟಾನ, 550 ಅಂತ ಕೊಟ್ಟಾನ, 552 ಅಂತ ಕೊಟ್ಟಾನ, 560 ಅಂತ ಕೊಟ್ಟಾನ. ಇಲ್ಲಿ ಏನಪ್ಪ ಅಂತಂದ್ರೆ ಲೋಕಸಭೆ ಒಂದು ಗರಿಷ್ಠ ಸಂಖ್ಯೆ ಸಾಂವಿಧಾನಿಕ ಅನ್ವಯ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ನಾವು ಎಷ್ಟು ನೋಡ್ತೀವಪ್ಪ ಅಂತಂದ್ರೆ 550 ಸದಸ್ಯರನ್ನು ಒಳಗೊಂಡಂಥ ಒಂದು ಲೋಕಸಭೆಯ ರಚನೆಯನ್ನು ನೋಡ್ತೀವಿ ರೀ. ಓಕೆನಾ. ಇದು ವೆರಿ ಇಂಪಾರ್ಟೆಂಟ್ ರೀ. ಯಾಕಂತಂದ್ರೆ ಈ ಸಂಖ್ಯೆ ವೇರಿಯೇಷನ್ ಆಗ್ತಾ ಇದೆ ರೀ ಇವಾಗ. ಓಕೆನಾ. ಏನು 2026ರಲ್ಲಿ ಡಿಲಿಮಿಟೇಷನ್ ಕಮಿಷನ್ ಅಂತ ಬರ್ತಾ ಇದೆ ರೀ. ಓಕೆನಾ. 2026ರಲ್ಲಿ ಏನಪ್ಪ ಅಂದ್ರೆ 131ನೇ ತಿದ್ದುಪಡಿ ಮಸೂದೆ ಮುಖಾಂತರ, ವೆರಿ ಇಂಪಾರ್ಟೆಂಟ್ ಇದು ಮಸೂದೆ. ಓಕೆನಾ. ತಿದ್ದುಪಡಿ ಅಲ್ರಿ, ಮಸೂದೆ. ಒಂದಕ್ಕೆ 131ನೇ ತಿದ್ದುಪಡಿ ಮಸೂದೆ ಮುಖಾಂತರ ಏನಪ್ಪ ಅಂತಂದ್ರೆ ಈ ಡಿಲಿಮಿಟೇಷನ್ ಕಮಿಷನ್ ಅಂತ ರಚನೆ ಆಗ್ತಾ ಇದೆ ರೀ. ಸೊ ಡಿಲಿಮಿಟೇಷನ್ ಕಮಿಷನ್ ರಚನೆ ಆತಂತಂದ್ರೆ ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ಈ 550 ಇರೋದು ಸುಮಾರು 850ಕ್ಕೂ ಅಧಿಕ ಆಗುವಂಥ ಚಾನ್ಸಸ್ ಐತ್ರಿ. ಓಕೆನಾ. 850ಕ್ಕೂ ಅಧಿಕ ಆಗುವಂಥ ಚಾನ್ಸಸ್ ಐತಿ. ಯಾವುದು? ಲೋಕಸಭೆಯ ಸದಸ್ಯರ ಸಂಖ್ಯೆ. ಓಕೆನಾ. ಸೊ ಹಾಗಾಗಿ ಇದು ಏನಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ರೀ. ಸೊ ಅವಾಗ ಏನಪ್ಪ ಅಂತಂದ್ರೆ ಮೊದಲಿಗೆ ಸಂವಿಧಾನಾತ್ಮಕವಾಗಿ 550 ಮೀರಬಾರ್ದು ಅಂತ ಇತ್ತು. ಇವಾಗ ಏನಪ್ಪ ಅಂದ್ರೆ ಈ ಡಿಲಿಮಿಟೇಷನ್ ಕಮಿಷನ್ ಅನ್ನೋದು ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಒಂದು 4 ಡಿಲಿಮಿಟೇಷನ್ ಕಮಿಷನ್ ಬಂದವ್ರಿ. ಓಕೆನಾ. ಈ KA ಏನಪ್ಪ ಅಂತಂದ್ರೆ ಯಾವ್ಯಾವ ವರ್ಷದಲ್ಲಿ ಬಂದೈತಿ, ಯಾವ್ಯಾವ ವರ್ಷದಲ್ಲಿ ಬಂದಿಲ್ಲ ಅಂತ ಕೇಳ್ತಿರ್ತಾನೆ ರೀ. ಸೊ ಹಾಗಾಗಿ ನಾವೇನಪ್ಪ ಅಂತಂದ್ರೆ ಡಿಲಿಮಿಟೇಷನ್ ಕಮಿಷನ್ ಬಗ್ಗೆ ನಾವು ನೋಡ್ಕೋಬೇಕಂತಂದ್ರೆ ಇದೇನಂದ್ರೆ ಪ್ರತಿಯೊಂದು ಜನಗಣತಿ ಆದಗಳೇನ ಬರುವಂಥದ್ದು ರೀ. ಓಕೆನಾ. ಸೊ ಈಗ ಏನು ಜನಗಣತಿ ನಡೀತಾ ಇದೆಯಲ್ಲ, ಇದು ಜನಗಣತಿ ಮುಗಿದ್ಗಳೇನ ಬರುತ್ತೆ ರೀ. ಓಕೆನಾ. ಮೊಟ್ಟ ಮೊದಲಿಗೆ ಏನಪ್ಪ ಅಂದ್ರೆ 1951ರಲ್ಲಿ ಬಂತು. ಆವಾಗ ಜನಗಣತಿ ಅನ್ವಯ 1951ರಲ್ಲಿ ಬಂತು. ಆಮೇಲೆ ಏನಪ್ಪ ಅಂದ್ರೆ
62ರಲ್ಲಿ ಬಂತು. ಆಮೇಲೆ 1971ರಲ್ಲಿ ಬಂತು. ಓಕೆನಾ. ಆಮೇಲೆ ಏನಪ್ಪ ಅಂದ್ರೆ 2002ರಲ್ಲಿ ಕೊನೆಯದಾಗಿ ಬಂದಿತ್ತು. ಸೊ ಇವಾಗ ಏನಪ್ಪ ಅಂದ್ರೆ 5ನೇ ಒಂದು ಡಿಲಿಮಿಟೇಷನ್ ಕಮಿಷನ್ 2026ರಲ್ಲಿ ರಚನೆ ಆಗ್ತಾ ಇದೆ ರೀ. ಓಕೆನಾ. ಇದೇನಪ್ಪ ಅಂದ್ರೆ ಪ್ರತಿಯೊಂದು ಜನಗಣತಿ ನಂತರದಲ್ಲಿ ಏನಪ್ಪ ಅಂತಂದ್ರೆ ಬರುವಂಥದ್ದು. ಈಗ ಜನಗಣತಿ ಮೂಲಗಳನ್ನು ಬರ್ತೈತೆ. ಸೊ ಇದರ ಅನ್ವಯ ಏನಪ್ಪ ಅಂದ್ರೆ ಈ ಲೋಕಸಭೆಯ ಸೀಟು 550 ಅದಾವಲ್ಲ ರೀ, ಇದು 850 ಪ್ಲಸ್ ಆಗುವಂಥ ಚಾನ್ಸಸ್ ಐತೆ ನೋಡ್ರಿ. ಓಕೆನಾ. ನೆನ್ಪಿಡ್ತೀರಿ ಅನ್ಕೋತೀನಿ. ಡಿಲಿಮಿಟೇಷನ್ ಯಾವಾಗ ಬರ್ತಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಅಂದರೆ ಈ ಕ್ಷೇತ್ರಗಳ ವಿಂಗಡಣೆ. ಡಿಲಿಮಿಟೇಷನ್ ಅಂದ್ರೆ ಕನ್ನಡದಲ್ಲಿ ಏನಪ್ಪ ಅಂದ್ರೆ ಈ ಕ್ಷೇತ್ರಗಳ ಮರು ವಿಂಗಡಣೆ ಮಾಡುವಂಥದ್ದು. ಅಂದರೆ ಒಂದಿಷ್ಟು ಏನಪ್ಪ ಅಂತಂದ್ರೆ ಭಾರತ ಈಗ ಏನಪ್ಪ ಅಂದ್ರೆ ಅತ್ಯಧಿಕ ಜನಸಂಖ್ಯೆ ಹೊಂದಿದ ರಾಷ್ಟ್ರ ಆಗಿದೆ. ಓಕೆನಾ. ಇಡೀ ವರ್ಲ್ಡ್ನಾಗ ಏನಪ್ಪ ಅಂದ್ರೆ ಅತ್ಯಧಿಕ ಜನಸಂಖ್ಯೆ ಹೊಂದಿದ ರಾಷ್ಟ್ರವಾಗಿದೆ. ಸೊ ಅದಕ್ಕೆ ಅನುಗುಣವಾಗಿ ಏನಪ್ಪ ಅಂತಂದ್ರೆ ಈ ಪೊಲಿಟಿಕಲ್ ಸಿಸ್ಟಮನ್ನು ನಾವು ರಿಫಾರ್ಮ್ ಮಾಡ್ತಿರ್ತೀವಿ ರೀ, ಅಂದ್ರೆ ಮರು ವಿಂಗಡಣೆ ಮಾಡ್ತಿರ್ತೀವಿ. ಅದಕ್ಕೆ ಏನಪ್ಪ ಅಂದ್ರೆ ಡಿಲಿಮಿಟೇಷನ್ ಕಮಿಷನ್ ಜಾರಿ ಆಗ್ತಿರ್ತೈತೆ ರೀ. ಓಕೆನಾ. 2026ರಲ್ಲಿ ಈ ಸದ್ದು ಐತ್ರಿ. ಸೊ ಇದರ ಅನ್ವಯ ಏನಪ್ಪ ಅಂತಂದ್ರೆ 550 ಏನು ಈ 550 ಐತಲ್ಲ ರೀ, ಇದು ಗರಿಷ್ಠ ಸಂಖ್ಯೆ ರೀ. ಬಟ್ ಪ್ರಸ್ತುತ ಏನಪ್ಪ ಅಂತಂದ್ರೆ 545. ಓಕೆನಾ. 545 ಸೀಟುಗಳು ಏನಪ್ಪ ಅಂದ್ರೆ ಆ್ಯಕ್ಟಿವ್ ಇರುವಂಥ ಅಥವಾ ಪ್ರಸ್ತುತ ಲೋಕಸಭೆಯಲ್ಲಿ ಇರುವಂಥ ಸೀಟ್ಗಳಾಗಿದ್ದಾವೆ ನೋಡಿರಿ. ಇದನ್ನು ಕೇಳ್ಬೋದು, ಅದನ್ನು ಕೇಳ್ಬೋದು. ಗರಿಷ್ಠ ಅಂತಂದ್ರೆ 550. ಅದೇ ನಾವು ಪ್ರಸ್ತುತ ಇರುವಂಥ ಸೀಟ್ಗಳಂತಂದ್ರೆ 545 ರೀ. ಓಕೆನಾ. ಇನ್ನು ರಾಜ್ಯಸಭೆ ಅಂತ ಬಂದರೆ 250 ಸೀಟ್ಗಳು ಗರಿಷ್ಠ ಅಂತಿರ್ತಾವೆ. ಪ್ರಸ್ತುತ ಅಂದ್ರೆ 245 ಸೀಟ್ಗಳು ಅವು ವರ್ಕ್ ಆಗ್ತಿರ್ತಾವೆ ರೀ. ಓಕೆನಾ. ನೆನ್ಪಿಡ್ತೀರಿ ಅನ್ಕೋತೀನಿ. ಸೊ ನೆಕ್ಸ್ಟ್ ಹೋಗೋಣ. ವೆರಿ ಇಂಪಾರ್ಟೆಂಟ್ ಬಂತು ನೋಡ್ರಿ. ಇನ್ನೇಗೆ ಹೇಳಿದ್ವಿ ನಾವು, ಅದೇ ಬಂತು. ಏನಂತಂದ್ರೆ ಈ ರಾಜ್ಯಸಭೆಯ ಸದಸ್ಯರ ಗರಿಷ್ಠ ಒಂದು ಸಂಖ್ಯೆ ಎಷ್ಟು ಅಂತ ಕೇಳಿದಾನ. ಓಕೆನಾ. ಸೊ ನಾ ಹೇಳಿದೆ ಗರಿಷ್ಠ ಅಂತ ಬಂದರೆ ಇದ್ರದ್ದು 250 ಅಂತ. ಆಮೇಲೆ ಪ್ರಸ್ತುತ ಆ್ಯಕ್ಟಿವ್ ಇರುವಂಥ ರಾಜ್ಯಸಭಾ ಸದಸ್ಯರ ಒಂದು ಸಂಖ್ಯೆ ಅಂತ ಬಂದರೆ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ 245. ಇದರಲ್ಲಿ ಏನಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಸದಸ್ಯರನ್ನು, ಓಕೆನಾ, ಸುಮಾರು 12 ಸದಸ್ಯರನ್ನು, ಓಕೆನಾ, ಸುಮಾರು 12 ಸದಸ್ಯರೇನಪ್ಪ ಅಂದ್ರೆ ರಾಷ್ಟ್ರಪತಿ 80ನೇ ವಿಧಿ ಮುಖಾಂತರ, ಓಕೆನಾ, 80ನೇ ವಿಧಿ ಮುಖಾಂತರ ನಾಮನಿರ್ದೇಶನ ಅಂತ ಮಾಡ್ತಾರೆ. ಓಕೆನಾ. ನಾಮನಿರ್ದೇಶನ ಅಂತ ಮಾಡ್ತಾರೆ. ಓಕೆನಾ. ಸೊ ಉಳ್ಕಾದವ್ರು ಏನಪ್ಪ ಅಂತಂದ್ರೆ ಡೈರೆಕ್ಟಾಗಿ ಎಲೆಕ್ಟ್ ಆಗಿರ್ತಾರೆ. ಸೊ ಈ 12 ಸದಸ್ಯರು ವೆರಿ ಇಂಪಾರ್ಟೆಂಟು, ಮತ್ತು 80ನೇ ವಿಧಿ ಕೂಡ ಇಂಪಾರ್ಟೆಂಟ್ ರೀ. ಓಕೆನಾ. ಉಳ್ಕಾದ ಸದಸ್ಯರು ಏನಪ್ಪ ಅಂತಂದ್ರೆ ಹಲವಾರು ರಾಜ್ಯಗಳಿಂದ ಆಯ್ಕೆ ಆಗ್ತಿರ್ತಾರೆ ವಿಧಾನಸಭೆಯ ಕ್ಷೇತ್ರಗಳಿಂದ. ಅಂದರೆ ವಿಧಾನಸಭೆ ವೋಟಿಂಗ್ ಮುಖಾಂತರ ಅಲ್ಲ, ಜನಸಾಮಾನ್ಯರ ವೋಟಿಂಗ್ ಮುಖಾಂತರ ಅಲ್ಲ, ಏನು ವಿಧಾನಸಭಾ ಸದಸ್ಯರು ಇರ್ತಾರಲ್ಲ ಅವ್ರು ವೋಟ್ ಮಾಡಿ ಇವ್ರನ್ನ ಎಲೆಕ್ಟ್ ಮಾಡಿ ಕಳಿಸ್ತಿರ್ತಾರೆ. ಓಕೆನಾ. ಸೊ ಇದು ಏನಪ್ಪ ಅಂದ್ರೆ ಪ್ರೊಸೀಜರು. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಯಾವ ವಿಧಿಯ ಅಡಿಯಲ್ಲಿ ಹಣಕಾಸು ಆಯೋಗ ರಚನೆಗೊಳ್ಳುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ರೀ ಇದು ಕೂಡ. ಯಾಕಪ್ಪ ಅಂತಂದ್ರೆ ಇತ್ತೀಚೆಗೆ ಏನಪ್ಪ ಅಂತಂದ್ರೆ ಬರ್ತೀನಿ ಕ್ವಶನ್ಗೆ. ಓಕೆನಾ. ಹಣಕಾಸು ಆಯೋಗ, ಇದ್ರ ಕ್ವಶನ್ ಏನಪ್ಪ ಅಂದ್ರೆ ಹಣಕಾಸು ಆಯೋಗವನ್ನು ರಚಿಸಲು ಯಾವ ವಿಧಿಯು ಅವಕಾಶ ನೀಡುತ್ತದೆ ಅಂತ. ಓಕೆನಾ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ಈ 280ನೇ ವಿಧಿ ಮುಖಾಂತರ ರೀ. ವೆರಿ ವೆರಿ ಇಂಪಾರ್ಟೆಂಟು. 280ನೇ ವಿಧಿ ಮುಖಾಂತರ ಏನಪ್ಪ ಅಂದ್ರೆ ನಾವು ಫೈನಾನ್ಸ್ ಕಮಿಷನನ್ನು ನೇಮಕ ಮಾಡ್ತೀವಿ ರೀ. ಓಕೆನಾ. ಸೊ ಇದು ಏನು ಪ್ರೊಸೀಜರ್ ಏನೈತಲ್ಲ ರೀ, ಇದನ್ನು ರಾಷ್ಟ್ರಪತಿಯವರು ನಿರ್ವಹಿಸ್ತಾರೆ ರೀ. ಓಕೆನಾ. 1951ರಾಗ ಏನಪ್ಪ ಅಂದ್ರೆ ಮೊಟ್ಟ ಮೊದಲ ಒಂದು ಫೈನಾನ್ಸ್ ಕಮಿಷನ್ ರಚನೆ ಆಗುತ್ತೆ ರೀ. ಯಾರಪ್ಪ ಅಂತಂದ್ರೆ KC ನಿಯೋಗಿ ಅಂತ. ಓಕೆನಾ. ನಿಯೋಗಿ ಅಂಡ್ರ ಇದು ಆರಂಭವಾಗುವಂಥದ್ದು ರೀ. ಓಕೆನಾ. ಸೊ ಪ್ರಸ್ತುತ ಯಾಕೆ ಇಂಪಾರ್ಟೆಂಟ್ ರೀ ಅಂತಂದ್ರೆ ಏನೊಂದು ಪ್ರಸ್ತುತ ಯಾಕಪ್ಪ ಅಂತಂದ್ರೆ 16ನೇ ಹಣಕಾಸು ಆಯೋಗ ಅಂತ ಬರುತ್ತೆ ರೀ. ಓಕೆನಾ. ಪ್ರಸ್ತುತ ಹಣಕಾಸು ಆಯೋಗ 16ನೇ ಹಣಕಾಸು ಆಯೋಗ. ಇದು ಒಂದು ಏನಪ್ಪ ಅಂತಂದ್ರೆ ಇದರ ಅವಧಿ ಅಂತ ಬರುತ್ತೆ. ಸಾಮಾನ್ಯವಾಗಿ ಹಣಕಾಸು ಆಯೋಗದ ಅವಧಿ ಅಂತಂದ್ರೆ 5 ವರ್ಷ ಇರ್ತೈತೆ ರೀ. ಓಕೆನಾ. ಇದರ ಅವಧಿ ಏನಪ್ಪ ಅಂತಂದ್ರೆ ಈ 2026 ಏಪ್ರಿಲಿಂದ ಸ್ಟಾರ್ಟ್ ಆಗಿ, ಓಕೆನಾ, ಏಪ್ರಿಲ್ 1ಕ್ಕೆ ಸ್ಟಾರ್ಟ್ ಆಗುತ್ತಾ. ವೆರಿ ಇಂಪಾರ್ಟೆಂಟು. ಏಪ್ರಿಲ್ 1ಕ್ಕೆ ಸ್ಟಾರ್ಟ್ ಆಗಿ ಮುಂದೇನಪ್ಪ ಅಂದ್ರೆ 2031 ಅಂದರೆ 2031 ಮಾರ್ಚ್ 31ಕ್ಕೆ ಎಂಡ್ ಆಗುತ್ತೆ ರೀ. ಓಕೆನಾ. ಸೊ ಹಾಗಾಗಿ ಏನಪ್ಪ ಅಂದ್ರೆ ಈ ಒಂದು ಏನು ಹಣಕಾಸು ಆಯೋಗ ಇಂಪಾರ್ಟೆಂಟ್ ಆಗುತ್ತೆ ರೀ ನಮಗೆ. ಓಕೆನಾ. ಯಾಕಂತಂದ್ರೆ ರೀಸೆಂಟಾಗಿ ಕರೆಂಟ್ ಅಫೇರ್ಸ್ದಾಗ ಈ ಏಪ್ರಿಲ್ 1ಕ್ಕೆ ಇದರ ಕಾರ್ಯಗಳು ಆರಂಭ ಆಗಿದಾವೆ ರೀ. ಓಕೆನಾ. ಯಾರು ನೇಮಕ ಮಾಡ್ತಾರಪ್ಪ ಅಂತಂದ್ರೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಓಕೆನಾ. ಇನ್ನು ಇದರ ಒಂದು ಅಧ್ಯಕ್ಷತೆಯನ್ನು ಅಂದ್ರೆ ಪ್ರತಿಯೊಂದು ಫೈನಾನ್ಷಿಯಲ್ ಕಮಿಷನ್ಗೂ ಅಧ್ಯಕ್ಷತೆ ಇರ್ತದೆ ರೀ. ಈ 15ನೇದು ಐತಲ್ಲ ರೀ, NK ಸಿಂಗ್ ಅಂತ ಇದ್ದ 15ನೇದು. ಓಕೆನಾ. 15ನೇದು ಏನಪ್ಪ ಅಂದ್ರೆ NK ಸಿಂಗ್. ಈಗ 16ನೇದು ಬಂದೈತಲ್ಲ ರೀ, ಇದು ಹೊಸದಾಗಿ ಅಂದ್ರೆ 16ನೇ ಒಂದು ಹಣಕಾಸು ಆಯೋಗ ಐತಲ್ಲ ರೀ, ಇದ್ರದ್ದು ಅರವಿಂದ್ ಪನಾಗ್ರಿಯಾ. ಓಕೆನಾ. ಅರವಿಂದ ಪನಾಗ್ರಿಯಾ ಅಂತ ಬರ್ತಾರೆ ರೀ. ಓಕೆನಾ. ಪನಾಗ್ರಿಯಾ. ಸೊ ಇವ್ರು ಏನಪ್ಪ ಅಂದ್ರೆ 16ನೇ ಹಣಕಾಸಿನ ಆಯೋಗದ ಒಂದು ಅಧ್ಯಕ್ಷರಿದ್ದಾರೆ ರೀ. ಓಕೆನಾ. ಸೊ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ರಾಜ್ಯದಲ್ಲಿಯೂ ಕೂಡ ಏನಪ್ಪ ಅಂತಂದ್ರೆ ಈ ಹಣಕಾಸು ಆಯೋಗ ಅನ್ನೋದು ಸ್ಥಾಪನೆ ಆಗ್ತಿರ್ತೈತೆ ರೀ. ಓಕೆನಾ. ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ
5ನೇ ಹಣಕಾಸು ಆಯೋಗ ಪ್ರಸ್ತುತ ಚಾಲನೆಯಲ್ಲಿ ಐತ್ರಿ. ಎಷ್ಟನೇದ್ರಿ? 5ನೇ ಹಣಕಾಸು ಆಯೋಗ. ಯಾರ ಅಧ್ಯಕ್ಷತೆ ಅಂತ ಕೂಡ ಕೇಳ್ತಾರೆ? ಸಿ ನಾರಾಯಣ ಸ್ವಾಮಿ. ಓಕೆನಾ? ನಾರಾಯಣ ಸ್ವಾಮಿ, ಸಿ ನಾರಾಯಣ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಪ್ರಸ್ತುತ ಹಣಕಾಸು ಆಯೋಗ ರನ್ನಿಂಗ್ನಾಗ ಐತ್ರಿ. ಓಕೆನಾ? ಸೊ ನೆನಪಿಡ್ತೀರಿ ಅನ್ಕೋತೀನಿ. ಇದೇನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಕೇಂದ್ರದಲ್ಲಿ 5 ವರ್ಷ ಅವಧಿಗೆ ರಾಷ್ಟ್ರಪತಿಯವರು ಹಣಕಾಸು ಆಯೋಗವನ್ನು 280ನೇ ವಿಧಿ ಮುಖಾಂತರ ನೇಮಕ ಮಾಡ್ತಾರೆ ನೋಡ್ರಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವೆರಿ ಇಂಪಾರ್ಟೆಂಟ್. ನಿನ್ನೆ ನಾನು ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೆ. ಓಕೆನಾ? ಈ ಸಂವಿಧಾನದ ಹೆಂಗಪ್ಪ ಅಂದ್ರೆ ಅಲ್ಲೇ ಹೇಳಿರ್ತೀವಿ ನಾವು, ಬಟ್ ಅವೇ ರಿಪೀಟ್ ಆಗ್ತಿರ್ತಾವೆ ರೀ ಕ್ವಶನ್ಯಾಗ. ಓಕೆನಾ? ಈ ಸಾರ್ವತ್ರಿಕ ಏನಪ್ಪ ಅಂದ್ರೆ ಭಾರತದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನವನ್ನು ಯಾವ ವಿಧಿ ಅಡಿಯಲ್ಲಿ ಖಾತರಿಪಡಿಸಿಕೊಳ್ಳಲಾಗುತ್ತದೆ ಅಂದ್ರೆ ಏನು ನಾನು ನಿನ್ನೆ ಈ 18ರಿಂದ 21ಕ್ಕೆ ಏಜ್ ರಿಡಕ್ಷನ್ ಆಗಂತ ತಿದ್ದುಪಡಿ ಯಾವುದಂತ ಅಂದಿದ್ದೆ ಅಂದರೆ 61ನೇ ತಿದ್ದುಪಡಿ 1989 ಅಂತ ನಾವು ನಿನ್ನೆ ಹೇಳಿದ್ದೀವಿ ರೀ. ಓಕೆನಾ? ಇವತ್ತೇನಪ್ಪ ಅಂತಂದ್ರೆ ಈ ಏಜನ್ನು ಏನು 21ರಿಂದ 18ಕ್ಕೆ ರಿಡಕ್ಷನ್ ಆಯ್ತಲ್ಲ. ಓಕೆನಾ? 21ರಿಂದ 18ಕ್ಕೆ ರಿಡಕ್ಷನ್ ಆಯ್ತಲ್ಲ. ಸೊ ಈ 18ಕ್ಕೆ ವೋಟರ್ ಐ ಡಿ ಪಕ್ಕ ಏನಪ್ಪ ಅಂದ್ರೆ ಕಡ್ಡಾಯವಾಗಿ ವಯಸ್ಕರ ಮತದಾನಕ್ಕೆ ಸಂಬಂಧಪಟ್ಟಂಗೆ ವೋಟರ್ ಐ ಡಿ ನೀಡಲೇಬೇಕು ಚುನಾವಣಾ ಆಯೋಗ ಅಂತ ಯಾವ ವಿಧಿ ಹೇಳುತ್ತಂತ ಕ್ವಶನ್ ರೀ. ಓಕೆನಾ? ಸೊ ಇಲ್ಲಿ ಏನಪ್ಪ ಅಂದ್ರೆ ಆನ್ಸರ್ ನಾನು ನಿನ್ನೆ ಹೇಳಿದ್ದೆ 326ನೇ ವಿಧಿ ಮುಖಾಂತರ ಏನಪ್ಪ ಅಂತಂದ್ರೆ ಇದನ್ನು ಅವಕಾಶ ನೀಡ್ತಾರಂತ. ಓಕೆನಾ? ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ 326ನೇ ವಿಧಿ ನೋಡಿರಿ. ಓಕೆನಾ? ಸೊ 21ರಿಂದ 18ಕ್ಕೆ ರಿಡಕ್ಷನ್ ಆಗಿರೋದು ಯಾವ ಒಂದು ತಿದ್ದುಪಡಿ ಅಂದ್ರೆ ಇಲ್ಲಿ ಐತೆ ನೋಡಿರಿ. 61ನೇ ತಿದ್ದುಪಡಿ 1989ರಲ್ಲಿ ಯಾರು ಮಾಡ್ತಾರಂತ ಕೂಡ ಹೇಳಿದ್ದೆ? ರಾಜೀವ್ ಗಾಂಧಿ. ಓಕೆನಾ? ದ ಯಂಗ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಕರಿತೀವಿ ನಾವು ರಾಜೀವ್ ಗಾಂಧಿನ. ಓಕೆನಾ? ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇನ್ನೊಂದೆರಡು ಆಪ್ಷನ್ ಅಲ್ಲಿ ಬರ್ತಾವೆ. ಬಟ್ ಇಲ್ಲಿ ಏನಪ್ಪ ಅಂದ್ರೆ ಸಂವಿಧಾನದ ಯಾವ ತಿದ್ದುಪಡಿಯು ಕೃಷಿಯನ್ನು ಕೇಂದ್ರ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಸೇರಿಸಿದೆ ಅಂತ. ಓಕೆನಾ? ನೋಡಿರಿ, ಒಂದಿಷ್ಟು ಏನಪ್ಪ ಅಂತಂದ್ರೆ ನಿಮಗೆ ಗೊತ್ತೈತೆ ಇಲ್ಲ ಅಂತ ಚೆಕ್ ಮಾಡೋಕೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಕ್ವಶನ್ ಕೇಳ್ತಿರ್ತಾನೆ ರೀ. ಇಲ್ಲಿ ಏನಪ್ಪ ಅಂದ್ರೆ ಕೃಷಿ ಅನ್ನೋದು ಸಾಮಾನ್ಯವಾಗಿ ಮೊದಲಿಂದನೂ ಏನಪ್ಪ ಅಂದ್ರೆ ಸಮವರ್ತಿ ಪಟ್ಟಿಯಾಗಿ ಐತ್ರಿ. ಓಕೆನಾ? ಈ ಕೃಷಿ ಅನ್ನೋದು ಏನಪ್ಪ ಅಂದ್ರೆ ಮೊದಲಿಂದನೂ ಸಮವರ್ತಿ ಪಟ್ಟಿಯಾಗೈತಿ. ಅವ ಏನು ಹೇಳೋಣ, ಕೇಂದ್ರ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಕೃಷಿಯನ್ನು ವರ್ಗಾಯಿಸಿರುವಂಥ ತಿದ್ದುಪಡಿ ಅಂತ ಕೇಳಿದಾನೆ ರೀ. ಸೊ ಯಾಕಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಈ 42ನೇ ತಿದ್ದುಪಡಿ ಅಂತ ಬರುತ್ತೆ ರೀ. ಓಕೆನಾ? ಸಂವಿಧಾನದಲ್ಲಿ 42ನೇ ತಿದ್ದುಪಡಿ ಅಂತ ಬರುತ್ತೆ. ಅಲ್ಲಿ ಏನು ಮಾಡ್ತೀವಪ್ಪ ಅಂತಂದ್ರೆ ನಾವು ಸಾಮಾನ್ಯವಾಗಿ ಒಂದಿಷ್ಟು ವಿಷಯಗಳನ್ನು, ಒಂದು 5 ವಿಷಯಗಳನ್ನು ಏನಪ್ಪ ಅಂತಂದ್ರೆ ನಾವು ಕೇಂದ್ರ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಕೊಂಡ್ಕೊಂಡು ಬರ್ತೀವಿ. ಓಕೆನಾ? ಸೊ ಹಾಗಾಗಿ ಏನಪ್ಪ ಅಂದ್ರೆ ಸುಮಾರು ಜನ ಏನಂದ್ರೆ 42ನೇ ತಿದ್ದುಪಡಿ ಅಂತ ಅನ್ಕೊಂಡ್ಬಿಡ್ತಾರೆ. ಬಟ್ ಅಲ್ಲಿ ಏನಪ್ಪ ಅಂತಂದ್ರೆ 42ನೇ ತಿದ್ದುಪಡಿಯಾಗಿ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ 42ನೇ ತಿದ್ದುಪಡಿ 1976 ಇದನ್ನು ಮಿನಿ ಸಂವಿಧಾನ ಅಂತ ಕರೀತಾರೆ ಅಥವಾ ಇಂದಿರಾ ಗಾಂಧಿ ಸಂವಿಧಾನ ಅಂತ ಕರೀತಾರೆ. ಇಲ್ಲಿ ಏನಂತಂದ್ರೆ ಸಾಮಾನ್ಯವಾಗಿ ಈ ಶಿಕ್ಷಣವನ್ನು, ಆಮೇಲೆ ಅರಣ್ಯವನ್ನು, ಆಮೇಲೆ ಪ್ರಾಣಿ ಮತ್ತು ಪಕ್ಷಿಗಳನ್ನು ಅಥವಾ ಪ್ರಾಣಿ ಮತ್ತು ವನ್ಯಜೀವಿ ಧಾಮಗಳನ್ನು, ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನ್ಯಾಯಯುತ ಆಡಳಿತ ಅಂತ ಅವು ಬರ್ತಾವೆ. ಆಮೇಲೆ ಕೆಲವೊಂದಿಷ್ಟು ಏನಪ್ಪ ಅಂತಂದ್ರೆ ಮಾನದಂಡಗಳನ್ನು, ಓಕೆನಾ, ಮೆಜರ್ಮೆಂಟ್ ಮಾಡುವಂಥ ಮಾನದಂಡಗಳನ್ನು, ಈ 5 ವಿಷಯಗಳನ್ನು ಏನಪ್ಪ ಅಂತಂದ್ರೆ ಕೇಂದ್ರ ಪಟ್ಟಿಯಿಂದ ರಾಜ್ಯ ಪಟ್ಟಿಗೆ ಸೇರಿಸ್ತಾರೆ. ಓಕೆನಾ? ಇದರಲ್ಲಿ ಯಾವುದೇ ಥರನಾದಂಥ ಕೃಷಿ ಇಲ್ಲರಿ. ಓಕೆನಾ? ಕೃಷಿ ಏನಪ್ಪ ಅಂದ್ರೆ ಮೊದಲಿಂದನೂ ಅದು ಸಮವರ್ತಿ ಪಟ್ಟಿಯಾಗಿರುವಂಥದ್ದು ರೀ. ಸೊ ಹಾಗಾಗಿ ಇದಕ್ಕೆ ಏನಪ್ಪ ಅಂದ್ರೆ ಆನ್ಸರ್ ಮೇಲಿನ ಯಾವುದೇ ತಿದ್ದುಪಡಿ ಇದಕ್ಕೆ ಸಂಬಂಧಿಸಿಲ್ಲ ಅಂತ. ಓಕೆನಾ? ಡಿ ಆನ್ಸರ್. ಸೊ ಇದಕ್ಕೆ ಏನಪ್ಪ ಅಂದ್ರೆ ಡಿ ಆನ್ಸರ್ ಆಗುತ್ತೆ ನೋಡಿರಿ. ಕೆಲವೊಂದಿಷ್ಟು ಟೈಮ್ ಏನಪ್ಪ ಅಂದ್ರೆ ಸಂವಿಧಾನ ಈಸಿ ಸಬ್ಜೆಕ್ಟು, ಬಟ್ ಏನಂದ್ರೆ ಕನ್ಫ್ಯೂಷನ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ರೀ. ಓಕೆನಾ? ಆವಾಗ ನಾವೇನಪ್ಪ ಅಂತಂದರೆ ಅವನ್ನ ನೀಟಾಗಿ ಅರ್ಥ ಮಾಡ್ಕೋಬೇಕು ಅಷ್ಟೇ. ಓಕೆನಾ? ಸೊ ಇಲ್ಲಿ ನಾನು ನಿನ್ನೆ ಆಲ್ರೆಡಿ ಹೇಳಿದ್ದೆ ಮೂಲಭೂತ ಹಕ್ಕುಗಳನ್ನು ಸಾಮಾನ್ಯವಾಗಿ ಯಾವ ಭಾಗದಲ್ಲಿ ನೋಡ್ತೀವಿ ಅಂತ. ಓಕೆನಾ? ಅದನ್ನು ನಾವೇನಪ್ಪ ಅಂದರೆ 3ನೇ ಭಾಗದಲ್ಲಿ ನೋಡ್ತೀವಿ ಅಂತ ಹೇಳಿದ್ದೀವಿ. ಸೊ ಇವತ್ತೇನಪ್ಪ ಅಂತಂದ್ರೆ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಯಾವ ದೇಶದ ಸಂವಿಧಾನದಿಂದ ಪ್ರೇರಿತವಾಗಿವೆ. ಓಕೆನಾ? ಸೊ ಮೂಲಭೂತ ಹಕ್ಕುಗಳು ವೆರಿ ಇಂಪಾರ್ಟೆಂಟು. ಈ ಒಂದು ನ್ಯಾಯರಕ್ಷಿತ ಹಕ್ಕುಗಳು ಎಲ್ಲ ನಾಗರಿಕರಿಗೂ ಸಿಗುವಂಥದ್ದು. ಓಕೆನಾ? ಭಾರತೀಯ ನಾಗರಿಕರು ಹಾಗೂ ವಿದೇಶಿ ನಾಗರಿಕರು ಕೂಡ ಮೂಲಭೂತ ಹಕ್ಕುಗಳು ಸಂಬಂಧಪಡ್ತಾವೆ ರೀ. ಸೊ ಅಲ್ಲೇನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಮೂಲಭೂತ ಹಕ್ಕುಗಳು ಯಾವ ದೇಶದ ಪ್ರೇರಣೆಯಿಂದ ಬಂದಿದ್ದಾವೆ ಭಾರತ ಒಂದು ಸಂವಿಧಾನಕ್ಕೆ ಅಂತಂದ್ರೆ ಸಾಮಾನ್ಯವಾಗಿ ಇಲ್ಲಿ ಬ್ರಿಟನ್ ಅಂತ ಕೊಟ್ಟಾನ, ಜರ್ಮನ್ ಅಂತ ಕೊಟ್ಟಾನ, ಅಮೇರಿಕ ಅಂತ ಕೊಟ್ಟಾನ, ಫ್ರಾನ್ಸ್ ಅಂತ ಕೊಟ್ಟಾನ. ಇಲ್ಲಿ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಅಮೇರಿಕ ಸಂವಿಧಾನ. ಓಕೆನಾ? USA ಸಂವಿಧಾನದಿಂದ ನಾವು ಮೂಲಭೂತ ಹಕ್ಕುಗಳನ್ನು ತೊಗೊಂಡಿವಿ. ಓಕೆನಾ? ಈ ಸಂವಿಧಾನದಿಂದ ಏನಪ್ಪ ಅಂತಂದ್ರೆ ಸ್ವತಂತ್ರ ನ್ಯಾಯಾಂಗವನ್ನು ತೊಗೋತೀವಿ, ಯಾವುದು ಅಮೇರಿಕ ಸಂವಿಧಾನದಿಂದ. ಆಮೇಲೆ ನ್ಯಾಯಿಕ ವಿಮರ್ಶೆ ಅಂತ ತೊಗೋತೀವಿ. ಆಮೇಲೆ ರಾಷ್ಟ್ರಪತಿಗಳ ಒಂದು ಮಹಾಭಿಯೋಗ, ಓಕೆನಾ, ಮಹಾಭಿಯೋಗ ಪ್ರಕ್ರಿಯೆಯನ್ನು ಕೂಡ ಅಮೇರಿಕ ಸಂವಿಧಾನದಿಂದ ತೆಗೆದುಕೊಳ್ತಾವೆ ನೋಡ್ರಿ. ಇನ್ನು ಬ್ರಿಟನ್ ಸಂವಿಧಾನದ ನಾನು ನಿನ್ನೆ ಹೇಳಿದ್ದೆ ಏನಪ್ಪ ಅಂತಂದ್ರೆ ಸಂಸದೀಯ ಸರ್ಕಾರ, ಆಮೇಲೆ ರಿಟ್ಗಳು,
ಆಮೇಲೆ ಏಕಪೌರತ್ವ, ಆಮೇಲೆ ಕಾನೂನು ರಚನೆಯ ಪ್ರಕ್ರಿಯೆ, ಇವನ್ನೆಲ್ಲ ಏನಪ್ಪ ಅಂತಂದ್ರೆ ನಾವು ಬ್ರಿಟನ್ ಸಂವಿಧಾನದಿಂದ ಎರವಲು ಪಡ್ಕೊಂಡಿವ್ರಿ. ಓಕೆನಾ. ಇನ್ನು ಫ್ರಾನ್ಸ್ ಅಂತ ಬರುತ್ತಲ್ರಿ, ಇದರಿಂದ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಫ್ರಾನ್ಸ್ನಿಂದ ಏನಪ್ಪ ಅಂತಂದ್ರೆ ಈ ಏನು ಸ್ವಾತಂತ್ರ್ಯ, ಆಮೇಲೆ ಸಮಾನತೆ, ಭಾತೃತ್ವ, ಓಕೆನಾ, ಈ ಅಂಶಗಳನ್ನು ಏನು ಫ್ರಾನ್ಸ್ ಕ್ರಾಂತಿ ಅಂತ ಆಗುತ್ತಲ್ಲ 1783-89, ಸೊ ಆ ಒಂದು ಕ್ರಾಂತಿಯಿಂದ ನಾವು ಇವುಗಳನ್ನು ಪಡ್ಕೊಂಡಿವ್ರಿ. ಓಕೆನಾ. ಇನ್ನು ಜರ್ಮನ್ ಸಂವಿಧಾನ ಅಂತಂದ್ರೆ ಸಂವಿಧಾನ ತಿದ್ದುಪಡಿ ಮಾಡುವಂಥ ಏನಪ್ಪ ಅಂದ್ರೆ ಈ ಏನು ಪ್ರೊಸೀಜರು ಅಥವಾ ಹಂತಗಳನ್ನು ನಾವು ಜರ್ಮನ್ ಸಂವಿಧಾನದಿಂದ ಎರವಲು ಪಡ್ಕೋತೀವಿ ನೋಡ್ರಿ. ಓಕೆನಾ. ಆಮೇಲೆ ಈ ತುರ್ತು ಪರಿಸ್ಥಿತಿಯಲ್ಲಿ ಕೆಲವೊಂದಿಷ್ಟು ವಿಧಿಗಳು ರದ್ದಾಗಕ್ಕೆ ಅಥವಾ ತುರ್ತು ಪರಿಸ್ಥಿತಿಗಳ ಒಂದು ವ್ಯವಹಾರವನ್ನು ಈ ಜರ್ಮನ್ ಸಂವಿಧಾನದಿಂದ ಪಡ್ಕೋತೀವಿ ನೋಡ್ರಿ. ಓಕೆನಾ. ಸೊ ಇಷ್ಟೇನಪ್ಪ ಅಂತಂದ್ರೆ ಎರವಲುಗಳಾಗಿರ್ತೈತಿ. ಆಮೇಲೆ ಹೆಂಗೆ ಬರ್ತಾವೆ ಹಂಗೆ ಹೇಳ್ಕೊತಾ ಹೋಗೋಣ. ಓಕೆನಾ. ಈ ಫ್ರಾನ್ಸದ್ದು ತುಂಬ ಸಾರಿ ಕೇಳಿದಾನೆ ರೀ, ಏನಂತಂದ್ರೆ ಸಾಮಾನ್ಯವಾಗಿ ಇದು ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವ. ಓಕೆನಾ. ಇವನ್ನೇನಪ್ಪ ಅಂತಂದ್ರೆ 42ನೇ ತಿದ್ದುಪಡಿ ಮುಖಾಂತರ ಏನಪ್ಪ ಅಂತಾರೆ ಇಲ್ಲಿ ಸೇರಿಸ್ಕೊಳ್ಳುವಂಥದ್ದು. ಓಕೆನಾ. ಮೊದಲು ಇರಲಿಲ್ಲ ರೀ, ಬಟ್ ಆಮೇಲೆ ಸೇರಿಸ್ಕೋತಾರೆ. ಓಕೆನಾ. ಸೊ ಈ ಒಂದು ಚಾಪ್ಟರ್ ಏನಪ್ಪ ಅಂತಾರೆ ಇಲ್ಲಿಗೆ 60ನೇ ಕ್ವಶನ್ಗೆ ಏನಪ್ಪ ಅಂತಂದ್ರೆ ಕಂಪ್ಲೀಟ್ ಆಗುವಂಥದ್ದು. ಓಕೆ. ಸೊ ನೆಕ್ಸ್ಟ್ ಚಾಪ್ಟರ್ದು ಕ್ವಶನ್ ಏನಪ್ಪ ಅಂತಂದ್ರೆ ನಾನು ಹೇಳಿದ್ದೆ ಫಸ್ಟ್ ಚಾಪ್ಟರ್ ಮೇಲೆ 60 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ ಅಂತ. ನೋಡಿರಿ 60ಕ್ಕೆ 60 ಆಲ್ಮೋಸ್ಟ್ ಆಲ್ ಇಂಪಾರ್ಟೆಂಟ್ ಅದಾವೆ ರೀ. ಓಕೆನಾ. ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅನ್ಸಲ್ಲ, ಬಟ್ ಸ್ಟೇಟ್ಮೆಂಟ್ ಲೆವೆಲ್ ಬಂದಾಗ ಅವು ಕೂಡ ಇಂಪಾರ್ಟೆಂಟ್ ಆಕ್ಕವ್ರಿ. ಓಕೆನಾ. ಸೊ ಈ ಒಂದು ಚಾಪ್ಟರ್ದು ಏನಪ್ಪ ಅಂದ್ರೆ ಸಂವಿಧಾನದ ಇಂಟ್ರೊಡಕ್ಷನ್. ಓಕೆನಾ. ಅದರಲ್ಲಿ ಏನಪ್ಪ ಅಂತಾರೆ ಸಾಮಾನ್ಯವಾಗಿ ಒಟ್ಟು ಟೋಟಲ್ 60 ಕ್ವಶನ್ ನಾವು ಸಾಲ್ವ್ ಮಾಡಿದ್ವಿ. ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಸಂವಿಧಾನದ ತಯಾರಿಕೆ ಅಥವಾ ಇತಿಹಾಸ ಅಂತ ಬರುತ್ತೆ. ಓಕೆನಾ. ಸೊ ಇದು ಏನಪ್ಪ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ರೀ. ಯಾಕಂದ್ರೆ ಈ ಸಂವಿಧಾನ ತಯಾರು ಮಾಡೋದ್ನಾಗ ಸಾಮಾನ್ಯ ಕಷ್ಟಪಟ್ಟಿಲ್ಲ ರೀ. ಓಕೆನಾ. ಯಾಕಪ್ಪ ಅಂತಂದ್ರೆ ನಾವು ಜಗತ್ತಿನ ಅತಿ ದೊಡ್ಡ ಬರವಣಿಗೆಯ ಸಂವಿಧಾನ ನಮ್ಮ ಭಾರತದ ಐತಲ್ಲ ರೀ. ಸಾಮಾನ್ಯವಾಗಿ ಯಾವ ರೀತಿಯಾದಂಥ ಸಂವಿಧಾನ ಅಂತಂದ್ರೆ ಅತಿ ದೊಡ್ಡ ಏನಪ್ಪ ಅಂತಂದ್ರೆ ಬರವಣಿಗೆಯ ಸಂವಿಧಾನ ಅಂತ ನೋಡ್ತೀವಿ ನಾವು. ಓಕೆನಾ. ಸೊ ಹಾಗಾಗಿ ಭಾರತದ ಸಂವಿಧಾನ ಎಲ್ಲ ದೇಶಗಳಿಗಿಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ ರೀ. ಓಕೆನಾ. ಅತ್ಯಂತ ಹಳೆಯ ಬರವಣಿಗೆಯ ಸಂವಿಧಾನ ಅಂದ್ರೆ ಅಮೇರಿಕದ್ದು, ಬಟ್ ಅತಿ ದೊಡ್ಡ ಅಂತ ಬಂದಾಗ ಓಕೆನಾ ಅತಿ ದೊಡ್ಡ ಬರವಣಿಗೆಯ ಸಂವಿಧಾನ ಅಂತ ಬಂದ್ರೆ ನಮ್ಮದಾಗುತ್ತೆ ರೀ. ಸೊ ಹಾಗಾಗಿ ಏನಪ್ಪ ಅಂತಂದ್ರೆ ಅನೇಕರು ಸುಮಾರು ವರ್ಷಗಳ ಕಾಲ ಪ್ರಯತ್ನ ಪಟ್ಟಾಗ ಏನಪ್ಪ ಅಂದ್ರೆ ಭಾರತ ಸಂವಿಧಾನ ಆಗುತ್ತೆ ರೀ. ಓಕೆನಾ. ಸೊ ಸುಮಾರು ಜನ ಅಂತಿರ್ತಾರೆ ಸಂವಿಧಾನ ಹಂಗೆ ಬರ್ದಾರ ಹಿಂಗೆ ಬರ್ದಾರ ಅಂತ, ಬಟ್ ಅವ್ರದ್ದೇ ಆದಂಥ ಏನಂತಂದ್ರೆ ಆ ಒಂದು ಸಿಚುವೇಶನಿಗೆ ತಕ್ಕಂಗೆ ಏನಪ್ಪ ಅಂತಂದ್ರೆ ಆವಾಗಿನ ಕಾಲಕ್ಕೆ ಅವರು ಸಂವಿಧಾನ ರಚನೆ ಮಾಡ್ತಿರ್ತಾರಲ್ಲ, ಆವಾಗ ಇಡೀ ಎಲ್ಲ ದೇಶಗಳು ಬೆರಗಾಗಿದ್ದಾವೆ ರೀ. ಓಕೆನಾ. ಸೊ ಹಾಗಾಗಿ ಏನಪ್ಪ ಅಂದ್ರೆ ಸಂವಿಧಾನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಫಸ್ಟ್ ಕ್ವಶನು ಸಂವಿಧಾನ ರಚನೆ ಅಥವಾ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಏನಪ್ಪ ಅಂದ್ರೆ ಫಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ಏನು ಕ್ವಶನ್ ಐತೆ ಅಂತ ನೋಡ್ರಿ. ಭಾರತ ಸಂವಿಧಾನ ಸಭೆಯ ರಚನೆಯ ಬೇಡಿಕೆಯನ್ನು ಮೊದಲು ಯಾರು ಇಟ್ಟಿದ್ದು? ಓಕೆನಾ. ಇಲ್ಲೇನಪ್ಪ ಅಂದ್ರೆ ಕೆಲವೊಂದಿಷ್ಟು ಸೆಂಟೆನ್ಸ್ಗಳು ಭಾರತದ ಸಂವಿಧಾನ ಸಭೆಯ ರಚನೆಯ ಬೇಡಿಕೆಯನ್ನು ಮೊದಲು ಯಾರು ಮುಂದಿಟ್ಟಿದ್ದರು ಅಂತ. ಓಕೆನಾ. ಇಲ್ಲೇನಪ್ಪ ಅಂದ್ರೆ ಈ ಕೊಟ್ಟಿರುವ ಆಪ್ಷನ್ದಲ್ಲಿ ಏನಪ್ಪ ಅಂತಂದ್ರೆ ಎಲ್ಲರೂ ಕೂಡ ಸಂವಿಧಾನದ ಬಗ್ಗೆ ಮಾತಾಡಿದ್ದಾರೆ ರೀ. ಬಟ್ ಏನಂದ್ರೆ ಈ ವರ್ಡ್ ಇಂಪಾರ್ಟೆಂಟ್ ರೀ. ಏನು ಸಭೆಯ. ಓಕೆನಾ. ಸಭೆಯ ರಚನೆಯ ಬೇಡಿಕೆಯನ್ನು. ಓಕೆನಾ. ಅದಕ್ಕೊಂದು ಸಭೆ ಆಗಬೇಕು, ಅದರಿಂದ ರಚನೆ ಆಗಬೇಕು, ಆ ಸಂವಿಧಾನವನ್ನು ಭಾರತದಲ್ಲಿ ಅಳವಡಿಸ್ಕೋಬೇಕು, ಜಾರಿ ಮಾಡಬೇಕು. ಆವಾಗ ಮಾತ್ರ ಭಾರತದಲ್ಲಿ ಒಂದು ಸದೃಢವಾದಂಥ ಕಾನೂನು, ಸದೃಢವಾದಂಥ ಸ್ವಾತಂತ್ರ್ಯ, ಸದೃಢವಾದಂಥ ಗಣರಾಜ್ಯ ಯಶಸ್ವಿಯಾಗಿ ಜಾರಿ ಆಗೋಕ್ಕೆ ಅನುಕೂಲ ಆಗುತ್ತಪ್ಪ ಅಂತ ಒಂದು ಕನಸನ್ನು ಕಂಡಿರ್ತಾರೆ ರೀ. ಓಕೆನಾ. ಯಾರಪ್ಪ ಅಂತಂದ್ರೆ ಅವರು ಈ ಆಪ್ಷನ್ದಾಗ ಮಹಾತ್ಮ ಗಾಂಧಿ ಅಂತ ಕೊಟ್ಟಾರ, ಜವಾಹರ್ಲಾಲ್ ನೆಹರು ಅಂತ ಕೊಟ್ಟಾರ, MN ರಾಯ್ ಅಂತ ಕೊಟ್ಟಾರ, ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಕೊಟ್ಟಾರ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ವ್ಯವಸ್ಥಿತವಾದ ಸಂವಿಧಾನ ರಚನಾ ಸಭೆಯಿಂದ ಏನಪ್ಪ ಅಂದ್ರೆ ಭಾರತ ಸಂವಿಧಾನ ರಚನೆ ಆಗಬೇಕು ಅಂತ ಯಾರು ಕನಸನ್ನು ಕಂಡಿರ್ತಾರಪ್ಪ ಅಂತಂದ್ರೆ MN ರಾಯ್ ಅವರು. ವೆರಿ ಇಂಪಾರ್ಟೆಂಟ್. ಅವ್ರ ಕನಸು ಯಾವಾಗ ಕಂಡ್ರ ಅಂತ ಕೂಡ ಕೇಳಿದಾರ. 1934ರಲ್ಲಿ ಕನಸನ್ನು ಕಾಣ್ತಾರ ಅಥವಾ ಎಲ್ಲರ ಮುಂದೆ ಬೇಡಿಕೆಯನ್ನು ಇಡ್ತಾರ ಬ್ರಿಟಿಷ್ ಭಾರತದಲ್ಲಿ. ಓಕೆನಾ. ಅದಕ್ಕಿಂತ ಮೊದಲ ಏನಪ್ಪ ಅಂದ್ರೆ ಗಾಂಧೀಜಿ ಕೂಡ ಏನಪ್ಪ ಅಂತಾರೆ ಕನಸು ಕಂಡಿರ್ತಾರೆ ರೀ. ಬಟ್ ಸಂವಿಧಾನ ಇದ್ರೆ ಚಲೋ ಆಗುತ್ತಂತ ಅಷ್ಟೇ ಅಂದಿರ್ತಾರೆ ಇವರು. ಅಂದ್ರೆ ಭಾರತಕ್ಕೊಂದು ಸಂವಿಧಾನ ಇದ್ದರೆ ಚೆನ್ನಾಗಿರುತ್ತೆ, ಅದು ಸಭೆಯಿಂದ ರಚನೆ ಆಗಬೇಕು, ಮಗದೊಂದು ಅಂತ ಹೇಳಿರಲ್ರಿ. ಓಕೆನಾ. ಭಾರತಕ್ಕೂ ಒಂದು ಸಂವಿಧಾನ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಹೇಳಿರ್ತಾರೆ. ಓಕೆನಾ. ಸೊ ಇವರು ಪರಿಕಲ್ಪನೆ ಕೊಟ್ಟವರು ಇವರು ಯಾರು? ಮಹಾತ್ಮ ಗಾಂಧೀಜಿ. ಬಟ್ ಅದು ಸಭೆಯಿಂದ ರಚನೆ ಆಗಬೇಕು, ಒಂದು ವ್ಯವಸ್ಥಿತವಾದಂಥ ಒಂದು ಸಭೆ ರಚನೆ ಆಗಬೇಕು, ಅದರಿಂದ ರಚನೆ ಆಗಬೇಕಂತ ಯಾರಪ್ಪ ಅಂದರೆ MN ರಾಯ್ ಅವರು ಬೇಡಿಕೆ ಇಡ್ತಾರೆ. ಇವ್ರು ಯಾವಾಗ ಬೇಡಿಕೆ ಇಡ್ತಾರಲ್ಲ MN ರಾಯ್ ಅವರು 1934ರಾಗ ಈ ಭಾರತೀಯ ನ್ಯಾಷನಲ್ ಕಾಂಗ್ರೆಸ್ ಅಥವಾ ಇಂಡಿಯನ್ INC ಓಕೆನಾ ಅದು ಕೂಡ ಏನಪ್ಪ ಅಂತಾರೆ 1935ರಲ್ಲೇ ಬೇಡಿಕೆ ಇಡುತ್ತೆ ರೀ. ಓಕೆನಾ. ಇದು ಕೂಡ ಕೇಳಿದಾರೆ. ಅಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ವರ್ಷದಲ್ಲಿ ಸಂವಿಧಾನ ರಚನಾ ಸಭೆಯ ಬಗ್ಗೆ ನಿರ್ಣಯವನ್ನು ಕೈಗೊಂಡಿತ್ತು ಅಂತಂದ್ರೆ 1935. ಏನು MN ರಾಯ್ ಅವರು ಪಾಸಿಟಿವ್ ಆಗಿ
ಏನಪ್ಪ ಅಂದ್ರೆ ತಮ್ಮ ಒಂದು ಅನಿಸಿಕೆಯನ್ನು ವ್ಯಕ್ತ ಮಾಡ್ತಾರಲ್ಲ, ಸೊ ಅವಾಗ ಏನಪ್ಪ ಅಂದ್ರೆ INC ಅವರ ಒಂದು ಅನಿಸಿಕೆಗೆ ಬೆಂಬಲ ನೀಡುತ್ತೆ ರೀ. ಯಾವ ವರ್ಷ ಅಂದ್ರೆ ನೆಕ್ಸ್ಟ್ ಇಯರು. ಇನ್ನು INC ಬೆಂಬಲ ನೀಡಿದಗಳೇನಪ್ಪ ಅಂತಂದ್ರೆ ಈ ಜವಾಹರ್ಲಾಲ್ ನೆಹರೂರವರು ಕೂಡ ತಮ್ಮದೇ ಆದಂಥ ಒಂದು ಏನಪ್ಪ ಅಂತಂದ್ರೆ 1938ರಲ್ಲಿ ಹೇಳ್ತಾರೆ ಇವರು, ಇಲ್ಲ ಭಾರತಕ್ಕೆ ಒಂದು ಸಂವಿಧಾನ ಬೇಕು ಅಂತ. ಓಕೆನಾ. ಸೊ ಹೀಗೆ ಅವ್ರೇನಪ್ಪ ಅಂದ್ರೆ ಈ ವಯಸ್ಕರ ಮತದಾನದ ಮುಖಾಂತರ ಆ ಸದಸ್ಯರನ್ನು ಏನು ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನು ಆಯ್ಕೆ ಮಾಡಿದರೆ ಚೆನ್ನಾಗಿರುತ್ತು ಅಂತ ಹೇಳ್ತಾರೆ. ಓಕೆನಾ, 1938ರಲ್ಲಿ. ಸೊ ನೆನಪಿಡ್ತಿರಲ್ಲ, ಫಸ್ಟಿಗೆ ಏನಪ್ಪ ಅಂದ್ರೆ ಸುಮ್ಮನೆ ಗಾಂಧೀಜಿಯವರು ಭಾರತಕ್ಕೂ ಒಂದು ಸಂವಿಧಾನ ಬೇಕು ಅಂತ 1922ರಲ್ಲಿ ಹೇಳ್ತಾರೆ. ಬಟ್ ಅಲ್ಲಿ ಕ್ವಶನ್ದಾಗ ಏನೈತಿ, ಸಂವಿಧಾನ ರಚನೆ ಇರಬೇಕು, ಆದ್ರೆ ಒಂದು ವ್ಯವಸ್ಥಿತವಾದಂಥ ಸಭೆಯ ಮುಖಾಂತರ ರಚನೆ ಇರಬೇಕಂತ MN ರಾಯ್ ಅವರು ಹೇಳ್ತಾರೆ. ಆಮೇಲೆ ಇವರ ಒಂದು MN ರಾಯ್ ಅವರಿಗೆ ನಿರ್ಣಯಕ್ಕೆ ಏನಪ್ಪ ಅಂದ್ರೆ 1935ರಲ್ಲಿ INC ಸಪೋರ್ಟ್ ಮಾಡುತ್ತೆ. ಆಮೇಲೆ ಇದನ್ನು ಜವಾಹರ್ಲಾಲ್ ನೆಹರೂರವರು ವ್ಯವಸ್ಥಿತವಾಗಿ ವಯಸ್ಕರ ಮತದಾನದಿಂದ ಆ ಸಭೆ ರಚನೆ ಆಗಬೇಕಂತ ಹೇಳ್ತಾರೆ. ಬಟ್ ಇವರ ಒಂದು ಪರಿಗಣನೆ ತೆಗೆದುಕೊಳ್ಳಲ್ಲ. ಯಾಕಂತಂದ್ರೆ ಸಾಮಾನ್ಯವಾಗಿ ಪ್ರಾಂತೀಯ ಒಂದು ಕ್ಷೇತ್ರಗಳಿಂದ ಆಯ್ಕೆಯಾದಂಥವರು ಸಂವಿಧಾನ ರಚನೆ ಮಾಡ್ತಾರೆ, ವಯಸ್ಕರಿಂದ ಮತದಾನ ಪಡೆದು ಸದಸ್ಯರ ಆಯ್ಕೆ ಆಗಲ್ರಿ. ಓಕೆನಾ. ಸೊ ಇವರ ಪರಿಗಣನೆ ತೆಗೆದುಕೊಳ್ಳಲ್ಲ. ಓಕೆನಾ. ನೆಕ್ಸ್ಟ್ ನೋಡಿರಿ ಹೆಂಗೈತಿ, ಇಂಪಾರ್ಟೆಂಟ್ ಐತಲ್ಲ. ಸ್ವಲ್ಪ ಏನಂತಂದ್ರೆ ಎಕ್ಸ್ಪ್ಲೇನ್ ಮಾಡುವಾಗ ನೀಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ರಿ. ಓಕೆನಾ. ಸೊ ಯಾವ ಯೋಜನೆ ಅಡಿಯಲ್ಲಿ ಭಾರತ ಸಂವಿಧಾನವನ್ನು ಸಭೆಯನ್ನು ರಚನೆ ಮಾಡಲಾಯಿತು? ಇಲ್ಲಿ ಯೋಜನೆ ಅಂತಂದ್ರೆ ಆ್ಯಕ್ಚುಲಿ ಅಂತಂದ್ರೆ ಯಾವ ಒಂದು ಆಯೋಗದ ಮುಖಾಂತರ ಅಂತಾಗಿರ್ಬೇಕು. ಓಕೆನಾ. ಯಾವ ಆಯೋಗದ ಅಡಿಯಲ್ಲಿ ಭಾರತ ಸಂವಿಧಾನ ಸಭೆಯನ್ನು ರಚಿಸಲಾಯಿತು ಅಂತ. ಓಕೆನಾ. ಯಾವ ಆಯೋಗ ಪರ್ಮಿಷನ್ ಕೊಡ್ತಂತ ಅಂದ್ರೆ, ಈಗ ಸಂವಿಧಾನ ರಚನಾ ಸಭೆ ನಾವು ಮಾಡ್ತೀವಿ, ಬಟ್ ಯಾವ ಆಯೋಗದ ಮುಖಾಂತರ ಈ ಒಂದು ಸಂವಿಧಾನ ರಚನಾ ಸಭೆಯನ್ನು ಮಾಡಿದೀವಿ ಅಂತ ಇಂಪಾರ್ಟೆಂಟು. ಇಲ್ಲೇನಂತಂದ್ರೆ ಸೈಮನ್ ಆಯೋಗ ಅಂತ ಕೊಟ್ಟರ, ಆಮೇಲೆ ಕ್ರಿಪ್ಸ್ ಆಯೋಗ ಅಂತ ಕೊಟ್ಟರ, ಕ್ಯಾಬಿನೆಟ್ ಮಿಷನ್ ಯೋಜನೆ ಅಥವಾ ಆಯೋಗ ಅಂತ ಕೊಟ್ಟರ, ಆಮೇಲೆ ಮೌಂಟ್ ಬ್ಯಾಟನ್ ಯೋಜನೆ ಅಥವಾ ಆಯೋಗ ಅಂತ ಕೊಟ್ಟರ. ಸೊ ಭಾರತ ಸಂವಿಧಾನಕ್ಕೆ ಏನಪ್ಪ ಅಂತಂದ್ರೆ ರಚನಾ ಸಭೆ, ಈ ನಿನ್ನೆ ನಾವು ಡಿಸ್ಕಷನ್ ಮಾಡಿದ್ದೀವಿ, ಮೊದಲ ಒಂದು ಸಭೆ ಯಾವಾಗ ನಡೀತಪ್ಪ ಅಂತ. ಓಕೆನಾ. ನಿನ್ನೆ ಹೇಳಿದ್ದೇನೆ ಎಕ್ಸ್ಪ್ಲೇನ್ ಮಾಡಿದ್ನಾಗ 1946 ಡಿಸೆಂಬರ್ 9ಕ್ಕೆ ಮೊದಲನೇ ಒಂದು ತಾತ್ಕಾಲಿಕ ಸಭೆ ಆಗುತ್ತಾ, ಅದು ಸಚ್ಚಿದಾನಂದ ಸಿನ್ಹಾ ಅವರ ನೇತೃತ್ವದಲ್ಲಿ ಆಗುತ್ತೆ ಅಂತ ಹೇಳಿದ್ದೆ. ಓಕೆನಾ. ಸೊ ಹಾಗಾದ್ರೆ ಈ ಇಯರ್ ಇಂಪಾರ್ಟೆಂಟ್ ರೀ. ಮೊದಲು 1946ರಾಗ ಸಂವಿಧಾನ ರಚನಾ ಸಭೆಯ ಮೊದಲ ಒಂದು ಅಧಿವೇಶನ ಆಗುತ್ತಂದ್ರೆ ಈ ಆಯೋಗಗಳಲ್ಲಿ ಕೊಟ್ಟಿರುವಂಥ ಆಯೋಗಗಳಲ್ಲಿ 1946ರಾಗ ಯಾವ್ದು ಬರುತ್ತಲ್ರಿ, ಅದೇ ಆನ್ಸರ್ ಆಗಿರ್ತೈತಿ. ಸೊ ಇಲ್ಲಿ ಏನು ಕ್ಯಾಬಿನೆಟ್ ಆಯೋಗ ಅಂತ ಬರುತ್ತಲ್ರಿ, ಕ್ಯಾಬಿನೆಟ್ ಮಿಷನ್ ಯೋಜನೆ ಅಥವಾ ಆಯೋಗ ಅಂತ ಬರುತ್ತೆ ರೀ. ಸೊ ಇದರ ಅನ್ವಯ ಏನಪ್ಪ ಅಂತಂದ್ರೆ ಭಾರತದಲ್ಲಿ ಸಂವಿಧಾನ ರಚನಾ ಸಭೆಗೆ ಅವಕಾಶ ಸಿಗುತ್ತೆ ರೀ. ಈ ಆಯೋಗ ಏನಪ್ಪ ಅಂದ್ರೆ ಇದೇ 1946 ಮಾರ್ಚ್ 24ಕ್ಕೆ ಬಂದು ಪರ್ಮಿಷನ್ ಕೊಡುತ್ತೆ ರೀ. ಓಕೆನಾ. ಮಾರ್ಚ್ 24ಕ್ಕೆ ಬಂದು ಪರ್ಮಿಷನ್ ಕೊಡುತ್ತಾ. ಸೊ ಕ್ಯಾಬಿನೆಟ್ ಆಯೋಗಕ್ಕೆ ಇದಕ್ಕೆ ಅವಕಾಶ ಸಿಗುತ್ತೆ ನೋಡ್ರಿ. ಓಕೆನಾ. ಸೊ ಇದರಲ್ಲಿ ಏನಪ್ಪ ಅಂತಂದ್ರೆ ಸುಮಾರು ಜನ, ಒಂದು 3 ಜನ ಸದಸ್ಯರನ್ನು ಒಳಗೊಂಡಂಥ ಒಂದು ಕ್ಯಾಬಿನೆಟ್ ಆಯೋಗ ಇಲ್ಲಿಗೆ ಬರುತ್ತೆ. ಸೊ ಅವಾಗ ಏನಪ್ಪ ಅಂದ್ರೆ ನಮಗೆ ಭಾರತ ಸಂವಿಧಾನ ಸಭೆಗೆ ಅವಕಾಶ ಸಿಗುತ್ತೆ. ಇನ್ನೇನಪ್ಪ ಅಂತಂದ್ರೆ ಈ ಸೈಮನ್ ಆಯೋಗ ಅಂತ ಬರುತ್ತೆ ರೀ. ಇದು ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಭಾರತದಲ್ಲಿ ಈ 1919ರ ಒಂದು ಸಾಂವಿಧಾನಿಕ ಬೆಳವಣಿಗೆಯನ್ನು ಪರಿಶೀಲನೆ ಮಾಡಲು ಏನಪ್ಪ ಅಂತಂದ್ರೆ 1928 ಬರುತ್ತೆ ರೀ. ಓಕೆನಾ. ಇದು ಏನಪ್ಪ ಅಂದ್ರೆ ಎಲ್ಲರೂ ಬಿಳಿಯರ ಬಿಳಿಯರನ್ನೇ ಒಳಗೊಂಡಿರ್ತೈತಿ. ಸುಮಾರು 7 ಜನ ಇರ್ತೈತಿ ಸೈಮನ್ ಆಯೋಗದಾಗ, ಎಲ್ಲರೂ ಬಿಳಿಯರ ಇರ್ತಾರೆ. ಸೊ ಹಾಗಾಗಿ ಏನಪ್ಪ ಅಂದ್ರೆ ಗೋ ಬ್ಯಾಕ್ ಸೈಮನ್ ಅಂತ ಒಂದು ಚಳುವಳಿ ಆಗುತ್ತೆ ರೀ. ಓಕೆನಾ. ಇದೇ ಚಳುವಳಿಯಲ್ಲಿ ಏನಪ್ಪ ಅಂತಂದ್ರೆ ಈ ಲಾಲಾ ಲಜಪತ್ ರಾಯ್ ಅವರು ಪ್ರಾಣ ಬಿಡ್ತಾರೆ ರೀ. ಓಕೆನಾ. ಲಾಲಾ ಲಜಪತ್ ರಾಯ್. ಓಕೆನಾ. ಲಾಹೋರ್ದಲ್ಲಿ ಏನಪ್ಪ ಅಂದ್ರೆ ಈ ಗೋಬ್ಯಾಕ್ ಸೈಮನ್ನಲ್ಲಿ ಈ ಪೊಲೀಸ್ ಏನಪ್ಪ ಅಂದ್ರೆ ದಾಳಿ ಆಗುತ್ತೆ. ಸೊ ಅಲ್ಲಿ ಏನಪ್ಪ ಅಂತಂದ್ರೆ ಲಾಲಾ ಲಜಪತ್ ರಾಯ್ ಅವರಿಗೆ ಸುಮಾರು ಏನಪ್ಪ ಅಂದ್ರೆ ಏಟುಗಳು ಬೀಳ್ತಾವೆ. ಅದರಿಂದ ಏನಪ್ಪ ಅಂದ್ರೆ ಈ ಸೈಮನ್ ಆಯೋಗವನ್ನು ವಿರೋಧಿಸಿ ನಡೆದಂಥ ಚಳುವಳಿಲಿ ಯಾರ ಒಂದು ಪ್ರಾಣ ಹೋಯ್ತು ಅಂತಂದ್ರೆ ಲಾಲಾ ಲಜಪತ್ ರಾಯ್ ಅವರ ಪ್ರಾಣ ಹೋಯಿತು. ಎಲ್ಲಪ್ಪ ಅಂದ್ರೆ ಲಾಹೋರ್ನಾಗ ಹೋಗುತ್ತೆ ನೋಡಿರಿ. ಓಕೆನಾ. ಇನ್ನು ಕ್ರಿಪ್ಸ್ ಮೆಷಿನ್, ಇದು ಕೂಡ ಇಂಪಾರ್ಟೆಂಟು. ಇದು ಏನಪ್ಪ ಅಂತಂದ್ರೆ 1942ರಲ್ಲಿ ಬರುತ್ತೆ ರೀ. ಓಕೆನಾ. ಸೊ ಈ ಕ್ರಿಪ್ಸ್ ಮೆಷಿನ್ ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ 2ನೇ ಮಹಾಯುದ್ಧದ ನಿಮಿತ್ತವಾಗಿ ಬ್ರಿಟನ್ನವ್ರು ಕಳಿಸ್ಕೊಟ್ಟಿರ್ತಾರೆ, ಭಾಗವಹಿಸೋಕೆ ಪರ್ಮಿಷನ್ ತೊಗೊಂಬರ್ರಿ ಭಾರತೀಯರಿಂದ ಅಂತ. ಓಕೆನಾ. ಆವಾಗ ಕ್ರಿಪ್ಸ್ ಆಯೋಗಕ್ಕೆ ಈ ಏನು ಕ್ರಿಪ್ಸ್ ಮಿಷನ್ಗೆ ಏನಪ್ಪ ಅಂತಂದ್ರೆ ಯಾವುದೇ ಒಂದು ಬೆಂಬಲ ಸೂಚಿಸಲ್ಲ. ಓಕೆನಾ. ಗಾಂಧೀಜಿಯವ್ರು ಏನಂತಾರೆ, ಮುಳುಗಿ ಹೋದ ಬ್ಯಾಂಕ್ ಒಂದರ ಮುಂದಿನ ಚೆಕ್ಕು ಅಂತ ಹೇಳಿ ಇದನ್ನ ಸೈ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ ರೀ. ಓಕೆನಾ. ನೆಕ್ಸ್ಟ್ ಏನಪ್ಪ ಅಂದ್ರೆ ಮೌಂಟ್ ಬ್ಯಾಟನ್ ಯೋಜನೆ ಅಂತಂದ್ರೆ ಇದು ಸ್ವಾತಂತ್ರ್ಯ ಅಥವಾ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಗೆ ಸಂಬಂಧಪಟ್ಟಂಥ ಒಂದು ಇದು ನೋಡಿರಿ. 1947 ಇದನ್ನು ಜೂನ್ ಪ್ಲ್ಯಾನ್ ಅಂತ ಕರಿತೀವಿ ನಾವು, June 3. ಓಕೆನಾ. ಮೌಂಟ್ ಬ್ಯಾಟನ್ ಯೋಜನೆಯನ್ನು ನಾವು June 3 ಅಂತ ಕರಿತೀವಿ. ಓಕೆನಾ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತಾ. ಸೊ ನೆನಪಿಟ್ಕೋರಿ. ಈ ಏನು 4 ಅದಾವಲ್ಲ ರೀ, ಮಾಡರ್ನ್ ಹಿಸ್ಟ್ರಿ ಒಳಗೆ ಬರುವಂಥ ಒಂದು ಆಯೋಗಗಳು ನೋಡಿರಿ. ಓಕೆನಾ. ಇಲ್ಲಿ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ನಾನು
ಎಲ್ಲ ನೀಟಾಗಿ ಹೇಳಿದ್ದೀನಿ ಅನ್ಕೋತೀನಿ. ಸೈಮನ್ ಬಂತಂದರೆ ಸಾಮಾನ್ಯವಾಗಿ 1929, ಕ್ರಿಪ್ಸ್ ಮಿಷನ್ ಬಂದರೆ 1942, ಕ್ಯಾಬಿನೆಟ್ ಮಿಷನ್ ಅಂತ ಬಂದರೆ 1946 ಮಾರ್ಚ್ 24, ಮೌಂಟ್ ಬ್ಯಾಟನ್ ಅಂತ ಬಂದರೆ 1947 ಜೂನ್ 3. ಓಕೆನಾ. ಸೊ ನೆಕ್ಸ್ಟ್ ಹೋಗೋಣ. ಇವು ಎರಡನೇ ಚಾಪ್ಟರ್ದು ಭಾರಿ ಇಂಪಾರ್ಟೆಂಟ್ ಅದಾವ್ರಿ. ಯಾಕಂತಂದ್ರೆ ಈ ಸಂವಿಧಾನ ರಚನೆಯ ಹಿನ್ನೆಲೆ ಮತ್ತು ಪ್ರೊಸೀಜರ್ ಏನೈತಲ್ಲ ರೀ ಇಲ್ಲಿ ಪೂರ್ತಿಯಾಗಿ ವ್ಯಕ್ತ ಆಗುತ್ತೆ ರೀ. ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಸಂವಿಧಾನ ಸಭೆಯ ಮೊದಲ ನೋಡಿರಿ, ಆವಾಗಲೇ ನಾವೇನಂತಿದ್ದೀವಿ, ಸಂವಿಧಾನ ರಚನೆಗೆ ಅವಕಾಶ ನೀಡಿದಂಥ ಸಮಿತಿ ಅಥವಾ ಯೋಜನೆ ಅಂತ ಕೇಳಿದ್ದೀವಿ. ಕ್ಯಾಬಿನೆಟ್ ಯೋಜನೆ ಅಂತ ಡಿಕ್ಲೇರ್ ಮಾಡ್ಕೊಂಡಿವಿ. ಇವಾಗೇನಪ್ಪ ಅಂದ್ರೆ ಸಂವಿಧಾನ ಸಭೆಯ ಮೊದಲ ಸಭೆ ಯಾವ ದಿನದಂದು ನಡೆಯಿತು ಅಂತ. ಓಕೆನಾ. ನಾ ಅಲ್ಲಿ ಫಸ್ಟ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಳಿದ್ದೆ. ಡಿಸೆಂಬರ್ 9, 1946 ತಾತ್ಕಾಲಿಕ ಸಭೆ ಅಂತ ಕರಿತೀವಿ. ಇದನ್ನ ಸಚ್ಚಿದಾನಂದ ಸಿನ್ಹಾ ಅವರ ನೇತೃತ್ವದಲ್ಲಿ ನಡೀತಿತ್ತಂತ. ಓಕೆನಾ. ಇದಕ್ಕೆ ಆನ್ಸರು ಇದು 2 ಸರಿ ಆಯ್ತು ಇದನ್ನ ಎಕ್ಸ್ಪ್ಲೇನ್ ಮಾಡಕತ್ತಿ. ಓಕೆನಾ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಇಲ್ಲಿ ನೋಡ್ರಿ ಅದೇ ಆನ್ಸರ್ ಆಗೈತಿ, ಡಿಸೆಂಬರ್ 9, 1946. ಓಕೆನಾ. ನೆಕ್ಸ್ಟ್ ಶಾಶ್ವತ ಸಭೆ ಅಂತಂದ್ರೆ 2 ದಿವಸ ಬಿಟ್ಟು ನಡೀತೈತಿ ರೀ. ಅಂದ್ರೆ ಡಿಸೆಂಬರ್ 11ಕ್ಕೆ ನಡೀತೈತಿ ರೀ. ಓಕೆನಾ. ವೆರಿ ಇಂಪಾರ್ಟೆಂಟು. ಇದೇ ಡಿಸೆಂಬರ್ 11ಕ್ಕೆ ಅಂತಂದ್ರೆ ಶಾಶ್ವತ ಸಭೆ ಯಾರಂದ್ರೆ ಈ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ನಡೀತೈತಿ. ಓಕೆನಾ. ಸೊ 2 ಕೂಡ ಇಂಪಾರ್ಟೆಂಟ್ ಆಕವು ನೋಡಿರಿ. ಹಂಗಾಮಿ ಸಭೆ ಅಥವಾ ತಾತ್ಕಾಲಿಕ ಸಭೆ ನಾ ಇಡತಕ ಎಕ್ಸ್ಪ್ಲೇನ್ ಮಾಡಕತ್ತಿದ್ನಲ್ಲ ರೀ, ಇಲ್ಲಿ ಬಂತು ನೋಡಿರಿ. ಅದನ್ನೇನಂತ ಕರಿತೀವಿ ಅಂದ್ರೆ ತಾತ್ಕಾಲಿಕ ಅಥವಾ ಹಂಗಾಮಿ ಸಭೆ ಅಂತ ಕರಿತೇವೆ. ಸೊ ಯಾರನ್ನ ಅಧ್ಯಕ್ಷತೆ ಮಾಡಿದ್ರಪ್ಪ ಅಂತ ಹೇಳಿದ್ಯಾ, ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವ್ರನ್ನ ಮಾಡಿದ್ದೀವಿ ರೀ. ಓಕೆನಾ. ಇವ್ರೇನಪ್ಪ ಅಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಶಾಶ್ವತ ಸಭೆಯ ಏನು ಡಿಸೆಂಬರ್ 11ಕ್ಕೆ ನಡೀತೈತಲ್ಲ, 1946ರಲ್ಲಿ ಶಾಶ್ವತ ಸಭೆ ಅಂತ ನಡೀತೈತಿ. ಇದು ಐತಲ್ಲ ರೀ ಡಿಸೆಂಬರ್ 9. ಓಕೆನಾ. 9ಕ್ಕೆ ನಡೀತೈತಿ. ಇದೈತಲ್ಲ ಡಿಸೆಂಬರ್ 11ಕ್ಕೆ ಶಾಶ್ವತ ಸಭೆ. ಓಕೆನಾ. 2 ಇಂಪಾರ್ಟೆಂಟ್ ಆಕವು. ಇನ್ನು ನಿನ್ನೆ ಆಲ್ರೆಡಿ ನಾವು ಭಾರತದ ಸಂವಿಧಾನ ಪಿತಾಮಹ ಅಂತ ಒಂದು ಕ್ವಶನ್ ಬಂದಿತ್ತು. ಅದ್ರ ಬಗ್ಗೆ ಡಿಸ್ಕಷನ್ ಮಾಡುವಾಗ ನಾನು ಈ ಕರಡು ಸಮಿತಿ ಅಥವಾ ಡ್ರಾಫ್ಟಿಂಗ್ ಕಮಿಟಿ ಅಂತ ಕರಿತೀವಿ ನಾವು. ಓಕೆನಾ. ಇದ್ರ ಬಗ್ಗೆ ನಾನು ನೀಟಾಗಿ ಹೇಳಿದ್ದೆ. ಓಕೆನಾ. ಈ ಕರಡು ಸಮಿತಿ ಅನ್ನೋದು ಸಾಮಾನ್ಯವಾಗಿ ಏನಪ್ಪ ಅಂದ್ರೆ 7 ಸದಸ್ಯರನ್ನು ಒಳಗೊಂಡಿತ್ತು. ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದರು. ಓಕೆನಾ. ಆಮೇಲೆ ಅದು ಯಾವಾಗ ಬಂತಂತ ಕೂಡ ಹೇಳಿದ್ದೆ. ಯಾವಾಗಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಕರಡು ಸಮಿತಿ ಯಶಸ್ವಿಯಾಗಿ ರಚನೆ ಆಗಿರೋದು ವೆರಿ ಇಂಪಾರ್ಟೆಂಟಾ 1947 ಆಗಸ್ಟ್ 29ಕ್ಕೆ. ಓಕೆನಾ. ಸೊ ಈ ದಿನದಂದು ಏನಪ್ಪ ಅಂದ್ರೆ ಕರಡು ಸಮಿತಿ ಯಶಸ್ವಿಯಾಗಿ ರಚನೆ ಆಗುತ್ತಾ. ಸಾಮಾನ್ಯವಾಗಿ 7 ಸದಸ್ಯರನ್ನು ಒಳಗೊಂಡಂಥ ಒಂದು ಸಮಿತಿ ರಚನೆ ಆಗಿರ್ತೈತಿ. ಹಾಗಾಗಿ ಏನಪ್ಪ ಅಂತಂದ್ರೆ ಈ ಕರಡು ಸಮಿತಿಯ ಅಧ್ಯಕ್ಷರನ್ನು ನಾವು ಭಾರತದ ಸಂವಿಧಾನದ ಪಿತಾಮಹ ಅಂತ ಕರಿತೀವಿ ಅಂತ ಕೂಡ ಹೇಳಿದ್ದೀನಿ ರೀ. ಓಕೆನಾ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಾರೆ 1946ರ ಕ್ಯಾಬಿನೆಟ್ ಮಿಷನ್ನಲ್ಲಿ ಯಾರು ಸದಸ್ಯರಾಗಿರಲಿಲ್ಲ ಅಂತ. ಓಕೆನಾ. ಅದು 3 ಮಂದಿ ಸದಸ್ಯರನ್ನು ಒಳಗೊಂಡಿರ್ತೈತೆ ಅಂತ ಆವಾಗಲೇ ನಾನು ಹೇಳಿದ್ದೆ. ಓಕೆನಾ. ಅವ್ರ ಹೆಸರು ಒಂಥರ ಇದ್ದು, ಹಾಗಾಗಿ ನಾನೇನಪ್ಪ ಅಂತಂದ್ರೆ ಅಲ್ಲಿ ಹೆಸರು ಹೇಳಕ್ಕೆ ಹೋಗಲಿಲ್ಲ. ಓಕೆನಾ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಈ ಫೆಥಿಕ್ ಲಾರೆನ್ಸ್ ಅದನಲ್ಲ ರೀ, ಇವ ಅಧ್ಯಕ್ಷತೆ ವಹಿಸಿರ್ತಾನೆ ರೀ. ಓಕೆನಾ. ಆಮೇಲೆ ಸ್ಟಾಫರ್ಡ್ ಕ್ರಿಪ್ಸ್ ಸದಸ್ಯ ಮತ್ತು ಈ A.V. ಅಲೆಕ್ಸಾಂಡರ್ ಅನ್ನೋ ಸದಸ್ಯರಾಗಿರ್ತಾರೆ. ಓಕೆನಾ. ಈ ಲಾರ್ಡ್ ಲೂಯಿಸ್ ಅದಾರಲ್ಲ ರೀ, ಲಾರ್ಡ್ ಲೂಯಿಸ್ ಅನ್ನೋರು ಯಾವುದೇ ಒಂದು ತರನಾದಂಥ ಸಂಬಂಧ ಹೊಂದಿಲ್ಲ ರೀ. 3 ಮಂದಿ ಏನಪ್ಪ ಅಂದ್ರೆ ಕ್ಯಾಬಿನೆಟ್ ಮಿಷನಲ್ಲಿ 3 ಮಂದಿ ಇರ್ತಾರೆ ರೀ. ಫಸ್ಟ್ನೇದವ ಹೆಡ್ ಅಂದರೆ ಯಾರ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಬಂತು ಅಥವಾ ಕ್ಯಾಬಿನೆಟ್ ಯೋಜನೆ ಅಥವಾ ಮಿಷನ್ ಭಾರತಕ್ಕೆ ಬಂತಂದ್ರೆ ಲಾರ್ಡ್ ಫೆಥಿಕ್ ಲಾರೆನ್ಸ್ ಅವರ ಅಧ್ಯಕ್ಷತೆಯಲ್ಲಿ. ಸದಸ್ಯರು ಯಾರಪ್ಪ ಅಂದ್ರೆ ಈ ಸ್ಟಾಫರ್ಡ್ ಕ್ರಿಪ್ಸ್ ಮತ್ತು ಅಲೆಕ್ಸಾಂಡರ್. ಓಕೆನಾ. ವೆರಿ ಇಂಪಾರ್ಟೆಂಟಾ ಇದು, ನೀಟಾಗಿ ನೆನ್ಪಿಟ್ಕೋರಿ. ಯಾರು ಸದಸ್ಯರಲ್ಲ ಅಂತ ಇದೇ ಥರ ಕ್ವಶನ್ ಬರುತ್ತೆ. ಓಕೆನಾ. ಅಥವಾ ಯಾರು ಸದಸ್ಯರು ಹೌದು ಅಂತ ಕೂಡ ಕ್ವಶನ್ ಬರುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ನೋಡಿರಿ, ಸೈಮನ್ ಆಯೋಗ ಭಾರತಕ್ಕೆ ಯಾವ ವರ್ಷದಲ್ಲಿ ಭೇಟಿ ನೀಡಿತು. ಓಕೆನಾ. ಸೊ ಸಂವಿಧಾನದಲ್ಲಿ ಹೆಂಗಪ್ಪ ಅಂತಂದ್ರೆ ರಿವಿಷನ್ ಭಾಳ ಆಗ್ತಿರ್ತಾರೆ ಕ್ವಶನ್. ಬಟ್ ಏನಂದ್ರೆ ಕಾನ್ಸೆಪ್ಟ್ ಕ್ಲಿಯರಿಟಿ ಇರ್ಬೇಕು ಅಷ್ಟೇ. ನೀವು ಒಂದು ಸಾರಿ ಏನಪ್ಪ ಅಂದ್ರೆ ಸಂವಿಧಾನದಲ್ಲಿ ಓದೋ ಹೊತ್ನ್ಯಾಗ ಕಾನ್ಸೆಪ್ಟ್ ಕ್ಲಿಯರಿಟಿ ಮಾಡ್ಕೊಂಡ್ರಿ ಅದು ಸುಮಾರು ಕಡೆ ಅಪ್ಲೈ ಆಗ್ತಿರ್ತೈತೆ ರೀ. ಓಕೆನಾ. ಸೊ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಈ ಆ್ಯಕ್ಚುಲಿ ಅಂದರೆ ಅಲ್ಲಿ ಬ್ರಿಟನ್ನಲ್ಲಿ ನೇಮಕ ಆಗಿರೋದು ಈ 1927ರಲ್ಲಿ ನೇಮಕ ಆಗುತ್ತೆ. ಬಟ್ ಭಾರತಕ್ಕೆ ಬಂದಿರೋದು ಕೇಳ್ಯಾನವ. ಓಕೆನಾ. ನೋಡಿರಿ ಯಾವ ವರ್ಷದಲ್ಲಿ ಭಾರತಕ್ಕೆ ಭೇಟಿ ನೀಡಿದೆ ಅಂತ ಕೇಳ್ಯಾನ. ಓಕೆನಾ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ 1928. ಎದಕ್ಕೆ ಭೇಟಿ ನೀಡಿತ್ತು ಅನ್ನೋದು ಕಾರಣ ಕೂಡ ಇಂಪಾರ್ಟೆಂಟ್ ರೀ. ಏನಪ್ಪ ಅಂದ್ರೆ ಈ 1919ರ ಸಾಂವಿಧಾನಿಕ ಸುಧಾರಣೆಗಳನ್ನು ಓಕೆನಾ ಸಾಂವಿಧಾನಿಕ ಸುಧಾರಣೆಗಳನ್ನು ಚೆಕ್ ಮಾಡೋಕ್ಕೆ ಬರುತ್ತೆ ಇದು. ಓಕೆನಾ. ಪರಿಶೀಲನೆ. ಓಕೆನಾ. ಸುಧಾರಣೆಗಳನ್ನು ಪರಿಶೀಲನೆ ಮಾಡೋಕ್ಕೆ ಬರುತ್ತೆ. ಸೊ ಹಾಗಾಗಿ ಇದರಲ್ಲಿ 7 ಜನ ಸದಸ್ಯರು ಇರ್ತಾರೆ. ಎಲ್ಲರೂ ಏನಪ್ಪ ಅಂದ್ರೆ
ಬ್ರಿಟನ್ನವರೇ ಆಗಿರ್ತಾರೆ. ಅಂದ್ರೆ ಇದನ್ನ ಬಿಳಿಯರ ಸದನ ಅಂತ ಕರೀತಾರೆ ರೀ. ಓಕೆನಾ, ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಗೋ ಬ್ಯಾಕ್ ಸೈಮನ್ ಅನ್ನೋ ಒಂದು ಚಳವಳಿ ಆರಂಭ ಆಗುತ್ತಾ ಲಾಹೋರ್ದಲ್ಲಿ. ಸೊ ಅಲ್ಲಿ ಏನಪ್ಪ ಅಂದ್ರೆ ಲಾಲಾ ಲಜಪತ್ ರಾಯ್ ಅವರು ಅವರ ಒಂದು ಏಟಿಗೆ ಅಂದ್ರೆ ಪೊಲೀಸರ ದಾಳಿ ಆಗುತ್ತಾ. ಸೊ ಅವರ ಒಂದು ಏಟಿಗೆ ಏನಪ್ಪ ಅಂದ್ರೆ ಲಾಲಾ ಲಜಪತ್ ರಾಯ್ ಅವರು ಪ್ರಾಣವನ್ನು ಬಿಡ್ತಾರ. ಓಕೆನಾ, ಇವೆಲ್ಲ ರಚನೆಯ ಪ್ರೊಸೀಜರ್ ರೀ. ಓಕೆನಾ, ಸೊ ಇತಿಹಾಸದಲ್ಲಿ ರಚನೆಯ ಪ್ರೊಸೀಜರ್ ಅಂತ. ಸೊ ಇದ್ರ ಕಾಯ್ದೆ ಮೇಲೆ 1935 ಭಾರತ ಸರ್ಕಾರ ಕಾಯ್ದೆ ಮೇಲೆ ಸುಮಾರು ಕ್ವಶನ್ ಆಗ್ತಾವೆ ರೀ. ಓಕೆನಾ, ಇಲ್ಲಿ ಏನಪ್ಪ ಅಂದ್ರೆ ಪ್ರಮುಖ ಲಕ್ಷಣವೇನು ಅಂದ್ರೆ ಈ 1935 ಕಾಯ್ದೆ ಬಂತಲ್ಲ, ಅದ್ರ ಪ್ರಮುಖ ಲಕ್ಷಣವೇನಂತ ಕೇಳೋಣ. ಓಕೆನಾ, ಪ್ರಾಂತ್ಯಗಳಲ್ಲಿ ದ್ವಿ ಆಡಳಿತ ಅಥವಾ ಡಯಾರ್ಚಿ, ಆಮೇಲೆ ಪ್ರಾಂತ್ಯಗಳಲ್ಲಿ ಸ್ವಾಯತ್ತತೆ, ಆಮೇಲೆ ಅಥವಾ ಪ್ರಾವಿಷನಲ್ ಅಟಾನಮಿ ಅಂತ. ಓಕೆನಾ, ಪ್ರಾವಿಷನಲ್ ಫ್ರೀಡಮ್ ಅಥವಾ ಅಟಾನಮಿ ಅಂತ ಬರುತ್ತೆ. ಇನ್ನು ಪ್ರತ್ಯೇಕ ಮತದಾರರು, ಆಮೇಲೆ ಮೇಲಿನ ಯಾವುದೂ ಅಲ್ಲ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದ್ರೆ ಈ ಡಯಾರ್ಚಿ ಅನ್ನೋದು ಏನಪ್ಪ ಅಂದ್ರೆ 1919 ಕಾಯ್ದೆ ಅನ್ವಯ ಬರುತ್ತೆ ರೀ, 1935 ಕಾಯ್ದೆ ಅಲ್ವಾ. ಸೊ ಇಲ್ಲಿ 1935 ಕಾಯ್ದೆ ಅನ್ವಯ ಏನಪ್ಪ ಅಂದ್ರೆ ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ನೀಡ್ತಾರೆ ಅಥವಾ ಸ್ವಾತಂತ್ರ್ಯ ನೀಡ್ತಾರೆ. ಸೊ ಈ ಸ್ಟೇಟ್ಮೆಂಟು ವೆರಿ ಇಂಪಾರ್ಟೆಂಟ್ ರೀ. ಓಕೆನಾ, ಇಲ್ಲಿ ಪ್ರತ್ಯೇಕ ಮತದಾನ ಎಲ್ಲರಿಗೂ ನೀಡಲ್ರಿ, ಒಂದಿಷ್ಟು ಏನಪ್ಪ ಅಂದ್ರೆ ಈ ದಮನೀಯ ವರ್ಗದವ್ರಿಗೆ ಮಾತ್ರ ನೀಡ್ತಾರೆ. ಇಲ್ಲಿ ಎಲ್ಲರಿಗೆ ಅಂತ ಕೊಟ್ಟಿದ್ರೆ ಏನಪ್ಪ ಅಂದ್ರೆ ಎಲ್ಲರಿಗೆ ಅಂತ ಇದ್ರ ಮೀನಿಂಗ್ ಆಗುತ್ತೆ. ಸೊ ಹಂಗಾಗಿ ಇಲ್ಲಿ ಪೂರ್ತಿಯಾಗಿ ನೀಡಲ್ಲ. ಬಟ್ ಪ್ರಾಂತ್ಯಗಳ ಸ್ವಾಯತ್ತತೆ ಐತಲ್ರಿ, ಇದಕ್ಕೆ ರೈಟ್ ಆನ್ಸರ್ ನೋಡ್ರಿ. ಓಕೆನಾ, ನೋಡಿರಿ, ಪ್ರಾಂತ್ಯಗಳ ಸ್ವಾಯತ್ತತೆ ಅಥವಾ ಪ್ರಾವಿಷನಲ್ ಅಟಾನಮಿ ಅಂತ ಕರೀತಾರೆ. ಓಕೆನಾ, ವೆರಿ ಇಂಪಾರ್ಟೆಂಟ್ ಅದು ಸೆಂಟೆನ್ಸ್. ಯಾಕಂತಂದ್ರೆ ಅಲ್ಲಿ 1919 ದ್ವಿ ಸರ್ಕಾರವಾಗಿ ರಚನೆ ಮಾಡಿರ್ತಾರೆ. ಸೊ ಅದನ್ನು ಎಲ್ಲ ರದ್ದತಿ ಮಾಡಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ಕೊಡುವಂಥ ಒಂದು ಕೆಲಸವನ್ನು ಇದು ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿರಿ, ಸಂವಿಧಾನ ಸಭೆಯ ರಚನೆಯನ್ನು ಯಾವುದರ ಆಧಾರದ ಮೇಲೆ ಮಾಡಲಾಯಿತು? ನಾ ಆವಾಗಲೇ ಹೇಳಿದ್ದೀನಿ ರೀ, 1938 ಯಾವಾಗ ರೀ, 1938 ಈ ಜವಾಹರ್ಲಾಲ್ ನೆಹರು ವಯಸ್ಕರ ಮತದಾನದ ಆಧಾರದ ಮೇಲೆ ಈ ಸಂವಿಧಾನಿಕ ರಚನಾ ಸಭೆ ರಚನೆ ಆಗಬೇಕು ಅಂತ ಹೇಳ್ತಾರೆ. ಬಟ್ ಇವರ ಒಂದು ಏನಪ್ಪ ಅಂದ್ರೆ ಸಲಹೆಯನ್ನು ಸಂವಿಧಾನ ರಚನಾ ಸಭೆ ತೊಗೊಳಲ್ರಿ. ಓಕೆನಾ, ಆದರೆ ಬೇರೆ ರೀತಿ ರಚನೆ ಆಗೈತೆ ಅಂತ ಹೇಳಿದ್ದೆ. ಯಾವ ರೀತಿಯಪ್ಪ ಅಂತಂದ್ರೆ ಇಲ್ಲಿದೆ ನೋಡಿರಿ, ಫಸ್ಟ್ನೇ ಆಪ್ಷನ್ದಾಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸದಸ್ಯರು, ಪ್ರಾದೇಶಿಕ ನಾಯಕರು, ಕ್ಯಾಬಿನೆಟ್ ಮಿಷನ್ ಯೋಜನೆ, ಸಾಂವಿಧಾನಿಕ ಸಭೆಯ ಸದಸ್ಯರು ಅಂತ. ಓಕೆನಾ, ಇಲ್ಲಿ ಏನಪ್ಪ ಅಂತಂದ್ರೆ ಈ ಕೊನೆ ಆಪ್ಷನ್ ಆಗ್ಬೋದು ಅಂತ ಅನ್ಕೋತೀನಿ, ಕ್ಯಾಬಿನೆಟ್ ಮಿಷನ್ ಯೋಜನೆ. ಓಕೆನಾ, ಸೊ ಇಲ್ಲಿ ಏನಪ್ಪ ಅಂದ್ರೆ ಪೂರ್ತಿ ಪ್ರಮಾಣದಲ್ಲಿ ಯಾವುದರ ಆಧಾರದ ಮೇಲೆ ಅಂತ ಅಷ್ಟೇ. ಓಕೆನಾ, ಈ ಯಾವ ಅಂದ್ರೆ ಈ ಸದಸ್ಯರ ಅಲ್ಲ, ಜಸ್ಟ್ ಏನಂದ್ರೆ ಸಂವಿಧಾನ ಸಭೆಯ ರಚನೆ. ಓಕೆನಾ, ಅದು ಕೇಳಿದಾರ. ಇಲ್ಲಿ ಏನಪ್ಪ ಅಂದ್ರೆ ಕ್ಯಾಬಿನೆಟ್ ಮಿಷನ್ ಯೋಜನೆ ಅಡಿಯಲ್ಲಿ ಆರಂಭ ಆಯ್ತಂತ. ಓಕೆನಾ, ಬಟ್ ಈ ಪ್ರಾಂತ್ಯದ ಸದಸ್ಯರಿಂದ ಆಯ್ಕೆ ಆಗುತ್ತಂತ ಇನ್ನೊಂದು ಪ್ರೊಸೀಜರ್ ಐತಿ, ಅದನ್ನು ಕೂಡ ಬಂದರೂ ಬರ್ಬೋದು, ಅವಾಗ ಹೇಳ್ತೀನಿ. ಓಕೆನಾ, ನೆಕ್ಸ್ಟ್ ಏನಪ್ಪ ಅಂದ್ರೆ ಭಾರತ ಸ್ವಾತಂತ್ರ್ಯದ ಸಮಯದಲ್ಲಿ ಬ್ರಿಟಿಷರ ಪ್ರಧಾನಿ ಯಾರಿದ್ರು? ಓಕೆನಾ, ಸುಮಾರು ಕ್ವಶನ್ದಾಗ ಕೇಳಿದ್ದಾರೆ ಇದನ್ನ. ಕೆಲವೊಂದಿಷ್ಟು ಬ್ರಿಟಿಷರ ಪ್ರಧಾನಿಗಳು ಬರ್ತಾರೆ. ಓಕೆನಾ, ವೆರಿ ಇಂಪಾರ್ಟೆಂಟು. ಓಕೆನಾ, ಅದಲ್ರಿ ಈ ಸ್ವಾತಂತ್ರ್ಯದ ಟೈಮ್ನಲ್ಲಿ 1947 ಆಗಸ್ಟ್ 15 ಏನಪ್ಪ ಅಂತಂದ್ರೆ ಬ್ರಿಟಿಷ್ ಪ್ರಧಾನಿ ಯಾರಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಈ ಕ್ಲೈಮೇಟ್ ಅಟ್ಲೇ ಇರ್ತಾನೆ ರೀ. ಓಕೆನಾ, ಸೊ ಇನ್ನು ವಿನ್ಸ್ಟನ್ ಚರ್ಚಲ್ ಇರ್ತಾನಲ್ರಿ, ಈ ಕ್ರಿಪ್ಸ್ ಆಯೋಗ ಭಾರತ ಬಿಟ್ಟು ತೊಲಗಿ ಚಳುವಳಿ ಇರ್ತೈತಲ್ಲ, ಅಲ್ಲಿರ್ತಾನೆ ರೀ ಯಾರು ಚರ್ಚಲ್. ಓಕೆನಾ, ಆಮೇಲೆ ಏನಪ್ಪ ಅಂದ್ರೆ ಕ್ಯಾಬಿನೆಟ್ ಆಯೋಗದ ಸದಸ್ಯರು ಕೂಡ ಆಗಿರ್ತಾನೆ. ಬಟ್ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಏನಪ್ಪ ಅಂತಂದ್ರೆ ಯಾರು ಬ್ರಿಟನ್ನಿನ ಪ್ರಧಾನಿ ಆಗಿರ್ತಾರೆ ಅಂದ್ರೆ ಕ್ಲೈಮೇಟ್ ಅಟ್ಲೇ ಆಗಿರ್ತಾನೆ ನೋಡ್ರಿ. ಓಕೆನಾ, ನೆನ್ಪಿಡ್ತೀರಿ ಅನ್ಕೋತೀನಿ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಸಂವಿಧಾನ ಸಭೆಯ ಒಂದು ಸದಸ್ಯರ ಸಂಖ್ಯೆ. ಓಕೆನಾ, ಸಂವಿಧಾನ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಅಂತ. ಓಕೆನಾ, ಸೊ ಇಲ್ಲಿ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಸಂವಿಧಾನ ಸಭೆ ಅನ್ನೋದು ಸಾಮಾನ್ಯವಾಗಿ 389 ಸದಸ್ಯರನ್ನು ಒಳಗೊಂಡಂತೆ ಏನಪ್ಪ ಅಂತಂದ್ರೆ ರಚನೆ ಆಗುತ್ತಂತ ನಾವು ಓದಿದ್ದೀವಿ ನೋಡ್ರಿ. ಓಕೆನಾ, 389 ಸದಸ್ಯರು ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಭಾರತ ಯಾವ ಒಂದು ಕಾಯ್ದೆಯು ಭಾರತದಲ್ಲಿ ದ್ವಿ ಆಡಳಿತ ಅಥವಾ ಡಯಾರ್ಚಿ ವ್ಯವಸ್ಥೆಯನ್ನು ಪರಿಚಯಿಸುತ್ತೀವು ಅಂತ. ನಾ ಆವಾಗಲೇ ಹೇಳಿದ್ದೀನಿ ರೀ ನಿಮಗೆ, ಏನಂತಂದ್ರೆ 1935 ಕಾಯ್ದೆ ಅನ್ನೋದು ಏನಪ್ಪ ಅಂದ್ರೆ ಈ ಪ್ರಾಂತ್ಯಗಳ ಒಂದು ಡಯಾರ್ಚಿ ಅಥವಾ ದ್ವಿ ಆಡಳಿತ ರದ್ದು ಮಾಡಿ ಸ್ವಾಯತ್ತತೆ ನೀಡುತ್ತೆ. ಆದರೆ ದ್ವಿ ಆಡಳಿತ ಜಾರಿಗೆ ಆಗಿರೋದು ಯಾವಾಗಪ್ಪ ಅಂತಂದ್ರೆ 1919 ಭಾರತ ಸರ್ಕಾರ ಕಾಯ್ದೆ. ಓಕೆನಾ, ನೆನ್ಪಿಡ್ತೀರಿ ಅನ್ಕೋತೀನಿ ನಾನು, ಇವೆರಡೂ ಇಂಪಾರ್ಟೆಂಟು. ಓಕೆನಾ, ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ 1919 ಕಾಯ್ದೆ ಅನ್ವಯ. ಓಕೆನಾ, ಆಗಸ್ಟ್ ಕೊಡುಗೆ ಅಂತ ಬರ್ತೈತೆ ರೀ. ಓಕೆನಾ, 1940. ಓಕೆನಾ, ಆಗಸ್ಟ್ ಕೊಡುಗೆ ಅಂದ್ರೆ ನಾವು ನಿಮಗೆ ಡೊಮಿನಿಯನ್ ಸ್ಥಾನಮಾನ ನೀಡ್ತೀವಿ. ನೀವೇನಪ್ಪ ಅಂದ್ರೆ ಎರಡನೇ ಮಹಾಯುದ್ಧದಲ್ಲಿ
ಏನು ಎರಡನೇ ಮಹಾಯುದ್ಧ ಎಲ್ಲಿಂದ ಎಲ್ಲಿ ಮಟ್ಟ ನಡೀತೈತೆ ಅಂದ್ರೆ 1939ರಿಂದ 44ರವರೆಗೆ ನಡೀತೈತಲ್ಲ. ಈ ಯುದ್ಧದಲ್ಲಿ ಏನಪ್ಪ ಅಂದ್ರೆ ಭಾಗವಹಿಸಿ ಅಂತ ಆಗಸ್ಟ್ ಆಫರ್ ಕೊಡ್ತಾರೆ ರೀ. ಯಾವಾಗ ಕೊಡ್ತಾರೆ? 1940 ಆಗಸ್ಟ್ನಲ್ಲಿ. ಸೊ ಅದು ಏನು ಜಾರಿ ಆಗುತ್ತಲ್ಲ, ಅಂದರೆ ಆಗಸ್ಟ್ ಕೊಡುಗೆಯನ್ನು ಕೊಟ್ಟವ್ರು ಯಾರಂತ, ಯಾವ ವೈಸ್ರಾಯ ಅವಾಗ ಆಡಳಿತ ಮಾಡ್ತಿದ್ನಂತ. ಓಕೆನಾ? ಇದಕ್ಕೆ ಆನ್ಸರ್ ಏನಪ್ಪ ಅಂದ್ರೆ ಲಾರ್ಡ್ ಲೀನ್ಲಿತ್ಗೋ ನೋಡ್ರಿ. ಓಕೆನಾ? ಈ ಲಾರ್ಡ್ ವೇವೆಲ್ ಅಂತ ಬರ್ತಾನೆ, ಅವ 1945ರಲ್ಲಿ ಬರ್ತಾನೆ. ಇರ್ವಿನ್ ಅಂತ ಬರ್ತಾನೆ 1931ರಲ್ಲಿ ಬರ್ತಾನೆ. ಗಾಂಧಿ ಮತ್ತು ಇರ್ವಿನ್ ಒಪ್ಪಂದ, ದೆಹಲಿ ಒಪ್ಪಂದ ಅಂತ ಕರಿತೀವಿ ನಾವು. ಓಕೆನಾ? ಇನ್ನು ಲಾರ್ಡ್ ರೀಡಿಂಗ್ ಅಂತ ಬರ್ತಾನೆ. ಇವೇನಪ್ಪ ಅಂದ್ರೆ ಚೌರಿ ಘಟನೆ ಆಗುತ್ತಲ್ಲ ಅಲ್ಲಿರ್ತಾನೆ. ಇವ ವೇವೆಲ್ 1945 ವೇವೆಲ್ ಯೋಜನೆ ಅಂತ ಬರುತ್ತಾ. ಓಕೆನಾ? ಶಿಮ್ಲಾ ಅಥವಾ ವೇವೆಲ್ ಯೋಜನೆ. ಸೊ ಇವ ಲೀನ್ಲಿತ್ಗೋ ಏನಪ್ಪ ಅಂದ್ರೆ ಈ ಆಗಸ್ಟ್ ಕೊಡುಗೆ 1940ರಲ್ಲಿ ಇರ್ತಾನೆ ನೋಡ್ರಿ. ಓಕೆನಾ? ಸೊ ಒಂದಿಷ್ಟು ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ವ್ಯಕ್ತಿಗಳು ಬರ್ತಾರೆ. ಸೊ ಅವ್ರದ್ದು ಏನಪ್ಪ ಅಂದ್ರೆ ನೀಟಾಗಿ ನಾವು ಓದ್ಕೊಂಡಿರ್ಬೇಕು. ಅವಾಗ ಮಾತ್ರ ಏನಪ್ಪ ಅಂದ್ರೆ ಅನಲೈಸಿಸ್ ಕರೆಕ್ಟ್ ಆಗುತ್ತೆ ರೀ. ನಾ ಏನು ಹೇಳ್ತಿರ್ತೀನಲ್ಲ, ಅವ್ರ ನಾವು ಹಿಸ್ಟ್ರಿ ಬಗ್ಗೆ ಕ್ವಶನ್ ಯಾವಾಗಲೂ ಏನಪ್ಪ ಅಂದ್ರೆ ಇಯರ್ ಬೇಸ್ ಮೇಲೆ ಓದ್ಬೇಕು ರೀ. ಓಕೆನಾ? ವ್ಯಕ್ತಿಗತ ಮತ್ತು ಇಯರ್ ಬೇಸ್ ಎರಡು ಪ್ರೊಸೀಜರ್ ಅದಾವೆ ರೀ ಹಿಸ್ಟ್ರಿ ಓದಕ್ಕೆ. ವ್ಯಕ್ತಿಗತ ಅಂತಂದ್ರೆ ಈಗ ಯಾವುದೋ ಒಬ್ಬ ವ್ಯಕ್ತಿನ ಹೇಳಿಬಿಟ್ಟಾಗ ನೀಟಾಗಿ ಅವನ ಬಗ್ಗೆ ಡಿಸ್ಕಷನ್ ಮಾಡೋದು. ಓಕೆನಾ? ಇನ್ನೊಂದು ಇಯರ್ ಹೇಳಿದಾಗ ಆ ಇಯರ್ನಲ್ಲಿ ಏನೇನು ಆಯಿತು ಅಂತ ಪ್ರೊಸೀಜರ್ನ ಹಿಸ್ಟ್ರಿನಲ್ಲಿ ನೋಡುವಂಥದ್ದು. ಓಕೆನಾ? ಸೊ ಸಂವಿಧಾನ ಏನಪ್ಪ ಅಂದ್ರೆ ನಾವು ದಿನನಿತ್ಯದ ಒಂದು ಆಗು ಹೋಗುಗಳ ಪೈಕಿ ಏನಪ್ಪ ಅಂದ್ರೆ ಅಧ್ಯಯನ ಮಾಡ್ತಿರ್ತೀವಿ. ಇದು ಸ್ವಲ್ಪ ಏನಪ್ಪ ಅಂದ್ರೆ ಹಿಸ್ಟ್ರಿ ಪರಿಣಾಮ ಆಗುತ್ತೆ. ಓಕೆನಾ? ಯಾವ ವರ್ಷದಲ್ಲಿ ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಮಾಡಲಾಯಿತು ಅಂತ. ಓಕೆನಾ? ಈ ಪೂರ್ಣ ಸ್ವರಾಜ್ಯದ ಘೋಷಣೆ ಅಂತ ಆಗುತ್ತೆ ರೀ. ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ಇದು ಲಾಹೋರ್ ಅಧಿವೇಶನ ಕರೆಕ್ಟ್ ಇದೆ. ಓಕೆನಾ? ಲಾಹೋರ್ ಅಧಿವೇಶನದಲ್ಲಿ ಏನಪ್ಪ ಅಂತಂದ್ರೆ ಪೂರ್ಣ ಸ್ವರಾಜ್ಯದ ಘೋಷಣೆ ಆಗುತ್ತಾ, ಎಲ್ಲಾಗುತ್ತೆ ಅಂತ ಹೇಳಿದೆ? ಲಾಹೋರ್ ಅಧಿವೇಶನ. ಓಕೆನಾ? ಲಾಹೋರ್ ಅಧಿವೇಶನದಲ್ಲಿ ಏನಪ್ಪ ಅಂತಂದ್ರೆ ಈ ಡಿಸೆಂಬರ್ 30 ಮತ್ತು 31ರಲ್ಲಿ ಆಗುವಂಥದ್ದು. ಓಕೆನಾ? ಸೊ ಕೇಳ್ತಾರೆ ನಿಮ್ಗೆ ಏನಪ್ಪ ಅಂದ್ರೆ ಲಾಹೋರ್ ಘೋಷಣೆ ಯಾವ ವರ್ಷದಲ್ಲಿ ಆಯಿತು. ಓಕೆ, ಅಲ್ಲಿ ಏನು ಕತೆ ಅಂತಂದ್ರೆ ಈ ಪೂರ್ಣ ಸ್ವರಾಜ್ಯ ಘೋಷಣೆ ಆಗುವಂಥದ್ದು ನೋಡ್ರಿ. ಓಕೆನಾ? ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಐತಿ. ಏನೈತಿ ಅಂತಂದ್ರೆ ಭಾರತದಲ್ಲಿ ಪ್ರತ್ಯೇಕ ಮತದಾರರನ್ನು ಅಥವಾ ಸಪ್ರೇಟ್ ಎಲೆಕ್ಟ್ರೋಲ್ಸ್ ಯಾವ ಕಾಯ್ದೆಯು ಪರಿಚಯಿಸಿತು ಅಂತ. ಓಕೆನಾ? ಮೊಟ್ಟ ಮೊದಲು ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಭಾರತದಲ್ಲಿ ಪ್ರತ್ಯೇಕ ಮತದಾನ ಅಥವಾ ಸಪ್ರೇಟ್ ಎಲೆಕ್ಟ್ರೋಲ್ ಅನ್ನೋದು ಇರಲ್ರಿ. ಓಕೆನಾ? ಆದ್ರೆ ಇವು ಏನು ಕೊಟ್ಟಾನಲ್ಲ ಇಷ್ಟಕ್ಕಿಷ್ಟೂ ಕೂಡ ಸಪ್ರೇಟ್ ಎಲೆಕ್ಟ್ರೋಲ್ ಅಥವಾ ಎಲೆಕ್ಟೋರೇಟನ್ನು ಪರಿಚಯಿಸ್ತಾವ್ರಿ. ಆದ್ರೆ ಇಲ್ಲಿ ಒಂದು ಕಾಯ್ದೆ ಮಾತ್ರ ಮೊಟ್ಟ ಮೊದಲು ಪರಿಚಯಿಸತ್ತೆ ರೀ. ಇಲ್ಲಿ ಏನು ಕೊಟ್ಟಾನಲ್ಲ ಇವು ಇಟ್ಟಕ್ಕಿಟ್ಟು ಏನಪ್ಪ ಅಂತಂದ್ರೆ ಸಪ್ರೇಟ್ ಎಲೆಕ್ಟ್ರೋಲನ್ನು ಅಥವಾ ಸಪ್ರೇಟ್ ಮತದಾನ ವ್ಯವಸ್ಥೆಯನ್ನು ಪರಿಚಯಿಸಿದವ್ರಿ. ಓಕೆನಾ? ಆದ್ರೆ ಏನಪ್ಪ ಅಂತಂದ್ರೆ ಮೊಟ್ಟ ಮೊದಲಿಗೆ ಪರಿಚಯಿಸಿದ ಯಾವುದಪ್ಪ ಅಂದ್ರೆ ಈ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ಅನ್ನೋ ಪರಿಕಲ್ಪನೆ ಬರುತ್ತೆ ರೀ 1909ರಲ್ಲಿ. ಓಕೆನಾ? ಸೊ ಹಾಗಾಗಿ ಏನಪ್ಪ ಅಂತಂದ್ರೆ ಇದನ್ನು 1909ರ ಕಾಯ್ದೆಯನ್ನು ನಾವು ಏನಪ್ಪ ಅಂತಂದರೆ ಸಪ್ರೇಟ್ ಎಲೆಕ್ಟೋರೇಟ್ ಪರಿಚಯಿಸಿದ ಕಾಯ್ದೆ ಅಂತ ಕರಿತೀವಿ ನೋಡ್ರಿ. ಓಕೆನಾ? ಮಿಂಟೋ ಮಾರ್ಲೆ ಅಂತ ಕರಿತೀವಿ. ಓಕೆನಾ? ಮಿಂಟೋ ಮಾರ್ಲೆ ಕಾಯ್ದೆ ಇದನ್ನು. ಸೊ ಈ ಲಾರ್ಡ್ ಮಿಂಟೋನನ್ನು ನಾವು ಈ ಪ್ರತ್ಯೇಕ ಮತದಾನದ ಪಿತಾಮಹ ಅಥವಾ ಕಮ್ಯುನಲ್ ಮಾಡ್ದಂಗೆ ಆಗುತ್ತೆ ರೀ. ಓಕೆನಾ? ಕಮ್ಯುನಲ್ ವ್ಯವಸ್ಥೆಯ ಪಿತಾಮಹ ಅಂತ ಲಾರ್ಡ್ ಮಿಂಟೋನ ಕರಿತೀವಿ ನಾವು. ಓಕೆನಾ? ಇನ್ನು 1900 ಇಲ್ಲೇನಂತಂದ್ರೆ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ಸಿಕ್ತು 1909ರಾಗ. ಇನ್ನು 1919ರಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಈ ಕ್ರಿಶ್ಚಿಯನ್ರಿಗೆ, ಆಮೇಲೆ ಸಿಖ್ರಿಗೆ, ಆಮೇಲೆ ಬ್ರಿಟಿಷ್ ಭಾರತೀಯರಿಗೆ ಭಾರತದಲ್ಲಿ ನೆಲೆಸಿರುವಂಥ ಕೆಲವೊಂದಿಷ್ಟು ಬ್ರಿಟಿಷರಿಗೆ ಅಲ್ಲಿ ಏನಪ್ಪ ಅಂದ್ರೆ ಅವರಿಗೂ ಕೂಡ ಪ್ರತ್ಯೇಕ ಮತದಾನ ಸಿಗುತ್ತೆ ರೀ. ಆಮೇಲೆ ಮಹಿಳೆಯರಿಗೆ 1919ರಲ್ಲೇ ಸಿಗುತ್ತೆ. ಇನ್ನು ಏನಪ್ಪ ಅಂದ್ರೆ 1935ರಲ್ಲಿ ಏನಪ್ಪ ಅಂದ್ರೆ ಈ ದಮನೀಯ ವರ್ಗದವರಿಗೆ ಅಂತ ಪ್ರತ್ಯೇಕ ಮತದಾನ ಮಾಡ್ತಾರೆ ರೀ. ಸೊ ಹಾಗಾಗಿ ಈ ಮೂರೂ ಕಾಯ್ದೆನೂ ಕೂಡ ಪ್ರತ್ಯೇಕ ಮತದಾನವನ್ನು ಅಳವಡಿಸ್ಕೊಳ್ಳೋಕೆ ಹೆಲ್ಪ್ ಆಕ್ಕವು. ಬಟ್ ಮೊಟ್ಟ ಮೊದಲಿಗೆ ಅವ ಏನು ಕೇಳಿದ ನೋಡ್ರಿ, ಪರಿಚಯಿಸಿತು ಅಂತ ಕೇಳ್ಯಾನ. ಸೊ ಅದಕ್ಕೆ ಏನಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ 1909ರ ಕಾಯ್ದೆ ಅನ್ವಯ ಏನಪ್ಪ ಅಂತಂದ್ರೆ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ವ್ಯವಸ್ಥೆಯನ್ನು ಲಾರ್ಡ್ ಮಿಂಟೋ ಮಾರ್ಲೆ ಕಾಯ್ದೆ ಬರ್ತೈತ್ರಿ ಇದು. ಓಕೆನಾ? ಈ 1909ರ ಕಾಯ್ದೆ ಚೆಲಮ್ಸ್ಬರ್ಡ್ ಕಾಯ್ದೆ ಅಂತ ಕರಿತೀವಿ. ಓಕೆನಾ? ಚೆಲಮ್ಸ್ಬರ್ಡ್. ಓಕೆ, ನೆಕ್ಸ್ಟ್ ನೋಡ್ರಿ ಕ್ವಶನ್. ಏನು ಕ್ವಶನ್ ಅಂತಂದ್ರೆ ಸಾಮಾನ್ಯವಾಗಿ ಭಾರತ ಸಂವಿಧಾನವನ್ನು ಬರೆಯಲು ಎಷ್ಟು ಸಮಯ ತೆಗೆದುಕೊಂಡ್ರು? ಏನು ಕರಡು ಸಮಿತಿಯ ಅಧ್ಯಕ್ಷರಾಗಿ ಅಂಬೇಡ್ಕರ್ ಅವರು ನೇಮಕಗೊಂಡು ಸೊ ಅದನ್ನು ಬರೀತಾರೆ ಅಂತ ಹೇಳಿದ್ನಲ್ಲ. ಸೊ ಒಟ್ಟು ಎಷ್ಟು ತೊಗೊಂಡ್ರು ಅಂತ. ಓಕೆನಾ? ಇಲ್ಲಿ ಫಸ್ಟ್ನೇ ಆಪ್ಷನ್ದಾಗ ಐತಲ್ರಿ 2 ವರ್ಷ 11 ತಿಂಗಳು 18 ದಿನ ಐತಲ್ಲ, ಇಷ್ಟು ಸಮಯವನ್ನು ಅವರು ಸಾಮಾನ್ಯವಾಗಿ ಈ ಸಂವಿಧಾನ ರಚನೆಗೆ ತೆಗೆದುಕೊಳ್ತಾರೆ ನೋಡ್ರಿ. ಓಕೆನಾ? ನೆನ್ಪಿಡ್ತೀರಿ ಅನ್ಕೋತೀನಿ. ಹತ್ತತ್ರ 3 ವರ್ಷ, ಬಟ್ 2 ವರ್ಷದ 11 ತಿಂಗಳ 18 ದಿನ. ಓಕೆನಾ? ಸೊ ಸುಮಾರು ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಇದನ್ನ.
ಓಕೆನಾ, ಪೂರ್ತಿಯಾಗಿ ನೆನಪಿಡಬೇಕು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸಂವಿಧಾನ ರಚನಾ ಸಭೆಯ ರಾಷ್ಟ್ರಗೀತೆಯನ್ನು ಯಾವ ದಿನಾಂಕದಂದು ಅಳವಡಿಸಲಾಯಿತು. ಓಕೆನಾ, ಸೊ ರಾಷ್ಟ್ರಗೀತೆ ಸಾಮಾನ್ಯವಾಗಿ ಜನಗಣ ಮನ ಅಂತ ಕರಿತೀವಿ. ಸೊ ಅದನ್ನು ಬರೆದವ್ರು ಯಾರಪ್ಪ ಅಂದ್ರೆ ರವೀಂದ್ರನಾಥ್ ಟ್ಯಾಗೂರ್ ಅವರು. ಓಕೆನಾ, ಯಾವ ಕೃತಿಯಲ್ಲಿ ಉಲ್ಲೇಖ ಆಗೈತೆ ಅಂದ್ರೆ ಗೀತಾಂಜಲಿ. ಓಕೆನಾ, ಗೀತಾಂಜಲಿ ಕೃತಿಗೆ ಉಲ್ಲೇಖ ಆಗೈತಿ. ಈ ಒಂದು ಕೃತಿ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ 1913ರಲ್ಲಿ ಏಷ್ಯಾದಲ್ಲೇ ಮೊಟ್ಟ ಮೊದಲ ನೊಬೆಲ್ ಪ್ರಶಸ್ತಿ ಪಡೆದಂಥ ಒಂದು ಕೃತಿ ಆಗೈತ್ರಿ. ಓಕೆನಾ, ಸೊ ಅದನ್ನೇನಪ್ಪ ಅಂತಂದ್ರೆ ರಾಷ್ಟ್ರಗೀತೆಯನ್ನು ಮೊಟ್ಟ ಮೊದಲು ಏನಪ್ಪ ಅಂದ್ರೆ 1911ರಲ್ಲಿ ಓಕೆನಾ ಕಲ್ಕತ್ತಾ ಅಧಿವೇಶನದಲ್ಲಿ ಹಾಡಲಾಗುತ್ತಾ SK ದಾರ್ ಅಧ್ಯಕ್ಷತೆಯಲ್ಲಿ. ಸೊ ಮುಖ್ಯವಾಗಿ ಏನಪ್ಪ ಅಂದ್ರೆ ಮೊಟ್ಟ ಮೊದಲಿಗೆ ಸರೋಜಿನಿ ನಾಯ್ಡು ಅವರು ಹಾಡ್ತಾರೆ, ಅದ್ರ ವಿಚಾರ ಬೇರೆ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಯಾವ ದಿನಾಂಕದೊಂದು ಸಾಂವಿಧಾನಿಕವಾಗಿ ಅದೊಂದು ರಾಷ್ಟ್ರಗೀತೆ ಅಂತ ನಾವು ಅಳವಡಿಕೆ ಮಾಡ್ಕೊಂಡಿವಿ ಅಂತ. ಓಕೆನಾ, ಇಲ್ಲಿ ಆ್ಯಕ್ಚುಲ್ ಅಂತಂದ್ರೆ ಸಂವಿಧಾನ ಜಾರಿಯಾಗೋದು 1926 ಅದು ಏನು ಜನವರಿ 26, 1950ರಂದು. ಬಟ್ ನಾವು ಈ ಏನು ರಾಷ್ಟ್ರಗೀತೆಯನ್ನು ಅಳವಡಿಸ್ಕೊಂಡಿರೋದು ಯಾವಪ್ಪ ಅಂತಂದ್ರೆ 2 ದಿವಸ ಬಿಫೋರ್ ರೀ, ಅಂದ್ರೆ ಜನವರಿ 24, 1950 ಏನಪ್ಪ ಅಂದ್ರೆ ನಾವು ರಾಷ್ಟ್ರಗೀತೆಯನ್ನಾಗಿ ಜನಗಣ ಮನನ ಅಡಾಪ್ಟ್ ಮಾಡ್ಕೋತೀವಿ ನೋಡ್ರಿ. ಓಕೆನಾ, ವೆರಿ ಇಂಪಾರ್ಟೆಂಟು. ಇವು ಇಷ್ಟು ಏನು ಕೊಟ್ಟಾನಲ್ರಿ, ಇದು ಸ್ವಾತಂತ್ರ್ಯ ಸಿಕ್ಕಿರುವಂಥದ್ದು. ಆಮೇಲೆ ಇದು ಗಣರಾಜ್ಯ ದಿನ ಅಂತ. ಇನ್ನು ಇಲ್ಲೊಂದು ಐತೆ ನೋಡ್ರಿ, ಇದೈತಲ್ರಿ, ಇದೈತಲ್ರಿ ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ಇದು ನಾವು ಈ ಧ್ವಜವನ್ನು ಅಡಾಪ್ಟ್ ಮಾಡ್ಕೊಂತ ದಿನ ಅಂತ ಕರಿತೀವಿ. ಈಗ ರಾಷ್ಟ್ರಗೀತೆ ಕೇಳಿದ ನಾವು ಜನವರಿ 24, 1950 ಅಂತ ಹಾಕಿದ್ದೀವಿ. ಬಟ್ ಅದೇ ರಾಷ್ಟ್ರ ಧ್ವಜವನ್ನು ಅಡಾಪ್ಟ್ ಮಾಡ್ಕೊಂಡಂಥ ದಿನ ಅಂತ ನಾವು ಯಾವುದನ್ನು ಕರಿತೀವಿ ಅಂತಂದ್ರೆ ಏನು ಆಗಸ್ಟ್ 15ಕ್ಕೆ ಧ್ವಜ ಹಾರಿಸ್ಬೇಕಾಗಿರ್ತೈತಿ, ಅದಕ್ಕಿಂತ ಬಿಫೋರು ಜುಲೈ 22ಕ್ಕೆ, ಅದೇ ವರ್ಷ ಜುಲೈ 22ಕ್ಕೆ ಏನಪ್ಪ ಅಂತಂದ್ರೆ ರಾಷ್ಟ್ರ ಧ್ವಜವನ್ನು ನಾವು ಆಯ್ಕೆ ಮಾಡ್ಕೋತೀವಿ. ಓಕೆನಾ, ವೆರಿ ಇಂಪಾರ್ಟೆಂಟು. ಇದೇ ವರ್ಷದಲ್ಲೇ ಜನವರಿ 22ಕ್ಕೆ ಪ್ರಸ್ತಾವನೆನೇ ಅಡಾಪ್ಟ್ ಮಾಡ್ಕೋತೀವಿ ರೀ, ಅದು ಕೂಡ ಬರುತ್ತೆ ರೀ. ಬಟ್ ಕನ್ಫ್ಯೂಸ್ ಆಗಬಾರ್ದು, ಇದು ಜನವರಿ 22 ಬಂದರೆ ಪ್ರಸ್ತಾವನೆ, ಇನ್ನು ಜುಲೈ 22 ಬಂತಂದರೆ ರಾಷ್ಟ್ರಧ್ವಜ, ಇನ್ನು ಜನವರಿ 24, 1950 ಅಂತ ಬಂದರೆ ರಾಷ್ಟ್ರಗೀತೆ. ಓಕೆನಾ, ಸೊ ನೆನ್ಪಿಟ್ಕೋರಿ. ಬಂತು ನೋಡ್ರಿ ಕ್ವಶನ್ ಅದೇ. ಓಕೆನಾ, ಎಕ್ಸೆಪ್ಟೆಡ್ ಕ್ವಶನ್ ಅವೆಲ್ಲ. ಓಕೆನಾ, ರಾಷ್ಟ್ರಧ್ವಜವನ್ನು ಯಾವ ದಿನಾಂಕದಂದು ಅಂಗೀಕರಿಸಲಾಯಿತು ಅಥವಾ ಅಳವಡಿಸಿಕೊಳ್ಳಲಾಯಿತು ಅಂತ ಕೇಳ್ತಾರೆ. ಓಕೆನಾ, ಇಲ್ಲೈತೆ ನೋಡ್ರಿ, ಜುಲೈ 22, 1947ರಲ್ಲಿ ಅಂಗೀಕಾರ ಮಾಡ್ತಾರೆ. ಅದನ್ನ ಅಂದ್ರೆ ನಾವು ರಾಷ್ಟ್ರಧ್ವಜವನ್ನು ಅಳವಡಿಸ್ಕೊಳ್ತೀವಿ ಅಂತ ಅಂಗೀಕಾರ ಮಾಡ್ತಾರೆ. ಆಮೇಲೆ ಏನಪ್ಪ ಅಂದ್ರೆ ಏನು ಜನವರಿ 26, 1950ರಾಗ ಜಾರಿ ಮಾಡ್ತಾರೆ ಅದನ್ನ. ಓಕೆನಾ, ಫಸ್ಟಿಗೆ ಅಂಗೀಕಾರ ಮಾಡಿರ್ತಾರೆ, ಆಮೇಲೆ ಜಾರಿ ಮಾಡ್ತಾರೆ, ಅಷ್ಟೇ ಡಿಫ್ರೆನ್ಸು. ಏನು ಪ್ರಶ್ನೆ ಇಲ್ಲಿ ಓದೋಣ, ಆಮೇಲೆ ಎಕ್ಸ್ಪ್ಲೇನಲ್ಲಿ ನೋಡೋಣ. ಯಾವ ಕಾಯ್ದೆಯನ್ನು ಕೇಂದ್ರದಲ್ಲಿ ಆಡಳಿತವನ್ನು ಪರಿಚಯಿಸಿತು ಅಂತ. ಓಕೆನಾ, ಕೇಂದ್ರದಲ್ಲಿ ಆಡಳಿತವನ್ನು ಪರಿಚಯಿಸಿತು. ಓಕೆನಾ, ಇದೇನಪ್ಪ ಅಂದ್ರೆ ಭಾರತ ಸರ್ಕಾರ ಕಾಯ್ದೆ 1919 ಬರುತ್ತಾ. ಬಟ್ ಆಪ್ಷನ್ದಾಗ ನೋಡೋಣ ಇನ್ನು ಏನೇನು ಕೊಟ್ಟಾನ. ಓಕೆನಾ, ಕೇಂದ್ರದಲ್ಲಿ ಸರ್ಕಾರ ಅಂದರೆ ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ಈ ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಪರಿಚಯಿಸಿದ್ದು. ಓಕೆನಾ, ಅಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ವರ್ಡ್ ಏನಪ್ಪ ಅಂದ್ರೆ ಕನ್ಫ್ಯೂಸ್ ಇತ್ತು, ನಾನು ಅಂದ್ಕೊಂಡೆ. ಓಕೆನಾ, ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಕೇಂದ್ರದಲ್ಲಿ ಅಂತ. ಓಕೆನಾ, ಈ ರಾಜ್ಯಸಭೆ ಲೋಕಸಭೆಯನ್ನು ಇಂಟ್ರೊಡಕ್ಷನ್ ಮಾಡಿರುವಂಥ ಒಂದು ಆಡಳಿತವನ್ನು. ಓಕೆನಾ, ಸರ್ಕಾರ ಅಲ್ರಿ, ಆಡಳಿತ ಜಸ್ಟ್. ಓಕೆನಾ, ಅಂದರೆ ಕೇಂದ್ರದಲ್ಲಿ ಒಂದು ಆಡಳಿತ, ಆಮೇಲೆ ರಾಜ್ಯಗಳ ಒಂದು ಆಡಳಿತ ಅಥವಾ ಪ್ರಾಂತ್ಯಗಳಲ್ಲಿ ಒಂದು ಆಡಳಿತ ಅಂತ. ಓಕೆನಾ, ಈ ರೀತಿ ಡಯಾರ್ಚಿ ಅಂತಂದ್ರೆ ಸಾಮಾನ್ಯವಾಗಿ ಸರ್ಕಾರ ಅಂದ್ರೆ ಬ್ರಿಟಿಷರದೊಂದು ಭಾರತದೊಂದು ಈ ರೀತಿ. ಬಟ್ ಆಡಳಿತ ಅಂತ ಕೇಳೋಣ. ಓಕೆನಾ, ಸೊ ಪ್ರಾಂತೀಯ ಆಡಳಿತ, ಕೇಂದ್ರದ ಆಡಳಿತ ಅಂತ 1935ರ ಕಾಯ್ದೆ ಅನ್ವಯ ಬರ್ತೈತೆ ನೋಡ್ರಿ. ಎರಡಕ್ಕೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಅದಾವು. ಓಕೆನಾ, ಕ್ಲಾರಿಫೈ ಮಾಡ್ಕೋಬೇಕು. ಓಕೆನಾ, ಏನಪ್ಪ ಅಂದ್ರೆ ಸರ್ಕಾರ ಅನ್ನೋದು ಬೇರೆ ರೀ. ಸರ್ಕಾರ ಅಂತಂದ್ರೆ ಸಾಮಾನ್ಯವಾಗಿ ಬ್ರಿಟಿಷರ ವ್ಯವಸ್ಥೆಯ ಆಡಳಿತದ ಸರ್ಕಾರ, ಆಮೇಲೆ ಭಾರತೀಯ ಆಡಳಿತ ವ್ಯವಸ್ಥೆಯ ಸರ್ಕಾರ ಅಂತ ಸರ್ಕಾರ. ಇದು ಏನು ಕೇಳೋಣ, ಆಡಳಿತ ಕೇಳೇನ್ರಿ. ಆಡಳಿತ ಏನಪ್ಪ ಅಂತಂದ್ರೆ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರದ ಆಡಳಿತ, ಆಮೇಲೆ ಪ್ರಾಂತ್ಯದಲ್ಲಿ ಪ್ರಾಂತೀಯ ರಾಜ್ಯರ ಆಡಳಿತ. ಸೊ ಈ ರೀತಿ ವಿಭಜನೆ ನೋಡ್ರಿ. ಓಕೆನಾ, ಸ್ವಲ್ಪ ವ್ಯತ್ಯಾಸ ಐತಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಭಾರತ ಸಂವಿಧಾನ ರಚನೆಯ ಸಮಯದಲ್ಲಿ ಭಾರತದ ರಾಜ್ಯಪ್ರಭುತ್ವ ರಾಜ್ಯಗಳ ಸಂಖ್ಯೆ ಎಷ್ಟು ಅಂತ ನೋಡ್ರಿ. ನಾವು ಏನು ಕೇಳೋಣ, ಭಾರತದ ರಾಜ್ಯಗಳ ಸಂಖ್ಯೆ ಯಾವಾಗ ರೀ ಏನು ಸಂವಿಧಾನ ಯಶಸ್ವಿಯಾಗಿ ಜಾರಿಯಾಗುತ್ತಲ್ಲ 1950 ಜನವರಿ 26ಕ್ಕೆ ಏನು ಯಶಸ್ವಿಯಾಗಿ ಜಾರಿಯಾಗುತ್ತಲ್ಲ, ಅವಾಗ ಏನಪ್ಪ ಅಂದ್ರೆ ಟೋಟಲ್ ರಾಜ್ಯಗಳು ಎಷ್ಟಿದ್ದು ಅಥವಾ ಪ್ರಾಂತ್ಯಗಳ ಸಂಖ್ಯೆ ಎಷ್ಟಿತ್ತು ಅಂತ. ಓಕೆನಾ, 562 ಪ್ರಾಂತ್ಯಗಳು ಸಾಮಾನ್ಯವಾಗಿ ಭಾರತದಲ್ಲಿ ಕಂಡುಬರ್ತಾವೆ ನೋಡ್ರಿ.
ಓಕೆನಾ. ಆಮೇಲೆ 565 ಅಂತ ಒಂದಿಷ್ಟು ಬುಕ್ನಾಗ ಐತ್ರಿ. ಓಕೆನಾ. ಸೊ ಇವೆರಡು ಸರಿಯಾಗಿ ಆನ್ಸರ್. ಓಕೆನಾ. ಸೊ 562 ಮತ್ತು 565 ಎರಡೂ ಕೂಡ ಆನ್ಸರ್ ಹಾಕವ್ರಿ. ಓಕೆನಾ. ಸೊ ಅದು ಕನ್ಫ್ಯೂಷನ್ ಐತೆ ಕ್ವಶನ್. ಇನ್ನು ನೆಕ್ಸ್ಟ್, ಸಂವಿಧಾನ ಸಭೆಯು ಒಟ್ಟು ಸಮಿತಿಗಳು ಎಷ್ಟು? ಓಕೆನಾ. ಈ ಸಂವಿಧಾನ ಸಭೆ ಅಂದ್ರೆ ರಚನಾ ಸಭೆ ಆಯಿತು 1946 ಡಿಸೆಂಬರ್ 9ಕ್ಕೆ. ಏನಪ್ಪ ಅಂತಂದ್ರೆ ಮೊದಲ ಒಂದು ಸಭೆ ಕೂಡ ನಡೀತು. ಹಾಗಾದ್ರೆ ಏನಪ್ಪ ಅಂದ್ರೆ ಸಮಿತಿಗಳು ಎಷ್ಟಿದ್ವು ಅಂತ ಟೋಟಲ್ ಏನಪ್ಪ ಅಂತಂದ್ರೆ 22 ಸಮಿತಿಗಳು ರಚನೆ ಆಗಿದ್ದು ನೋಡ್ರಿ, ಅಂದ್ರೆ ಸಂವಿಧಾನ ರಚನೆ ಮಾಡೋಕೆ. ಓಕೆನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ 22 ಸಮಿತಿಗಳು. ಟೋಟಲ್ ಮೆಂಬರ್ಸನ್ನು ನಾವು ಆವಾಗಲೇ ನೋಡಿದೀವಿ ರೀ. ಟೋಟಲ್ ಮೆಂಬರ್ಸ್ ಏನಪ್ಪ ಅಂದ್ರೆ 389 ಮೆಂಬರ್ಸ್ಗಳು. ಓಕೆನಾ. ಇದನ್ನು ಕೂಡ ನೆನಪಿಡ್ರಿ, 22 ಸಮಿತಿಗಳಲ್ಲಿ ಭಾಗವಾಗಿದ್ದರು ಅವರು. ಓಕೆನಾ. ನೆಕ್ಸ್ಟ್ ಏನಪ್ಪ ಅಂತಾರೆ ಕ್ವಶನು, ಭಾರತ ಸರ್ಕಾರ ಕಾಯ್ದೆ 1935ರ ಯಾವ ಭಾಗವನ್ನು ಭಾರತ ಸಂವಿಧಾನವನ್ನು ಎರವಲು ಪಡ್ಕೊಂಡೈತಿ? ಅಂದ್ರೆ ನಾವೇನು 1935ರ ಕಾಯ್ದೆಯನ್ನು ಬ್ಲೂ ಪ್ರಿಂಟ್ ಅಥವಾ ನೀಲಿ ನಕಾಶೆ ಅಂತ ಕರಿತೀವಿ ರೀ ನಾವು. ಭಾರತ ಸಂವಿಧಾನಕ್ಕೆ ನೀಲಿ ನಕಾಶೆ ಯಾವುದಪ್ಪ ಅಂತಂದ್ರೆ ಈ 1919ರ ಕಾಯ್ದೆ ಅನ್ವಯ ಏನು ಸಂವಿಧಾನ ರಚನೆ ಮಾಡೋಕೆ ಪ್ರಯತ್ನ ಪಟ್ಟಿದ್ರಲ್ಲ, ಅದನ್ನು ನಾವು ನೀಲಿ ನಕ್ಷೆ ಅಂತ ಕರಿತೀವಿ. ಸೊ ಅಲ್ಲಿಂದ ಯಾವುದನ್ನು ಮುಖ್ಯವಾಗಿ ಎರವಲು ಪಡ್ಕೊಂಡ್ರಂತ ಕೇಳ್ಯಾರ್ರಿ. ಓಕೆನಾ. ಸೊ ರಾಜ್ಯಪಾಲರ ಕಚೇರಿ, ಆಮೇಲೆ ನ್ಯಾಯಾಂಗ ವ್ಯವಸ್ಥೆ, ಆಮೇಲೆ ತುರ್ತು ಪರಿಸ್ಥಿತಿಯ ನಿಬಂಧನೆಗಳು, ಮೇಲಿನ ಎಲ್ಲವೂ. ಓಕೆನಾ. ಸೊ ಇಲ್ಲಿ ಎಲ್ಲನೂ ಆನ್ಸರ್ ಆಗುತ್ತೆ ನೋಡ್ರಿ. ಓಕೆನಾ. ಯಾಕಂದ್ರೆ ರಾಜ್ಯಪಾಲರ ಕಚೇರಿ ಕೂಡ ಅಲ್ಲಿಂದ ಬಂದಿರೋದು. ಆಮೇಲೆ ನ್ಯಾಯಾಂಗ ವ್ಯವಸ್ಥೆ ಅಂತ ಹೇಳ್ಯಾರ ಅವರು. ಅದೇ ನ್ಯಾಯಾಂಗ ಸ್ವತಂತ್ರ ಅಂತ ಬಂದರೆ ಅಮೇರಿಕಾ ಸಂವಿಧಾನ ರೀ, ಬಟ್ ನ್ಯಾಯಾಂಗ ವ್ಯವಸ್ಥೆ ಅಂತ ಹೇಳಿದಾರೆ. ಸೊ ಹಾಗಾಗಿ ಏನಪ್ಪ ಅಂದ್ರೆ ಅದು ಕೂಡ ಈ ಏನು 1935ರ ಕಾಯ್ದೆಯಿಂದನೇ ತೆಗೆದುಕೊಳ್ತಾರೆ. ಆಮೇಲೆ ತುರ್ತು ಪರಿಸ್ಥಿತಿಯ ನಿಬಂಧನೆಗಳು. ಓಕೆನಾ. ಈ ತುರ್ತು ಪರಿಸ್ಥಿತಿಯನ್ನು ಯಾವ ರೀತಿ ಆಯೋಜನೆ ಮಾಡ್ಬೇಕಂತ ನಿಬಂಧನೆಗಳು ಬರ್ತಾವೆ ರೀ. ಅದೇ ತುರ್ತು ಪರಿಸ್ಥಿತಿಯಲ್ಲಿ ಕೆಲವು ವಿಧಿಗಳ ರದ್ದತಿ ಅಂತ ಬರುತ್ತೆ ರೀ, ಅದು ಬಂದ್ಬಿಟ್ಟು ಜರ್ಮನ್ ಸಂವಿಧಾನ. ಬಟ್ ಇಲ್ಲಿ ನಿಬಂಧನೆಗಳು ಅಂತ ಹೇಳ್ಯಾನ. ಸೊ ಹಾಗಾಗಿ ಇಲ್ಲಿ ಏನಪ್ಪ ಅಂತಾರೆ ಮೇಲಿನ ಎಲ್ಲ ಆನ್ಸರ್ ಹಾಕವ್ರಿ. ಓಕೆನಾ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಬಂತ್ರಿ. ಏನಪ್ಪ ಅಂತಂದ್ರೆ ಸಂವಿಧಾನ ಸಭೆಯ ಏನು ಸಭೆ ನಾವು ಡಿಸೆಂಬರ್ 9 ಡಿಸೆಂಬರ್ 11 ಯಾವಾಗಪ್ಪ ಅಂದ್ರೆ 1946ರಲ್ಲಿ ನಡೀತಿದೆ ಅಂತ ಹೇಳಿದ್ನಲ್ಲ, ಆವಾಗೇನಪ್ಪ ಅಂತಂದ್ರೆ ಒಂದು ತಾತ್ಕಾಲಿಕ ಒಂದು ಶಾಶ್ವತ ಸಭೆ ಆಗಿರ್ತೈತಿ. ಸುಮಾರು ಜನಪ್ಪ ಅಂದ್ರೆ ತಮ್ಮ ಒಂದು ಅಭಿಪ್ರಾಯಗಳನ್ನು ಅಂದ್ರೆ ಉದ್ದೇಶ ನಿರ್ಣಯಗಳನ್ನು ಏನಪ್ಪ ಅಂತಂದ್ರೆ ಅಬ್ಜೆಕ್ಟಿವ್ ರೆವಲ್ಯೂಷನ್ ಅಂತ ಕರಿತೀವಿ ಇಂಗ್ಲೀಷ್ನಾಗ. ಸೊ ಮಂಡಿಸಿರ್ತಾರೆ. ಅವು ಎಲ್ಲರದು ಏನು ಉದ್ದೇಶಗಳನ್ನು ತೊಗೊಂಡ್ಬಿಟ್ಟು ಆಮೇಲೆ ಡಿಸೆಂಬರ್ 13ಕ್ಕೆ ಮತ್ತು 2 ದಿವಸ ಬಿಟ್ಟು, ಓಕೆನಾ, ಡಿಸೆಂಬರ್ 13ಕ್ಕೆ ಏನಪ್ಪ ಅಂತಂದ್ರೆ ಒಬ್ಬರು ನಿರ್ಣಯ ಅಥವಾ ಉದ್ದೇಶಗಳನ್ನು ಮಂಡಿಸ್ತಾರೆ. ಅವರು ಯಾರಂತ ಕೇಳಿದ್ದಾರೆ. ಈ ನಿರ್ಣಯ ಅಥವಾ ಉದ್ದೇಶಗಳನ್ನು ಮಂಡಿಸೋರು ಯಾರಪ್ಪ ಅಂತಂದ್ರೆ ಈ ಜವಾಹರ್ಲಾಲ್ ನೆಹರೂರವ್ರು ನೋಡ್ರಿ. ಓಕೆನಾ. ಈ ಉದ್ದೇಶ ಅಥವಾ ನಿರ್ಣಯಗಳನ್ನು ಏನು ಮಂಡಿಸ್ತಾರಲ್ರಿ ಡಿಸೆಂಬರ್ 11ಕ್ಕೆ, ಅವನ್ನ ನಾವೇನಾಗ್ತೀವಿ ಪ್ರಸ್ತಾವನೆ, ಮುನ್ನುಡಿ, ಪೀಠಿಕೆ ಅಂತ ಕರಿತೀವಿ ರೀ. ಸಂವಿಧಾನದ ಪ್ರಸ್ತಾವನೆ, ಮುನ್ನುಡಿ, ಪೀಠಿಕೆ ಅಂತ ಕರಿತೀವಿ. ಓಕೆನಾ. ಆ ಒಂದು ಪೀಠಿಕೆಯನ್ನು ಸಾಮಾನ್ಯವಾಗಿ ನಾವು ಸಂವಿಧಾನಕ್ಕೆ ಯಾವಾಗ ಅಡಾಪ್ಟ್ ಮಾಡ್ಕೋತೀವಪ್ಪ ಅಂತಂದ್ರೆ ಜನವರಿ 22 1947ರಲ್ಲಿ ಅಡಾಪ್ಟ್ ಮಾಡ್ಕೋತೀವಿ ರೀ. ಓಕೆನಾ. ಆವಾಗಲೇ ಇದನ್ನ ಹೇಳಿದೆ ನಾನು ಪಾಯಿಂಟು. ಸೊ ಈ ರೀತಿ ನೋಡಿರಿ, ಅಂದ್ರೆ ಸಂವಿಧಾನಕ್ಕೆ ಮುನ್ನುಡಿ ಅಥವಾ ಪ್ರಸ್ತಾವನೆ ಅಥವಾ ಪೀಠಿಕೆಯನ್ನು ಕೊಟ್ಟವ್ರು ಯಾರಂತ ಕೇಳ್ತಾರೆ. ಸೊ ಅದಕ್ಕೆ ಉತ್ತರ ಏನಪ್ಪ ಅಂತಂದ್ರೆ ಜವಾಹರ್ಲಾಲ್ ನೆಹರು ಆಗಿರ್ತೈತಿ. ಹಾಗಾದ್ರೆ ಪೀಠಿಕೆ ಅನ್ನೋದನ್ನು ಯಾವ ದೇಶದಿಂದ ಎರವಲು ಪಡ್ಕೊಂಡಾರಂತ ಕೇಳ್ತಾರೆ. ಅದು ಏನಪ್ಪ ಅಂದ್ರೆ USA ಸಂವಿಧಾನದಿಂದ ಎರವಲು ಪಡ್ಕೊಂಡಾರ ನೋಡ್ರಿ. ಓಕೆನಾ. ಸೊ ನೆಕ್ಸ್ಟ್, ಸೊ ಯಾವ ಕಾಯ್ದೆಯು ಭಾರತೀಯರಿಗೆ ಪ್ರಾಂತ್ಯಗಳಿಗೆ ಮೊದಲ ಬಾರಿ ಚುನಾವಣೆಯನ್ನು ಒದಗಿಸಿತು ಅಂತ. ಓಕೆನಾ. ಪ್ರಾಂತ್ಯಗಳಿಗೆ ಸಂಬಂಧಪಟ್ಟಂಗೆ ಏನಪ್ಪ ಅಂತಂದ್ರೆ ಚುನಾವಣೆಗಳು ಯಾವ ಒಂದು ಕಾಯ್ದೆ ಮುಖಾಂತರ ನಡೆದು ಅಂತ. ಭಾರತ ಸರ್ಕಾರ ಕಾಯ್ದೆ 1909, ಆಮೇಲೆ ಭಾರತ ಸರ್ಕಾರ ಕಾಯ್ದೆ 1919, ಆಮೇಲೆ ಭಾರತ ಸರ್ಕಾರ ಕಾಯ್ದೆ 1935 ಮತ್ತು ಭಾರತ ಸರ್ಕಾರ ಕಾಯ್ದೆ ಯಾವುದೂ ಅಲ್ಲ ಅಂತ ಕೊಟ್ಟಾರ. ಓಕೆನಾ. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ 1919ರ ಕಾಯ್ದೆ ಅನ್ನುವ ಏನಪ್ಪ ಅಂತಾರೆ ಪ್ರಾಂತ್ಯಗಳಿಗೆ ಚುನಾವಣೆ ನಡೀತಾವಂತ ನೋಡ್ರಿ. ಓಕೆನಾ. ಇದೊಂದು ಸ್ವಲ್ಪ ಕನ್ಫ್ಯೂಸ್ ಐತಿ, ಇದನ್ನ ಡಿಕ್ಲೇರ್ ಮಾಡ್ತೀನಿ ನೆಕ್ಸ್ಟ್ ಸೆಕ್ಷನ್ದಾಗ. ಓಕೆನಾ. ಸೊ ಪ್ರಾಂತ್ಯಗಳ ಚುನಾವಣೆ ಯಾವ ಒಂದು ಕಾಯ್ದೆ ಮುಖಾಂತರ ನಡೆದು ಅಂದ್ರೆ ಈ ಸರ್ಕಾರವನ್ನು ತೆಗೆದುಕೊಂಡು ಬಂದು ಆಮೇಲೆ ಚುನಾವಣೆ ನಡೆಸ್ತಾರೆ. ಐ ಅಗ್ರಿ. ಬಟ್ ಏನಂತಂದ್ರೆ ಎಕ್ಸಾಕ್ಟ್ 1919 ಅಂತ ನೆಕ್ಸ್ಟ್ ಕ್ಲಾಸ್ನಾಗ ಕ್ಲಾರಿಫೈ ಮಾಡೋಣ. ಓಕೆನಾ. ಈ ನೆಕ್ಸ್ಟ್, ಸಂವಿಧಾನ ಸಭೆಯು ಕರಡು ಸಮಿತಿಯನ್ನು ಯಾವಾಗ ಸ್ಥಾಪಿಸಿತು? ಓಕೆನಾ. ನಾನು ಇದನ್ನೇನಪ್ಪ ಅಂತಂದ್ರೆ ಸಂವಿಧಾನದ ಪಿತಾಮಹ
ಅಥವಾ ಕರಡು ಸಮಿತಿಯ ಅಧ್ಯಕ್ಷರು ಯಾರಂತ ಕೇಳಿದಾಗಲೇ ಇದನ್ನ ಆನ್ಸರ್ ಹೇಳಿದ್ದೆ. ಸೊ ಯಾವಾಗಪ್ಪ ಅಂತಂದ್ರೆ ಆಗಸ್ಟ್ 29, 1947 ಏನಪ್ಪ ಅಂತಂದ್ರೆ ಈ ಕರಡು ಸಮಿತಿ ಅಥವಾ ಡ್ರಾಫ್ಟಿಂಗ್ ಕಮಿಟಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದಾಗ ಈ ಒಂದು ಸಮಿತಿ ಯಶಸ್ವಿಯಾಗಿ ರಚನೆ ಆಗುತ್ತೆ ರೀ, 7 ಸದಸ್ಯರನ್ನು ಒಳಗೊಂಡಂತೆ. ಓಕೆನಾ. ಸೊ ಸರಿಯಾದ ಉತ್ತರ ಆಗಸ್ಟ್ 29, 1947 ರೀ. ಓಕೆ, ನೆಕ್ಸ್ಟ್ ನೋಡಿರಿ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ದೊಡ್ಡದೈದು ಕ್ವಶನ್. ಓಕೆ, ಏನಂತಂದ್ರೆ 1928 ನೆಹರು ವರದಿ. ಓಕೆನಾ, 1928 ನೆಹರು ವರದಿ ಅಂತ ಬರುತ್ತೆ. ಯಾಕೆ ಬರುತ್ತಪ್ಪ ಅಂತಂದ್ರೆ ಇದನ್ನು ಈ ಜವಾಹರ್ಲಾಲ್ ನೆಹರೂರವರ ತಂದೆ ಮೋತಿಲಾಲ್ ನೆಹರೂರವರ ಉದ್ದೇಶ ವರದಿ ನೀಡ್ತಾರೆ ರೀ. ಓಕೆನಾ, ಜವಾಹರ್ಲಾಲ್ ನೆಹರು ವರದಿಯನ್ನು ಮತ್ತು ಜವಾಹರ್ಲಾಲ್ ನೆಹರು ಅಲ್ರಿ, ಯಾರಪ್ಪ ಅಂದ್ರೆ ಮೋತಿಲಾಲ್ ನೆಹರೂರವರು ಈ ಒಂದು ವರದಿಯನ್ನು ಕೊಡ್ತಾರೆ. ಯಾಕಪ್ಪ ಅಂತಂದ್ರೆ ಈ ಬ್ರಿಟಿಷರು ಏನಪ್ಪ ಅಂತಂದ್ರೆ ಭಾರತದವರು ಸಂವಿಧಾನ ರಚನೆಗೆ ಅನರ್ಹರು ಅಂತ ಹೇಳ್ತಾರೆ. ಅವಾಗೇನಪ್ಪ ಅಂದ್ರೆ ಕೆಲವೊಂದಿಷ್ಟು ಸಾಂವಿಧಾನಿಕ ಅಂಶಗಳನ್ನು ಒಳಗೊಂಡಂಥ ಒಂದು ನೆಹರು ವರದಿ ಬಿಡುಗಡೆ ಆಗುತ್ತೆ ರೀ. ಸೊ ಅಲ್ಲಿ ಏನಪ್ಪ ಅಂತಂದ್ರೆ ಉದ್ದೇಶಗಳು ಏನಂತ. ಓಕೆನಾ, ಭಾರತಕ್ಕೆ ಪ್ರತ್ಯೇಕ ಸಂವಿಧಾನ ನೀಡುವುದು, ಡೊಮಿನಿಯನ್ ಸ್ಥಾನಮಾನದೊಂದಿಗೆ ಭಾರತೀಯ ಸಂವಿಧಾನವನ್ನು ರಚಿಸುವುದು, ಆಮೇಲೆ ಭಾರತದಲ್ಲಿ ಬ್ರಿಟಿಷ್ ಆಡಳಿತವನ್ನು ಮುಂದುವರಿಸುವುದು. ಇಲ್ಲೇನಪ್ಪ ಅಂತಂದ್ರೆ ಮುಖ್ಯವಾಗಿ ನೆಹರು ಆಡಳಿತದಲ್ಲಿ ಏನು ಮೆನ್ಷನ್ ಆಗಿರ್ತಿತ್ತು ಅಂದ್ರೆ ಡೊಮಿನಿಯನ್. ಓಕೆನಾ, ಫಸ್ಟ್ಗೆ ಏನಪ್ಪ ಅಂದ್ರೆ ಸುಮಾರು ಸರಿ ಕೇಳಿದಾನ, ಡೊಮಿನಿಯನ್ ಸ್ಥಾನಮಾನ ಭಾರತ ಪಡೆಯುವುದು ಎಲ್ಲಿಂದ ಆರಂಭ ಆಯ್ತಪ್ಪ ಅಂತಂದ್ರೆ ಈ ನೆಹರು ವರದಿ ಮುಖಾಂತರ ಆರಂಭ ಆಗುತ್ತೆ ರೀ. ಓಕೆನಾ, ಸೊ ಇದಕ್ಕೆ ಅವರು ಡೊಮಿನಿಯನ್ ಸ್ಥಾನ ಕೊಡಲ್ಲ ಅಂತ ಹೇಳ್ತಾರೆ. ಓಕೆನಾ, ಹಾಗಾಗಿ ನೆಹರು ವರದಿ ಸಕ್ಸಸ್ ಆಗಲ್ಲ ರೀ. ಓಕೆನಾ, ನೆಹರು ವರದಿ ಏನಪ್ಪ ಅಂದ್ರೆ ಸಕ್ಸಸ್ ಆಗಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಕ್ವಶನು, ಭಾರತ ಸಂವಿಧಾನವನ್ನು ಕೈಯಿಂದ ಬರೆದವರು ಯಾರು ಅಂತ. ಓಕೆನಾ, ಕೈಯಿಂದ ಬರೆದವರು ಯಾರಪ್ಪ ಅಂತ ಕೇಳಿದಾರೆ ಕ್ವಶನು. ಸೊ ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಐತಿ, ಜವಾಹರ್ಲಾಲ್ ನೆಹರು ಐತಿ, ಆಮೇಲೆ ಪ್ರೇಮ್ ಬಿಹಾರಿ ನಾರಾಯಣ್ ರಾಜ್ವಾದ್ ಅಂತ ಐತಿ. ಓಕೆನಾ, ರಾಜ್ವಾದ, ಆಮೇಲೆ ರವೀಂದ್ರನಾಥ್ ಟ್ಯಾಗೂರ್. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಈ ಪ್ರೇಮ್ ಬಿಹಾರಿ ನಾರಾಯಣ್ ರಾಜ್ವಾದ್ ಅಂತದಾರಲ್ರಿ, ಇದು ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ ಆಗಿರ್ತೈತಿ. ಓಕೆನಾ, ಅವ್ರೇನಪ್ಪ ಅಂದ್ರೆ ಕೈಯಿಂದ ಬರೆದಂಥ ವ್ಯಕ್ತಿ ಆಗಿರ್ತಾರೆ ನೋಡ್ರಿ. ಓಕೆನಾ, ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಭಾರತ ಸಂವಿಧಾನವನ್ನು ಹಿಂದಿ ಭಾಷೆಯಲ್ಲಿ ಬರೆದವ್ರು ಯಾರು. ಓಕೆನಾ, ಬಸಂತ್ ಕುಮಾರ್ ವೈದ್ಯ ಅಂತ ಕೊಟ್ಟರ, ಕೃಷ್ಣ ಗೋಪಾಲ ಶ್ರೀವಾಸ್ತವ ಅಂತ ಕೊಟ್ಟರ, ಆಮೇಲೆ ವಸಂತ ಕೃಷ್ಣ ವೈದ್ಯ ಅಂತ ಕೊಟ್ಟರ, ಆಮೇಲೆ ವಿ.ಕೆ. ನಾರಾಯಣ್ ಅಂತ ಕೊಟ್ಟರ. ಓಕೆನಾ, ಹಿಂದಿ ಅವರು ಇಂಗ್ಲೀಷ್ನಾಗ ಬರೆದಿರ್ತಾರೆ ರೀ. ಯಾರು? ಪ್ರೇಮ್ ಬಿಹಾರಿ ಅದಾರಲ್ರಿ, ಪ್ರೇಮ್ ಬಿಹಾರಿ ಅಂತ ಅದಾರಲ್ರಿ, ಅವರು ಇಂಗ್ಲೀಷ್ನಾಗ ಬರೆದಿರ್ತಾರೆ ರೀ. ಓಕೆ, ನಾರಾಯಣ್ ಅಂತದಾರಲ್ಲ ಅವ್ರು ಇಂಗ್ಲೀಷ್ನಾಗ. ಇನ್ನು ಇದರಲ್ಲಿ ಯಾವುದು ಹಿಂದಿಯಲ್ಲಿ ಬರೆದವ್ರು ಯಾರಪ್ಪ ಅಂದ್ರೆ ಈ ವಸಂತ ಕೃಷ್ಣ ವೈದ್ಯ ಅಂತ ನೋಡ್ರಿ. ಓಕೆನಾ, ನೆನ್ಪಿಟ್ಕೋರಿ. ಯಾಕಂದ್ರೆ ಇನ್ಡೆಪ್ತ್ ಕೇಳೋ ಮುಂದೆ ಇಂಥ ಕ್ವಶನ್ ಕೇಳ್ತಾರೆ ರೀ. ಓಕೆನಾ, ನಾರ್ಮಲ್ ಕೇಳೋ ಮುಂದೆ ಇಂಥ ಕ್ವಶನ್ ಕೇಳಲ್ಲ. ಓಕೆ, ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಯಾವ ಕಾಯ್ದೆ ಕೇಂದ್ರದಲ್ಲಿ ದ್ವಿಸದನ ಪದ್ಧತಿಯನ್ನು ಪರಿಚಯಿಸಿತು ಅಂತ. ಆವಾಗಲೇ ನಾವು ಡಿಸ್ಕಷನ್ ಮಾಡಿದ್ವಿ ಇದನ್ನು. ಓಕೆನಾ, ದ್ವಿಸದನ ಅಥವಾ ಡಯಾರ್ಚಿ ಪದ್ಧತಿಯನ್ನು 1919 ಕಾಯ್ದೆ ಪರಿಚಯಿಸುತ್ತೆ. ಓಕೆನಾ, ಅದೇ ನಾವು ಲೋಕಸಭೆ ರಾಜ್ಯಸಭೆ ಅಂತಂತ ಕರಿತೀವಲ್ಲ ಅವನ್ನ. ಭಾರತ ಸ್ವಾತಂತ್ರ್ಯದ ನಂತರ ಸಂವಿಧಾನ ಸಭೆಯ ಮೊದಲ ಸ್ಪೀಕರ್ ಯಾರಾದರೂ. ಓಕೆನಾ, ವೆರಿ ಇಂಪಾರ್ಟೆಂಟ್. ಸುಮಾರು ಸರಿ ಏನಪ್ಪ ಅಂತಾರೆ, ಸುಮಾರು ಎಕ್ಸಾಮ್ನಲ್ಲಿ ಕೇಳಿದಾರೆ. ಯಾರು? G.V. ಮಾಳ್ವಂಕರ್ ಅವರು. ಓಕೆನಾ, ಈ ಸ್ಪೀಕರ್ ಅಂತಂದ್ರೆ ಸಾಮಾನ್ಯವಾಗಿ ಲೋಕಸಭೆಯಲ್ಲಿ 93ನೇ ವಿಧಿ ಮುಖಾಂತರ. ಓಕೆನಾ, 93ನೇ ವಿಧಿ ಮುಖಾಂತರ ನೇಮಕಗೊಳ್ತಾರೆ. ಪ್ರಸ್ತುತ ಯಾರಪ್ಪ ಅಂದ್ರೆ ಓಂ ಬಿರ್ಲಾ. ಓಕೆನಾ, ಓಂ ಬಿರ್ಲಾ ಅವರು ಏನಪ್ಪ ಅಂತಂದ್ರೆ ಪ್ರಸ್ತುತ 18ನೇ ಲೋಕಸಭೆಯ ಒಂದು ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಓಕೆನಾ, ಮೊದಲು ಯಾರಿದ್ದಾರಂದ್ರೆ G.V. ಮಾಳ್ವಂಕರ್. ಓಕೆನಾ, ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಭಾರತ ಸಂವಿಧಾನದ ಪೀಠಿಕೆಯನ್ನು ಯಾವ ವರ್ಷದಲ್ಲಿ ತಿದ್ದುಪಡಿ ಮಾಡಲಾಯಿತು. ಓಕೆನಾ, ತಿದ್ದುಪಡಿ ಮೊಟ್ಟ ಮೊದಲು ಏನಪ್ಪ ಅಂತಂದ್ರೆ ಯಾವ ವರ್ಷದಲ್ಲಿ ಮಾಡಿದರು ಅಂತ. ಓಕೆನಾ, ಈ ಪೀಠಿಕೆ ಅನ್ನೋದಕ್ಕೆ ಸಾಮಾನ್ಯವಾಗಿ ನಾವು ಪೀಠಿಕೆಯನ್ನು ಅಮೇರಿಕದಿಂದ ಎರವಲು ಪಡ್ಕೊಂಡಿವಿ. ಆಮೇಲೆ ಈ ಪೀಠಿಕೆಯ ಉದ್ದೇಶಗಳನ್ನು ಯಾರಪ್ಪ ಅಂದ್ರೆ 1946 ಡಿಸೆಂಬರ್ 13ರಂದು ಯಾರು? ನೆಹರೂರವರ ನೀಡ್ತಾರಂತ ಹೇಳಿದೆ. ಓಕೆನಾ, ಸೊ ನೆಹರೂರವರು ನೀಡಿದರು. ಆಮೇಲೆ ಇದನ್ನ 1947 ಆಮೇಲೆ ಜನವರಿ 22ರಂದು ಪೀಠಿಕೆಯನ್ನು ಸಂವಿಧಾನಕ್ಕೆ ಅಳವಡಿಸ್ಕೊಳಕ್ಕೆ ನಿರ್ಣಯ ಕೈಗೊಳ್ಳಲಾಗುತ್ತೆ. ಮುಂದುವರೆದು ಏನು ಮಾಡ್ಯಾನವ, ಇದಕ್ಕೆ ಒಂದೇ ಒಂದು ತಿದ್ದುಪಡಿ ಆಗೈತೆ ರೀ. ಓಕೆನಾ, ಯಾವುದಪ್ಪ ಅಂತಂದ್ರೆ ಅದು 1976ರ ಓಕೆನಾ 42ನೇ ತಿದ್ದುಪಡಿ, ಏನು ಮಿನಿ ಸಂವಿಧಾನ ಅಂತ ಕರಿತೀವಲ್ಲ ರೀ, ಅದಕ್ಕೇನಪ್ಪ ಅಂತಂದ್ರೆ ಸ್ವಾತಂತ್ರ್ಯ
ಆಮೇಲೆ ಸಮಾನತೆ ಮತ್ತು ಭಾತೃತ್ವ ಪದಗಳನ್ನು ಸೇರಿಸಿದ್ದಾರೆ. ಸೊ ಅದನ್ನು ಕೇಳ್ಯಾನವ. ಓಕೆನಾ. ಪೀಠಿಕೆ ಮೊಟ್ಟ ಮೊದಲು ಯಾವಾಗ ತಿದ್ದುಪಡಿ ಆಗುತ್ತಪ್ಪ ಅಂದ್ರೆ ಸಾಮಾನ್ಯವಾಗಿ 1976ರಲ್ಲಿ ತಿದ್ದುಪಡಿ ಆಗುತ್ತೆ ನೋಡ್ರಿ. ಓಕೆನಾ. 42ನೇ ತಿದ್ದುಪಡಿ ಮುಖಾಂತರ. ಓಕೆ, ನೆನ್ಪಿಟ್ಕೋತೀರಿ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಭಾರತ ಸಂವಿಧಾನದ ಮೊದಲ ಎಷ್ಟು ಭಾಗಗಳು, ಎಷ್ಟು ಅಂದ್ರೆ ಮೂಲ ಸಂವಿಧಾನ ಅಂತ ಕರಿತೀವಿ ನಾವು. ಓಕೆನಾ. ಮೊದಲು ಅಂದ್ರೆ ಮೂಲ ಸಂವಿಧಾನದಲ್ಲಿ ಎಷ್ಟು ಭಾಗಗಳು, ಎಷ್ಟು ವಿಧಿಗಳು, ಎಷ್ಟು ಶೆಡ್ಯೂಲ್ ಅಥವಾ ಅನುಸೂಚಿ ಅಥವಾ ಶೆಡ್ಯೂಲ್ಗಳು ಇದ್ದು ಅಂತ ಕೇಳ್ತಾರೆ. ಓಕೆನಾ. ಸೊ ಮೂಲ ಸಂವಿಧಾನದಲ್ಲಿ ಸಾಮಾನ್ಯವಾಗಿ ಇಲ್ಲಿ ಐತಲ್ರಿ ಫಸ್ಟ್ನೇದೇ ಆನ್ಸರ್ ಇದಕ್ಕೆ. ಓಕೆನಾ. 22 ಭಾಗಗಳು, 395 ವಿಧಿಗಳು, ಆಮೇಲೆ 8 ಶೆಡ್ಯೂಲ್ಗಳು ಇದ್ದು ಅಂತ ನಾವು ನೋಡ್ತೀವಿ ನೋಡ್ರಿ. ಈಗ ಪ್ರಸ್ತುತ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ 25 ಭಾಗ ಆಗ್ಯಾವು, ಆಮೇಲೆ 460+ ವಿಧಿಗಳಾಗ್ಯಾವು, ಆಮೇಲೆ ಏನಪ್ಪ ಅಂದ್ರೆ 12 ಶೆಡ್ಯೂಲ್ ಅಥವಾ ಇದು ಆಗಿದಾವೆ ನೋಡ್ರಿ. ಓಕೆನಾ. ಡನ್. ನೆಕ್ಸ್ಟ್ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಬೇಡಿಕೆಯನ್ನು ಯಾವ ವರ್ಷದಲ್ಲಿ ಮಾಡಲಾಯಿತು? ಓಕೆನಾ. ಈ ಮೂಲಭೂತ ಹಕ್ಕುಗಳ ಬೇಡಿಕೆ ಕೂಡ ಒಬ್ರು ಇಡ್ತಾರೆ ರೀ. ಈಗ ಹೆಂಗೆ ಸಂವಿಧಾನ ಬೇಕು ಅಂತ MN ರಾಯ್ ಅವರು 1934ರಲ್ಲಿ ಬೇಡಿಕೆ ಇಡ್ತಾರಲ್ಲ, ಹಂಗೆ ಮೂಲಭೂತ ಹಕ್ಕುಗಳ ಬೇಡಿಕೆ ಒಂದು INC ಅಧಿವೇಶನದಾಗ ಆಗುತ್ತೆ ರೀ. ಓಕೆನಾ. 1931ರ ಕರಾಚಿ, ಓಕೆನಾ, ಕರಾಚಿ ಅಧಿವೇಶನ ಆಗುತ್ತೆ. ಓಕೆನಾ. ಕರಾಚಿ ಅಧಿವೇಶನ. ಸೊ ಅಲ್ಲಿ ಏನಪ್ಪ ಅಂದ್ರೆ INC ಅಧಿವೇಶನದಲ್ಲಿ ಏನಪ್ಪ ಅಂತಂದ್ರೆ ಈ ಯಾರು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಒಂದು ಬೇಡಿಕೆ ಆಗಿರ್ತೈತೆ ನೋಡ್ರಿ, ಮೂಲಭೂತ ಹಕ್ಕುಗಳು ಭಾರತಕ್ಕೆ ಕಡ್ಡಾಯವಾಗಿ ಬೇಕು ಅಂತ. ಓಕೆನಾ. ನೆನ್ಪಿಡ್ತಿರಲ್ಲ. ಇನ್ನೊಂದು ಸ್ವಲ್ಪ ನೋಡೋಣ. ಸೊ ಮೊಟ್ಟ ಮೊದಲು ಮೂಲಭೂತ ಹಕ್ಕುಗಳ ಬೇಡಿಕೆ ಯಾವಾಗ ಆಗುತ್ತಪ್ಪ ಅಂತಂದ್ರೆ ಸಾಮಾನ್ಯವಾಗಿ 1931ರಲ್ಲಿ. ಯಾಕಪ್ಪ ಅಂತಂದ್ರೆ INC ಅಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಕರಾಚಿಯಲ್ಲಿ, ಯಾವ ಒಂದು ಅಧಿವೇಶನದಲ್ಲಿ ಅಂತೂ ಕೂಡ ಕೇಳಿದಾರ. ಓಕೆನಾ. ಕರಾಚಿಯಲ್ಲಿ ಯಾರ ಅಧ್ಯಕ್ಷತೆಯಲ್ಲಪ್ಪ ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ಏನಪ್ಪ ಅಂದ್ರೆ ಈ ಮೂಲಭೂತ ಹಕ್ಕುಗಳನ್ನು ನೀಡಬೇಕು ಅಂತ ಹೇಳ್ತಾರೆ ನೋಡ್ರಿ. ಸೊ ಮೂಲಭೂತ ಹಕ್ಕುಗಳನ್ನು ಅಮೇರಿಕ ಸಂವಿಧಾನದಿಂದ ಯಾರೋಲ್ ಪಡ್ಕೊಂಡಿವಿ ಅಂತ ನಿಮಗೆ ಗೊತ್ತೈತಿ. ಇನ್ನು ನೆಕ್ಸ್ಟ್ ಭಾರತದ ಸಂವಿಧಾನ ಸಭೆಯಲ್ಲಿ ಮೈಸೂರು ರಾಜ್ಯದಿಂದ ಎಷ್ಟು ಸದಸ್ಯರು ಭಾಗವಹಿಸಿದ್ರಂತ. ಓಕೆನಾ. ಸೊ ಮೈಸೂರಿನಿಂದ ಕೂಡ ಭಾಗವಹಿಸಿರ್ತಾರೆ ಸದಸ್ಯರು ಏನು ಸಂವಿಧಾನ ರಚನಾ ಸಭೆಯಲ್ಲಿ. ಸೊ ಅದ್ರ ಪೈಕಿ ಏನಪ್ಪ ಅಂದ್ರೆ ಮುಖ್ಯವಾಗಿ 7 ಜನ ಭಾಗವಹಿಸಿದ್ರು ನೋಡ್ರಿ. ಓಕೆನಾ. ಮೊದಲ ಒಂದು ಮುಖ್ಯಮಂತ್ರಿಯಾದ ಚೆಂಗಲ್ ರೆಡ್ಡಿಯ ಅವರು ಕೂಡ ಭಾಗವಹಿಸಿರ್ತಾರೆ ನೋಡ್ರಿ ಅದರಲ್ಲಿ. ಓಕೆನಾ. ಇನ್ನು ನೆಕ್ಸ್ಟ್ ಸಂವಿಧಾನ ರಚನೆಗೆ ಸಹಕರಿಸಿದ ಬರ್ಮಾ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು ಅಂತ. ಓಕೆನಾ. ವೆರಿ ಇಂಪಾರ್ಟೆಂಟು. ಏನಪ್ಪ ಅಂತಂದ್ರೆ ಮೊದಲು ಬರ್ಮಾ ಐತಲ್ರಿ, ಅಂದ್ರೆ ಮಯನ್ಮಾರ್ ಅಂತ ಕರಿತೀವಲ್ಲ ನಾವು, ಮಯನ್ಮಾರ್ ಅಂತ ಏನು ಕರಿತೀವಲ್ಲ, ಸೊ ಅದು ಕೂಡ ಏನಪ್ಪ ಅಂತಂದ್ರೆ ಭಾರತದಲ್ಲೇ ಇರ್ತೀರಿ ಮೊದಲು. ಓಕೆನಾ. ಈಗ ಹೆಂಗೆ 1947 ಆಗಸ್ಟ್ 15ಕ್ಕೆ ಏನಪ್ಪ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆಕವಲ್ಲ, ಹಂಗೆ ಬರ್ಮಾವನ್ನು ಡಿವೈಡ್ ಮಾಡಿರುವಂಥ ಕಾಯ್ದೆ ಏನಪ್ಪ ಅಂತಂದ್ರೆ 1935ರ ಕಾಯ್ದೆ. ಬಟ್ ರಚನೆಗೆ ಸಹಕರಿಸಿದಂತ ಕೇಳೋಣ. ಓಕೆನಾ. ಇಲ್ಲಿ ರಚನೆಗೆ ಸಹಕರಿಸಿದ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿದೆ ಅಂತ. ಓಕೆನಾ. ಯಶಸ್ವಿಯಾಗಿ ಬರ್ಮಾ ಏನಪ್ಪ ಅಂತಂದ್ರೆ ಬರ್ಮಾ ಭಾರತದಿಂದ ಡಿವೈಡ್ ಆಗಿರೋದು ಅಂತಂದ್ರೆ ಸಾಮಾನ್ಯವಾಗಿ 1937ರಲ್ಲಿ ಡಿವೈಡ್ ಆಗುತ್ತೆ ರೀ. ಓಕೆನಾ. ಸೊ ಕಾಯ್ದೆ ಅಂತ ಬಂದರೆ 1935ರ ಕಾಯ್ದೆ. ಬಟ್ ಅಲ್ಲಿ ಏನು ಕೇಳ್ಯಾನಂದ್ರೆ ಇಲ್ಲಿ ಕೇಳ್ಯಾನ ನೋಡ್ರಿ, ಜಾರಿಗೆ ಬಂದಿತ್ತು ಅಂತ ಕೇಳ್ಯಾನ. ಸೊ ಹಾಗಾಗಿ ಏನಪ್ಪ ಅಂದ್ರೆ ಆನ್ಸರ್ 1937 ಆಗುತ್ತೆ ರೀ. ಓಕೆನಾ. ಏನು ಸಂವಿಧಾನ ಸಭೆಯ ಸಲಹೆಗಾರರು ಅಥವಾ ಅಡ್ವೈಸರ್ ಯಾರು ಅಂತ ಕೇಳ್ತಾರೆ ರೀ. ಓಕೆನಾ. ಅಡ್ವೈಸರ್ ಯಾರಪ್ಪ ಅಂತಂದ್ರೆ ಸಾಮಾನ್ಯವಾಗಿ ನಾವು MN ರಾಯ್ ಅವರನ್ನು ಸಂವಿಧಾನ ಒಂದು ಅಡ್ವೈಸರ್ ಅಥವಾ ಸಲಹೆಗಾರರು ಅಂತ ನೋಡ್ತೀವಿ ನೋಡ್ರಿ. ಓಕೆನಾ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ MN ರಾಯ್ ಅವರು. ಯಾಕಂತಂದ್ರೆ ಇವರೇ ಏನಪ್ಪ ಅಂದ್ರೆ BN ರಾವ್. ಓಕೆನಾ. MN ರಾವ್ ಬೇಡಿಕೆ ಇಟ್ಟವರು, ಇವರು BN ರಾವ್ ನೋಡ್ರಿ. ಓಕೆನಾ. MN ರಾವ್ BN ರಾವ್ ಅವರು ನೋಡ್ರಿ. ಇನ್ನು ಸಂವಿಧಾನ ಸಭೆಯ ಕರಡು ಸಮಿತಿಯನ್ನು ಸ್ಥಾಪಿಸುವ ಉದ್ದೇಶ ಏನಾಗಿತ್ತು? ಸಂವಿಧಾನದ ಕರಡು ಸಿದ್ಧಪಡಿಸಲು, ಸಂವಿಧಾನದ ವಿಮರ್ಶೆ ಮಾಡಲು, ಸಂವಿಧಾನವನ್ನು ತಿದ್ದುಪಡಿ ಮಾಡಲು, ಮೇಲಿನ ಯಾವುದೂ ಅಲ್ಲ. ಇದೇನಪ್ಪ ಅಂದ್ರೆ ಸಂವಿಧಾನದ ಕರಡನ್ನು ಸಿದ್ಧಪಡಿಸಲು ಏನಪ್ಪ ಅಂತಂದ್ರೆ ಕರಡು ಸಮಿತಿಯನ್ನು ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸ್ಥಾಪನೆ ಮಾಡಿರ್ತಾರೆ. 1947 ಆಗಸ್ಟ್ 29ಕ್ಕೆ ಇದು ಯಶಸ್ವಿಯಾಗಿ ಜಾರಿಯಾಗುತ್ತೆ ಅಂತ ಕೂಡ ಹೇಳೀನಿ. ಇನ್ನು ಭಾರತದ ಸಂವಿಧಾನ ಸಭೆಯಲ್ಲಿ ಮಹಿಳೆಯರ ಸದಸ್ಯರ ಸಂಖ್ಯೆ ಎಷ್ಟು? ವೆರಿ ಇಂಪಾರ್ಟೆಂಟ್ ರೀ, ಸುಮಾರು ಎಕ್ಸಾಮ್ನಲ್ಲಿ ಕೇಳಿದಾರೆ. ಅಂದರೆ ಎಷ್ಟು ಮಹಿಳೆಯರು ಭಾಗವಹಿಸಿರ್ತಾರಂತ. ಸೊ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ 15 ಮಹಿಳೆಯರು ಭಾಗವಹಿಸಿರ್ತಾರೆ ನೋಡ್ರಿ. ಓಕೆನಾ. ಇನ್ನು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳು ಯಾವ ಕಾಯ್ದೆ ಮುಖಾಂತರ ಪರಿಚಯಿಸಲಾಯಿತು? ಓಕೆನಾ. ಸೊ ಈ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಸಾಮಾನ್ಯವಾಗಿ ಏನಪ್ಪ ಅಂತಂದ್ರೆ ನಾವು
1935ರ ಕಾಯ್ದೆ ಅನ್ವಯ ಪರಿಚಯಿಸಿದೆ ನೋಡಿರಿ ಸಂವಿಧಾನಕ್ಕೆ. ಓಕೆನಾ. ಸೊ ಇದನ್ನು ಈ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿಗಳ ಬಗ್ಗೆ ಹೇಳುವಂಥ ವಿಧಿ ಯಾವುದಂತ ಕೇಳ್ತಾರೆ, 246ನೇ ವಿಧಿ. ಈ ಮೂರೂ ಪಟ್ಟಿಗಳನ್ನು ಹೊರತುಪಡಿಸಿ ಏನಪ್ಪ ಅಂದ್ರೆ ಇನ್ನೊಂದು ಶೇಷಾಧಿಕಾರ ಅಥವಾ ಉಳಿಕೆ ಅಧಿಕಾರ ಅಥವಾ ರೆಸಿಡ್ಯುಯಲ್ ಪವರ್ಸ್ ಅಂತ ಬರ್ತಾವ್ರಿ, ಅದು 248. ಓಕೆನಾ. ಶೇಷಾಧಿಕಾರಗಳ ಬಗ್ಗೆ ಹೇಳುವಂಥದ್ದು. ಈ ಶೇಷಾಧಿಕಾರಗಳನ್ನು ಯಾರು ನೋಡ್ಕೋತಾರಪ್ಪ ಅಂದ್ರೆ ಸಂಸತ್ತು ಅಥವಾ ಕೇಂದ್ರ ಸರ್ಕಾರ ಮಾತ್ರ ನೋಡ್ಕೊಳತ್ರಿ. ಓಕೆನಾ. ಸೊ ಈ ಒಂದು ಸೆಕ್ಷನಿನ ಒಂದು ಕೊನೆಯ ಪ್ರಶ್ನೆ. ಓಕೆನಾ. ಭಾರತ ಸಂವಿಧಾನ ರಚನಾ ಸಭೆಯ ಒಂದು ಶಿಂಬಲ್ ಇರ್ತೈತಿ ರೀ ಅದಕ್ಕೂ ಕೂಡ. ಓಕೆನಾ. ಶಿಂಬಾಲು ಅಥವಾ ಚಿಹ್ನೆ, ಈ ಸಂವಿಧಾನ ರಚನಾ ಸಭೆಯ ಒಂದು ಚಿಹ್ನೆ ಏನಾಗಿತ್ತು ಅಂತ. ಓಕೆನಾ. ಸೊ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆನೆ ನೋಡ್ರಿ. ಓಕೆನಾ. ಆನೆ ಆಗಿರ್ತೈತಿ. ಓಕೆನಾ. ಸೊ ಇದೇನಪ್ಪ ಅಂದ್ರೆ ರಚನಾ ಸಭೆಗೆ ಸಂಬಂಧಪಟ್ಟಂಥ ಟೋಟಲ್ ನಿನ್ನೆದು 10 ಕ್ವಶನು, ಇವತ್ತು 40 ಕ್ವಶನು, ಟೋಟಲ್ 50 ಕ್ವಶನ್ ಸರಣಿ ಇದು ಆಗಿರ್ತೈತೆ ರೀ. ಇನ್ನೂ ಮುಂದುವರ್ಸೋಣ, ಯಾಕಂತಂದ್ರೆ ನಿಮ್ಮ ಇಂಟ್ರೆಸ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಓಕೆನಾ. ಸೊ ಇನ್ನೂ ಕಂಟಿನ್ಯೂ ಮಾಡ್ಬೋದು, ಬಟ್ ಏನಂತಂದ್ರೆ ನಿಮ್ಮ ಇಂಟ್ರೆಸ್ಟ್ ಅಂದ್ರೆ ಕಲಿಯುವಂಥ ಇಂಟ್ರೆಸ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ 1.5 ಅವರ್ವರೆಗೂ ನಾವು ಕ್ಲಾಸ್ ಕೇಳ್ಬೋದು, ಬಟ್ ಅದಕ್ಕಿಂತ ಜಾಸ್ತಿ ಕೇಳೋಕ್ಕಾಗಲ್ಲ. ಸೊ ಹಾಗಾಗಿ ಏನಪ್ಪ ಅಂತಾರೆ ಈ ಒಂದು ಕ್ವಶನು ಸಂವಿಧಾನ ರಚನಾ ಸಭೆಯ ಚಿಹ್ನೆ ಆನೆ ಆಗಿತ್ತು ಅನ್ನೋದ್ರ ಮುಖಾಂತರ ಒಂದು ಹೊಸ ಕ್ವಶನ್ ಇದು. ಓಕೆನಾ. ಎಂಡ್ ಮಾಡೋಣ. ಸೊ ಹೀಗೆ ಏನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆಮೇಲೆ ಸರಣಿಗಳು, ವಿಜ್ಞಾನ ಸರಣಿ ಶಾರ್ಟ್ಲಿ ಅನೌನ್ಸ್ ಆಗುತ್ತೆ. ಇದನ್ನು ಕೂಡ ಕಂಟಿನ್ಯೂ ಮಾಡ್ತೀವಿ. ಡೈಲಿ 50 ಕ್ವಶನ್ಸ್ ಸರಣಿ ಏನಪ್ಪ ಅಂದ್ರೆ ಹೋಗ್ತಾ ಇರುತ್ತೆ. ಓಕೆನಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಹೇಳ್ರಿ. ಥ್ಯಾಂಕ್ ಯು ಸೋ ಮಚ್.